ಬಂಧುಗಳೇ, ಎಲ್ರಿಗೂ ನಮಸ್ಕಾರ. 7 ಗಂಟೆಗೆ ಲೈವ್ ಬರ್ತಾನಂತ ತಮ್ಮ ಮುಂದೆ ಹೇಳಿದ್ದೆ. ಆ್ಯಕ್ಚುಲಿ 6 ಗಂಟೆಗೆ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಡಿಸ್ಚಾರ್ಜ್ ಮಾಡ್ತಾನೆ ಅಂತ ಹೇಳಿದ್ರು. ಮತ್ತೆ ಬಂದು ನೋಡಿದ ನಂತರ ಇಲ್ಲ, ಇನ್ನು ಸ್ವಲ್ಪ ಇವತ್ತೊಂದು ದಿವಸ ತಾವು ಇರಬೇಕು ಅಂದಾಗ ನಾನು ಇಲ್ಲಿ ಉಳ್ಕೋಬೇಕಾಯ್ತು. ಈ ಪ್ರೈವೇಟು ಪ್ರಿಮಿಸಸ್ಗೆ ಯಾವುದೇ ರೀತಿ ತೊಂದರೆ ಮಾಡಬಾರ್ದು ಅನ್ನೋ ಕಾಳಜಿ ನಂದಾಗಿರೋದ್ರಿಂದ ಮೋಸ್ಟ್ಲಿ ಮನೆಗೆ ಹೋಗಿ ಮಾಡೋಣ ಅಂದ್ಕೊಂಡೆ. ಅನಿವಾರ್ಯ, ಈಗಾಗಲೇ ಇಡೀ ಸಮುದಾಯಕ್ಕೆ ಒಂದು ವಿನಂತಿ ಮಾಡಿರೋದ್ರಿಂದ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಹಾಸ್ಪಿಟಲಿಂದ ಮಾತಾಡ್ತೇನೆ. ಆರೋಗ್ಯ ಸುಧಾರಿಸಿದೆ. ಆ್ಯಕ್ಚುಲಿ ನನಗೆ ಸುಮಾರು ಒಂದು 15 ದಿನಗಳಿಂದ ಸಿಕ್ಕಾಪಟ್ಟೆ ವಿಪರೀತ ಆಯಾಸ, ಜ್ವರ ಇದೆ, ತಲೆ ಸುಸ್ತಿದೆ. ಆ್ಯಕ್ಚುಲಿ ಅದು ಬೇಗನೆ ಕಡಿಮೆ ಆಗ್ಬೋದು ಅಂತ. ಯಾಕಂದ್ರೆ ನಾನು ಇದುವರೆಗೆ ಟ್ಯಾಬ್ಲೆಟು, ಇಂಜೆಕ್ಷನು, ಹಾಸ್ಪಿಟ್ಲಿಗೆ ಹೋದವನಲ್ಲ. 2-3 ದಿನದಲ್ಲೇ ರಿಸಿಸ್ಟೆನ್ಸ್ ಪವರಿಂದ ಕಡಿಮೆ ಮಾಡ್ಕೊತಿದ್ದೆ. ಮೋಸ್ಟ್ಲಿ ಅದು ಯಾಕೋ ಆಗಲಿಲ್ಲ. ಇರಲಿ ಬಿಡಿ, ಅದೇನು ದೊಡ್ಡ ಅಪರಾಧ ಅಲ್ಲ ಅಂತೇಳಿ ಹಾಸ್ಪಿಟ್ಲಿಗೆ ಬಂದೆ. ಫ್ಯಾಮಿಲಿ ಡಾಕ್ಟರ್ ನೋಡಿದರೆ ಮೋಸ್ಟ್ಲಿ ನಾಳೆ ಸಾಯಂಕಾಲ ಡಿಸ್ಚಾರ್ಜ್ ಮಾಡ್ತಾರೆ. ಬಂಧುಗಳೇ, ಈಗಾಗಲೇ 7 ಗಂಟೆಯಿಂದ ನನಗೆ ಸತತವಾಗಿ 106 ಫೋನ್ಗಳು ಬರ್ತಾಯಿದೆ. ಅಣ್ಣ, ಯಾಕೆ ನೀವು ಬಹಿರಂಗ ಲೈವ್ ಬರ್ತಾ ಇದ್ದೀರಿ? ಇದ್ರ ಅಗತ್ಯ ಇತ್ತ? ಯಾಕೆ ಸೀನಿಯರ್ ನೀವು ಯಾಕೆ ಸಿಟ್ಟು ಆಗ್ತಾ ಇದ್ದೀರಿ? ಯಾಕೆ ಸಿಡುಕು? ಕೂತು ಮಾತಾಡ್ಕೋಬೋದಾಗಿತ್ತಲ್ಲ ಅಂತ. ಬಂಧುಗಳೇ, ನನ್ನ ಹೋರಾಟದ ಜೀವನ 45 ವರ್ಷ. 1985ರಿಂದ ಈ ಹೋರಾಟದ ಅಖಾಡದಲ್ಲಿದ್ದೀನಿ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ವ್ಯಕ್ತಿಗತ ನೋವುಗಳನ್ನು ಸಹಿಸಿ ಸಮಾಜಕ್ಕೆ ತೊಂದರೆ ಆಗಲಾರ್ದಂಥ ಎಚ್ಚರ ವಹಿಸ್ತಕ್ಕಂಥ ಬಹುದೊಡ್ಡ ಪರಂಪರೆಯಿಂದ ಬಂದವನು ನಾನು. ಇದು ಹೇಳಲೇಬೇಕಾಗ್ತದೆ. ಯಾಕಂದ್ರೆ ಭಾಳಷ್ಟು ಜನ ಕುಂತು ಮಾತಾಡ್ಕೋಬೋಗಿದ್ದಾನ, ಯಾಕೆ ನೀವು ಈ ಥರ ಲೈವ್ ಬರ್ತಾ ಇದ್ದೀರಿ ಅಂತ. ಕುಂತು ಮಾತಾಡಿಕೊಳ್ಳೋ ವಾತಾವರಣ ಮುಗಿದೋಗಿದೆ. ಮಾರ್ಚ್ 5ರಿಂದ ಭಾಸ್ಕರ್ ಪ್ರಸಾದ್ ಮಾಡ್ತಕ್ಕಂಥ ಲೈವ್ಗಳನ್ನು ನೀವೆಲ್ಲರೂ ನೋಡಿರ್ತೀರಿ. ಪ್ರತಿಯೊಂದು ಲೈವಲ್ಲಿ ವ್ಯಕ್ತಿಗತವಾಗಿರ್ತಕ್ಕಂಥ ಟಾರ್ಗೆಟ್ ಹೆಚ್ಚಾಗ್ತಾ ಇದೆ. ಸರ್ಕಾರನ ಟಾರ್ಗೆಟ್ ಮಾಡೋಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ, ಅದು ಅದಿರ್ತಕ್ಕಂಥ ಅಧಿಕಾರ. ಈಗ ತಾನು ಮಾಡ್ತಕ್ಕಂಥ ಹಲವಾರು ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಹರಿಹರದಲ್ಲಿ ನೀನೊಬ್ಬ ಕಾಂಗ್ರೆಸ್ಸಿಗ, ಕಾಂಗ್ರೆಸ್ ಗುಲಾಮ, ನೀನು ಕಾಂಗ್ರೆಸ್ ಬಕೆಟ್ ಇಡೋನು, ಕಾಂಗ್ರೆಸ್ನಲ್ಲಿ ಯಾವುದೋ ಉದ್ಯೋಗಕ್ಕೋಸ್ಕರ ಹೋಗಿದ್ದಿ, ಇಡೀ ಸಮುದಾಯನ ಅಡ ಇಟ್ಟಿದ್ದಿ, ನೀನು ಬರಂಗಿಲ್ಲ ಅನ್ನೋ ಸಂಶಯವನ್ನು ನಾನು ಒಬ್ಬ ಪ್ರಾಮಾಣಿಕ ಒಳ ಮೀಸಲಾತಿ ಹೋರಾಟಗಾರನಾಗಿ ಹರಿಹರಕ್ಕೆ ಹೋಗಿ ಆ ಹೋರಾಟವನ್ನು ಉದ್ಘಾಟನೆ ಮಾಡಿ 19 ತಾರೀಕಿಗೆ, ಮಾರ್ಚ್ 19 ತಾರೀಕು ಇರ್ತಕ್ಕಂಥ 21ಕ್ಕೆ ಇರ್ತಕ್ಕಂಥ ಹೋರಾಟದಲ್ಲೂ ಭಾಗವಹಿಸಿದ್ದೆ. ಬಂಧುಗಳೇ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೋರಾಟ ಯಾರೇ ಮಾಡಲಿ ಅದು ನಮ್ಮ ಸಮುದಾಯದ ಹೋರಾಟ. ಅದು ನಾನೇ ಮಾಡ್ತಕ್ಕಂಥ ಹೋರಾಟ ನನ್ನಿಂದಲೇ ಆಗಿದೆ ಅಂತ ನಾನು ಈಗಲೂ ಹೇಳ್ತಾ ಇಲ್ಲ. ಒಳ ಮೀಸಲಾತಿ ಹೋರಾಟದಲ್ಲಿ ಸಾವಿರಾರು ಲಕ್ಷಾಂತರ ಜನರ ಪರಿಶ್ರಮ ಇದೆ. ಆ ಪರಿಶ್ರಮಕ್ಕೆ ಚ್ಯುತಿ ಬರಬಾರ್ದನ್ನೋ ಬಹುದೊಡ್ಡ ಕಾಳಜಿ ನಂದು ಈಗಲೂ ಕೂಡ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 19ಕ್ಕೆ ಮಾರ್ಚಂದ್ರ ಮುನಿಯಪ್ಪನವರು ಒಂದು ಹೋರಾಟ ಇಟ್ಕೊಂಡಿದ್ರು ಒಳ ಮೀಸಲಾತಿ ಬಗ್ಗೆ. ಅವಾಗ ಅವ್ರ ಜೊತೆ ಮಾತಾಡೋಣ. 22ಕ್ಕೆ ಒಂದು ಹರಿಹರದಿಂದ ಪಾದಯಾತ್ರೆ ಬರ್ತಾ ಇದೆ. ಆ ಹೋರಾಟ ಒಳ ಮೀಸಲಾತಿ ಹೋರಾಟ, ಅದರಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅಂದರೆ, ಅಂಬಣ್ಣ ಆ ವಿಷಯ ವಾಪಸ್ ತಗೋ. ಭಾಸ್ಕರ್ ಏನು, ಭಾಸ್ಕರ್ ಕತೆ ಇರೋದು ನನಗೆ ಗೊತ್ತಿದ್ದು, ನೀನು ಹೇಳಬೇಕಾಗಿಲ್ಲ, ನನಗೆ ಉಪದೇಶ ಬೇಕಾಗಿಲ್ಲ, ನಾನು ಆಲ್ರೆಡಿ ಡಿಸೈಡ್ ಮಾಡಿಲ್ಲ, ನಾವು ದಯವಿಟ್ಟು ಬೇರೆ ಇಲ್ಲಿ ಅದ್ರ ಬಗ್ಗೆ ನೀನು ಮಾತಾಡ್ಬಿಡೋದು ಕಟ್ ಮಾಡಿ ಸರಿ. ಆದರೂ ನಾವು ಮಾರ್ಚ್ 21 ಹೋರಾಟದಲ್ಲಿ ಪ್ರಜ್ಞಾ ಪೂರ್ವಕವಾಗಿ ಭಾಗವಹಿಸಿದ್ದು, ಅದು ಯಾರು ಕರೆದಿರಲಿಲ್ಲ. 21 ಹೋರಾಟ, ಮಾರ್ಚ್ 21 ಹೋರಾಟ ಎಷ್ಟು ಶಿಸ್ತುಬದ್ಧವಾಗಿ ಆಯ್ತಂದರೆ, ಇಡೀ ಕರ್ನಾಟಕದ ಜನ ಒಂದು ದೊಡ್ಡ ಮಟ್ಟದ ಕುತೂಹಲದಲ್ಲಿದ್ದರು. ಭಾಸ್ಕರು ಆರಂಭದಿಂದ ಆಡಂಬರಿಸ್ತಕ್ಕಂಥ ಪರಿಸ್ಥಿತಿಗಳು, ಅಥವಾ ಮಾಡ್ತಕ್ಕಂಥ ಸ್ಟೈಲು, ಅಥವಾ ಮಾತಾಡ್ತಕ್ಕಂಥ ಸ್ಟೈಲ್ಗಳು ಜನರಿಗೇನೋ ಹೊಸ ಬದಲಾವಣೆ ಬರಬಹುದೇನೋ. ಹಿರಿಯರೆಲ್ಲ ಸೈಲೆಂಟ್ ಆದರೂ, ಮೋಟ್ಲಿ ಪಕ್ಷ ಸೇರಿದರು, ಒಂದು ಹೋರಾಟಕ್ಕೆ ಎಲ್ಲೋ ಒಂಥರ ಚ್ಯುತಿ ಬಂತೇನೋ ಭಾವಿಸಿರಬೇಕು. ತಪ್ಪೇನಿಲ್ಲ. ಅಥವಾ ಹೋರಾಟ ನಾವೇನೋ ಮಾಡ್ಬೇಕಂತಾರೋ ಅದು ಇನ್ನೊಬ್ಬರು ಮಾಡ್ಬೇಕಂತ GP ಕೊಟ್ಟಿಲ್ಲ ಸಮುದಾಯ, ಎಲ್ಲರೂ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟಕ್ಕೆ ಎಲ್ಲರೂ ಬಂದಿದ್ದಾರೆ. 21 ಹೋರಾಟದಲ್ಲಿ ನಾನು, ಬಾಲಸ್ವಾಮಿ ಕೊಡ್ಲಿ ಅವರು, ದಾನಪ್ಪಣ್ಣ, ಮತ್ತು ನಮ್ಮ ಇಡೀ ರಾಯಚೂರಿನ ನಮ್ಮ ಒಳ ಮೀಸಲಾತಿ ದೈಸಿಗಳೆಲ್ಲ ವಾಲಂಟಿಯರಾಗಿ ಭಾಗವಹಿಸಿದ್ವಿ. ಅದೇ ಕರ್ನಾಟಕದ ಜನ ಭಾಗವಹಿಸಿದ್ರು. ಅವರಾಗಿ ಕರೆದು ವೇದಿಕೆ ಮೇಲೆ ಮಾತಾಡಂದಾಗೆ ಮಾತಾಡಿದ ಹೊರತಾಗಿ, ಅವರು ಆಡಂದಾಗೆ ಆಡಿದ ಹೊರತಾಗಿ, ನಮ್ಮಷ್ಟಿಗೆ ನಾವು ಬೇರೆ ಥರದ ಹಾಡುಗಳನ್ನು, ಬೇರೆ ಥರದ ಭಾಷೆಗಳನ್ನು ಮಾಡಲಿಲ್ಲ. ಅಲ್ಲಿ ಕೂಡ ಹೊತ್ತು ಮಾಡ್ತಾ ಇದ್ವು. ಒಳ ಮೀಸಲಾತಿಯ ಗಂಟು ಬಿಚ್ಚೈತ್ರಿ ಸುಪ್ರೀಂ ಕೋರ್ಟು, ಏಳೈತ್ರಿ ರಾಜ್ಯದ ನಂಟು, ನಡೆಯೋದಿಲ್ಲ ಯಾರ ಕಮೆಂಟು, ಜಾರಿ ಮಾಡಬೇಕು ಗ್ಯಾರಂಟಿ. ಓ ನಮ್ಮ ನಾಡಿನ ಒಡೆಯ
ಕೇಳೋ ನಮ್ಮ ಸಿದ್ದರಾಮಯ್ಯ. ಒಬ್ಬ ಕಾಂಗ್ರೆಸ್ಸಿಗನ ಆಹ್ವಾನ ಇದು. ಒಬ್ಬ ಕಾಂಗ್ರೆಸ್ಸಿಗನಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನನ್ನ ಆಕ್ರೋಶ. ತಪ್ಪ? ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಒಂದು 10-15 ಹೋರಾಟಗಳಾಗಿದೆ. ನಮ್ಮ ಪಾಡಿ ನಾವು ಮಾಡಿದ್ವಿ. ಭಾಸ್ಕರ್ ಹೋರಾಟ ಅದು ವ್ಯಕ್ತಿಗತವಾಗಿ ಹೋರಾಟ ಅಂತ ನಾನು ಅಂದ್ಕೊಂಡಿಲ್ಲ, ಅದು ಸಮುದಾಯದ ಹೋರಾಟ. ಹಂಗಾಗಿ ಅವರು ನಡೆದಿರ್ತಕ್ಕಂಥ ಹೆಜ್ಜೆಗಳಲ್ಲಿ ಪ್ರತಿಯೊಂದು ಸಲ ನಾವು ನಮ್ಮದೇ ಆಗಿರ್ತಕ್ಕಂಥ ಹಲವಾರು ಉಪದೇಶಗಳನ್ನು, ಮಾತುಗಳನ್ನು, ಸಲಹೆಗಳನ್ನು ಕೊಟ್ಟಿದ್ದೀವಿ. ಭಾಸ್ಕರ್ ಆಲ್ರೆಡಿ ಡಿಸೈಡ್ ಮಾಡಿದ್ದ, ನಿಮ್ಮ ಹೋರಾಟ ಅಪ್ಡೇಟ್ ಆಗಿಲ್ಲ, ನಿಮ್ಮ ಹೋರಾಟದಿಂದ ಯಾವುದೇ ಫಲ ಶ್ರುತಿ ಆಗಲ್ಲ, ಹಂಗಾಗಿ ನಮ್ಮದೇ ಒಂದು ಹೋರಾಟ, ಕ್ರಾಂತಿಕಾರಿ ಹೋರಾಟ, ಅದಕ್ಕೋಸ್ಕರ ನಮ್ಮ ಪಾಡಿ ನಾವು ಮಾಡ್ತೀವಿ, ನಿಮ್ಮ ಪಾಡಿ ನೀವು ಸುಮ್ಮನೆ ಇರ್ರಿ, ಬಂದರೆ ಬರ್ರಿ, ಬಿಟ್ಟರೆ ಬಿಡ್ರಿ. ಸರಿ, ಅವ್ರಿಗೆ ಇರ್ತಕ್ಕಂಥ ವ್ಯಕ್ತಿಗತ ನಿರ್ಧಾರ. ನಾನು ಕೇಳ್ತಾ ಇರೋದ್ರಲ್ಲಿ ಕ್ರಾಂತಿಕಾರ ಹೋರಾಟ ಅಂದರೆ ಒಬ್ಬರನ್ನ ಬೈಯೋದ, ತೆಗಳೋದ, ವಸ್ತುನಿಷ್ಠವಾಗಿ ತಪ್ಪು ಮಾಡಿರ್ತಕ್ಕಂಥ, ಲೋಪ ಎಸಗಿರ್ತಕ್ಕಂಥ ಸರ್ಕಾರವನ್ನು ನೀವು ಯಾವುದೇ ರೀತಿಯಲ್ಲಿ ಹಿಗ್ಗಾಮುಗ್ಗ ತರಾಟೆ ಮಾಡಿಕೊಟ್ರು. ಆದರೆ ವ್ಯಕ್ತಿಗತವಾಗಿ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಬಾರ್ದು. ಮತ್ತು ನಾನು ಭಾಸ್ಕರ್ ಬಗ್ಗೆ ಹೇಳೋದಾಗಿ ಸುಮಾರಿದೆ, ನಾನು ಹೇಳೋಕ್ಕಾಗತ್ತಿಲ್ಲ. ಯಾಕಂದರೆ ಅವ್ರು ವ್ಯಕ್ತಿಗತವಾಗಿರ್ತಕ್ಕಂಥ ಹೋರಾಟ. ಅವ್ರು ಇದುವರೆಗೆ ಆರಂಭದಿಂದ ಇದುವರೆಗೆ ಏನು ಹೇಳಿದ್ರೆ ಯಾವುದೂ ಮಾಡಿಲ್ಲ. ನಾನು ಡೆಲ್ಲಿಗೆ ಹೋಗ್ತೀನಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೆ ಅಟ್ಯಾಕ್ ಮಾಡ್ತೀನಿ, ರಾಹುಲ್ ಗಾಂಧಿ ಹತ್ರ ಹೋಗ್ತೀನಿ, ಅಲ್ಲಿ ಮಲ ಸುರ್ಕೊಂತೀನಿ, ಇಲ್ಲಿ ಸತ್ತು ಹೋಗ್ತೀನಿ, ಅಲ್ಲಿ ಸತ್ತು ಹೋಗ್ತೀನಿ, ವಿಷ ಕುಡಿತೀನಿ. ಸತ್ತೋಗ್ಬೇಕಂತ ಬಯಸೋರಲ್ಲ ನಾವು. ಯಾಕಂದ್ರೆ ಹೋರಾಟದ ಇತಿಮಿತಿಗಳೇ ಬೇರೆ, ಹೋರಾಟದ ಲೆಕ್ಕಾಚಾರಗಳು ಬೇರೆ. ಇವೆಲ್ಲದರೂ ಮೀರಿ ಮೊನ್ನೆ ಆಗಸ್ಟ್ 11ರಿಂದ ನಮ್ಮ ಆರಂಭವಾಗಿರ್ತಕ್ಕಂಥ ಹೋರಾಟ ಕೂಡ ನಮ್ಮದೇ ಆಗಿರ್ತಕ್ಕಂಥ ಬದ್ಧತೆ ಇತ್ತು. ಅದು ಕಾಂಗ್ರೆಸ್ ವಿರುದ್ಧದೇ ಹೋರಾಟ. ಈಗಲೂ ಕಾಂಗ್ರೆಸ್ ವಿರುದ್ಧನೇ ಮಾತಾಡ್ತಾ ಇದ್ದೀನಿ ನಾನು. ನನ್ನ ಬದ್ಧತೆ, ಒಳಮೀಸಲು ನನ್ನ ಆದ್ಯತೆ, ಪಕ್ಷ ನನ್ನ ಆದ್ಯತೆ ಅಲ್ಲ. 11ರಿಂದ ಆರಂಭ ಆಗಿರ್ತಕ್ಕಂಥ ಹೋರಾಟ 19ಕ್ಕೆ ಒಂದು ತಾರ್ಕಿಕ ಅಂತ್ಯ ಮೂಡಿತು. ಅಂದರೆ ಒಂದು ಕ್ಯಾಬಿನೆಟ್ ತೀರ್ಮಾನ ಆಗಿರೋದು ತಾರ್ಕಿಕ ಒಂದು ತೀರ್ಮಾನ. ಆ ತೀರ್ಮಾನದ ತಪ್ಪುಗಳಿಂದ ಪ್ರಶ್ನೆ ಮಾಡೋದು ಮತ್ತೆ ಕ್ಯಾಬಿನೆಟಲ್ಲೇ ಮಾಡಬೇಕು. ನೀವು ನಾವು ಹೊರಗಡೆ ಕುಂತಿರೋದು ಎಲಿಜಿಬಲ್ ಆಗಲ್ಲ. ಮತ್ತೆ ನಾವು ಕಾಂಗ್ರೆಸ್ಸಿಗರಾಗಿದ್ದರೆ ಅಥವಾ ಕಾಂಗ್ರೆಸ್ ಗುಲಾಮರಾಗಿದ್ದರೆ ಅಥವಾ ಕಾಂಗ್ರೆಸ್ನ ಬ್ರೋಕರ್ಸ್ ಆಗಿದ್ದರೆ 19ರ ಮಧ್ಯರಾತ್ರಿ ನಾವು ತೀರ್ಮಾನ ತಗೊಂಡಿದ್ದೇನು, ಅಲೆಮಾರಿಗಳಿಗೆ ಸ್ಪೃಶ್ಯದಲ್ಲಿ ಸೇರಿರ್ತಕ್ಕಂಥದ್ದು ಸರಿ ಇಲ್ಲ, ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಹೋರಾಟ ಕಂಟಿನ್ಯೂ ಮಾಡಬೇಕಂತ ಅವತ್ತಿನಿಂದ ಇವತ್ತಿನವರೆಗೆ ಟೆಂತ್ ಶುರು ಇದೆ. ಆ ಟೆಂತಲ್ಲಿ ಜನ ಇದಾರ ಬಿಟ್ರ ಬೇರೆ ಬೇರೆ ಕಾರಣ. ಅಲ್ಲಿ ಇರ್ತಕ್ಕಂಥ ನಾವು ಸಮುದಾಯದ ಅಧ್ಯಕ್ಷರು, ಅವರಲ್ಲಿ ಇರ್ತಕ್ಕಂಥ ಭಿನ್ನತೆಗಳು, ಅವ್ರನ್ನ ಕೋರ್ಡಿನೇಟ್ ಮಾಡೋದು, ಅವ್ರನ್ನ ಡೆಲ್ಲಿಗೆ ಮಾತಾಡೋದು, ಹೈಕಮಾಂಡ್ ವಿರುದ್ಧ ಮಾತಾಡೋದು. ಯಾಕಂದ್ರೆ ಒಂದು ಕ್ಯಾಬಿನೆಟಲ್ಲಿ ತೀರ್ಮಾನ ಮತ್ತೊಂದು ಕ್ಯಾಬಿನೆಟ್ ತೆಗೆದುಕೊಳ್ಳೋಕೆ ಆಗಂಗಿಲ್ಲ ಅಂದಾಗ ಆ ಕ್ಯಾಬಿನೆಟಲ್ಲಿ ಯಾರು ಮಾತು ಕೇಳ್ತಾನೆ ಅನ್ನೋದು ನೋಡ್ಬೇಕು ಹೊರತಾಗಿ ನನಗೆ ತಿಳಿದಾಗ ನಾನು ಹೋರಾಟ ಮಾಡಿದ್ರೆ ಅದು ನಿರ್ತಕ್ಕ ಅನ್ನೋದು ನನ್ನ ಭಾವನೆ. ಮತ್ತೆ ನಾನು ಈಗಲೂ ಹೇಳ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಸಚಿವರು ತೆಲಂಗಾಣದ ಮಾಡೆಲನ್ನು ಧರಿಸಿಕೊಂಡು ಒಂದು ವೇಳೆ ಡಿಸ್ಕಸ್ ಮಾಡಿದರೆ ಅಥವಾ ತೀರ್ಮಾನ ತೆಗೆದುಕೊಂಡಿದ್ರೆ ಖಂಡಿತ ಇವತ್ತು ನಾವು ಯಾರು ಹೋರಾಟದ ಅಖಾಡಕ್ಕೆ ಬರ್ತಕ್ಕಂಥ ಅಗತ್ಯ ಇರಲಿಲ್ಲ. ಇದು ಮಾದೇವಪ್ಪ ಅವ್ರು ಇರೋವರೆಗೆ ಆಗಂಗಿಲ್ಲ ಅನ್ನೋದು ಈಗಲೂ ಹೇಳ್ತಾ ಇದ್ರು ಒಬ್ಬ ಕಾಂಗ್ರೆಸ್ಸಿಗರಾಗಿ. ಕಾಂಗ್ರೆಸ್ಗೆ ಹೋಗ್ಬಿಟ್ರೆ ಎಲ್ಲ ಗುಲಾಮರು ಅಂತಾರೆ. ಯಾರು ಹೋಗಿದ್ದು ಕಾಂಗ್ರೆಸ್ಗೆ? ಅಂಬಣ್ಣ ಒಬ್ಬನೇ ಹೋಗಿದ್ದು ಕಾಂಗ್ರೆಸ್ಗೆ. ಅಂಬಣ್ಣ ಒಬ್ಬನೇ ಕಾಂಗ್ರೆಸ್ಗೆ ಹೋಗಿದ್ದು. ಅಂಬಣ್ಣ ನಿಂದಿರ್ತಕ್ಕಂಥ ಕಾರ್ಯಕರ್ತರು, ಹಿತೈಷಿಗಳು, ಮಕ್ಕಳು, ಮರಿಗಳು ಅಥವಾ ಬೇರೆ ಫಾಲೋವರ್ಸ್ ಯಾರು ಬಂದಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ನನ್ನ ವ್ಯಕ್ತಿಗತ ತೀರ್ಮಾನ ಇದು. ನನ್ನ ಕಾರ್ಯಕರ್ತರ ಜೊತೆ, ನನ್ನ ತಂಡದ ಜೊತೆ ನಾನು ಮಾತಾಡಿ 10 ಸಲ ಚರ್ಚೆ ಮಾಡಿ ನಾನು ಕಾಂಗ್ರೆಸ್ಗೆ ಹೋಗ್ಬೇಕಾ ಬೇಡ. ಅವಾಗಲೂ ಕೂಡ ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು, ನೀವು ಯಾರು ಒಬ್ಬರು ಕೂಡ ಕಾಂಗ್ರೆಸ್ ಕಚೇರಿಗೆ ಬರಬಾರ್ದು. ಯಾಕಂದ್ರೆ ವ್ಯಕ್ತಿಗತ ತೀರ್ಮಾನ, ನನ್ನ ತೀರ್ಮಾನವನ್ನು ನೀವು ಯಾವ ರೀತಿ ಸ್ವೀಕರಿಸೋ ಗೊತ್ತಿಲ್ಲ. ನಿಮ್ಗೆ ವ್ಯಕ್ತಿಗತ ತೀರ್ಮಾನ ಇದೆ, ನೀವು ಕಾಂಗ್ರೆಸ್ ಹೋಗ್ಬೋದು, ಬಿಜೆಪಿ ಹೋಗ್ಬೋದು, RSS ಹೋಗ್ಬೋದು, ಅಥವಾ ತಮ್ಮ ತಮ್ಮ ವ್ಯಕ್ತಿಗತ ನೆಲೆಗಳೆಲ್ಲ ಅಂತ ಹೇಳಿರ್ತಕ್ಕಂಥ ಪಾರದರ್ಶಕವಾಗಿರ್ತಕ್ಕಂಥ ಕಾಳಜಿ ನಮ್ಮದು. ನಾನು ಒಬ್ಬನೇ ಕಾಂಗ್ರೆಸ್ಗೆ ಹೋಗಿದ್ದು. ಭಾಸ್ಕರ್ ಹೇಳ್ತಾನೆ ಕಾಂಗ್ರೆಸ್ ಎಲ್ಲ ಗುಲಾಮರು, ಕಾಂಗ್ರೆಸ್ಗೆ ಹೋಗೋದು ದಂಡೋಯ್ತು, ಕಾಂಗ್ರೆಸ್ಗೆಲ್ಲ ಒತ್ತ ಹಾಕ್ಬಿಟ್ರು. ಒಬ್ಬ ಅಂಬಣ್ಣ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ಇಡೀ ಸಮುದಾಯ ಕಾಂಗ್ರೆಸ್ಗೆ ಹೋಗ್ತದ? ಇದು ಉತ್ಪ್ರೇಕ್ಷಣ? ಇದರ ಆಚೆ ಮತ್ತೆ ನಾನು ಪ್ರಶ್ನೆ ಕೇಳಿ, ಭಾಸ್ಕರ್ ಅವರವರಿಗೆ ಮಾರ್ಚ್ 3ರಿಂದ ನನ್ನ ಮಾತುಕತೆ ಶುರುವಾಗ್ತದೆ. ಮಾರ್ಚ್ 3ಕ್ಕೆ ಭಾಸ್ಕರ್ ಹೋರಾಟ ಆರಂಭಿಸಿದ್ದು. ಒಳ ಮೀಸಲಾತಿ ಬಗ್ಗೆ, ಬ್ಯಾಕ್ಲಾಗ್ ಬಗ್ಗೆ, ಬಡ್ತಿ ಬಗ್ಗೆ. ಮೀಸಲಾತಿ ನನ್ನ ಸಂಬಂಧಿ ಒಳ ಮೀಸಲಾತಿ, ನನ್ನ ಬಡ್ತಿ ಬಗ್ಗೆ, ಬ್ಯಾಕ್ಲಾಗ್ ಬಗ್ಗೆ ಅನ್ಯಾಯ ಆಗಿದೆ. ಸರಿ, ಅವತ್ತಿನಿಂದ ಏಪ್ರಿಲ್ 15ರವರೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೀನಿ. ಅವನ ವ್ಯಾಟ್ಸಪ್ಗಳಿಗೂ ಹಲವಾರು ಮಾಹಿತಿಗಳನ್ನು ಕಳಿಸಿದ್ರು. ಯಾವ ಥರ ಹೋರಾಟ ಮಾಡಬೇಕು, ಆಯೋಗನೇ ತಪ್ಪು, ಅದು ಬೇಡ, ಹೇಳಬಾರ್ದು ನೀವಂಗ, ವಸ್ತುನಿಷ್ಠವಾಗಿರ್ತಕ್ಕಂಥ ವರದಿ ಬಂದರೆ ನಿಖರ ಮಾಹಿತಿ ಸಿಗ್ತದ. ಈಗಾಗಲೇ ಹಲವಾರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಬೇರೆ ಬೇರೆ ಥರದ ಆಗಲಿದೆ, ಅದು ನಿಮ್ಗೆ ಗೊತ್ತಿರಬೇಕು ಹೋರಾಟಗಾರನಿಗೆ ಅಂತ ಕರೆಸಿ ಮಾರ್ಚ್ 3ನೇ ತಾರೀಕಿಗೆ ನಾನೇ ಖುದ್ದಾಗಿ ಕರೆಸಿ ಚರ್ಚೆ ಮಾಡಿ ಕೇಳಿದಷ್ಟು ಹೇಳ್ದ ಅಣ್ಣ ನೀವು ಬರ್ರಿ ಬಿರ್ರಿ ಜೊತೆಗಿರ್ರಿ ಮಾಡೋಣ ಅಂತ ಹೇಳಿದ್ರು. ಆಯ್ತು, ನಾವು ಬಂದ್ವಿ, ಬಿಟ್ಟು ಹೋಯ್ತು, ಮುಗಿದು. ಆದರೆ ಆತ ಏನು ಹೇಳಿದಾನೆ, ಮಾರ್ಚ್ 19ಕ್ಕೆ ನಾವು ಹೋರಾಟ ಫ್ರೀಡಮ್ ಪಾರ್ಕಲ್ಲಿ ಸ್ಟಾರ್ಟ್ ಆದಾಗ ಅವತ್ತು ನಾವು ಅನೌನ್ಸ್ ಮಾಡೋದು. ಮಾರ್ಚ್ 19ಕ್ಕೆ ನಾನು ಕಬ್ಬನ್ ಪಾರ್ಕಲ್ಲಿ ಇರ್ತೀನಿ, ಕಳ್ಳೆಪುರ ತಿನ್ಕು ಅಂತ. ಅವತ್ತು ಸರ್ಕಾರ ತೀರ್ಮಾನ ತೆಗೆದುಕೊಂಡ್ರೆ ಗೇಟ್ ಜಗಿತೀನಿ, ಗೇಟ್ ಜಂಪ್ ಮಾಡಿಬಿಡ್ತೀನಿ. ನಮ್ಮ ಹೆಣಗಳು
ವಿಧಾನಸೌಧಕ್ಕೆ ಹೋಗ್ತವೆ. ಒಳ ಮೀಸಲಾತಿ ಜಾರಿಗೆ ನಮ್ಮ ಮನೆಗೆ ಬರಂಗಿಲ್ಲ, ಶಪಥ ಮಾಡಿದ್ದೀವಿ. ಇದು ಆವೇಶದ ಮಾತುಗಳು. ಇದು ಹೋರಾಟಗಾರ ಸಹಜವಾಗಿ ಮಾತಾಡ್ತಾರೆ. ರೈಟ್, ನಾನು ನಂಬಿದ್ದು ಅವ್ರು ಸಾಯ್ಬೇಕಂತ ನಾನು ಬಯಸಿಲ್ಲ. ಆದರೆ 19ನೇ ತಾರೀಕಿಗೆ ನಾನು ಕಬ್ಬನ್ ಪಾರ್ಕಲ್ಲಿದ್ದು ವಿಧಾನಸೌಧ ನುಗ್ಗಿ ಅಯೋಮಯ ಮಾಡ್ತಾನೆ ಅಂತ ಹೇಳ್ತಕ್ಕಂಥ ಭಾಸ್ಕರ್ ಬಂದಿದ್ದು ನಮ್ಮ ಟೆಂಟಿಗೆ. ನಮ್ಮ ಟೆಂಟ್ ಅದು ಸಮುದಾಯದ ಟೆಂಟ್. ಅಲ್ಲಿ ಬಂದು ಮಾಡಿದ್ದೇನು, ಕಿತಾಪತಿ ಕೆಲಸ ಮಾಡಿ ಚೇರ್ಗಳು ಸುಟ್ಟು ನಾವು ಮಾಡೋದಲ್ಲ ಬರೀ ಎಂಟರ್ಟೈನ್ಮೆಂಟು, ಗುಲಾಮರು ಅಂತ. ಬಂಧುಗಳೇ, ಮತ್ತೊಂದು ಸಾರಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ಅಂಬೇಡ್ಕರ್ ಅವರು ಹುಟ್ಟಿರ್ತಕ್ಕಂಥ ವಂಶ ನಮ್ಮದು. ಮತ್ತೆ ಪ್ರಾಮಾಣಿಕವಾಗಿ ಸಮುದಾಯಕ್ಕೆ ದ್ರೋಹ ಮಾಡೋ ಪ್ರಶ್ನೆನೇ ಇಲ್ಲ. ಮತ್ತೆ ಹೇಳ್ತೀನಿ, ಅವತ್ತು 19ನೇ ತಾರೀಕಿಗೆ 8 ಗಂಟೆಗೆ ನಮ್ಮ ತಂಡದ ತೀರ್ಮಾನ ಆಗಿತ್ತು. 9 ಗಂಟೆ ಒಳಗೆ ಕ್ಯಾಬಿನೆಟ್ ಅಲ್ಲಿ ನೀವು ಒಳ ಮೀಸಲಾತಿ ಪರವಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ಳದೆ ಹೋದರೆ ವಿಧಾನಸೌಧ ಧ್ವಂಸ ಆಗ್ತದೆ. ಅಷ್ಟೊತ್ತಿಗೆಲ್ಲ ನಮ್ಮ ಗಂಟೆಗಳು ಹೋಗಿದ್ದವು, ಮೈಕಿತ್ತು ಹಾಕಿದ್ರು, ಮಳೆ ಬರ್ತಿತ್ತು. ಇಡೀ ಸಾವಿರಾರು ಜನ ಕರ್ನಾಟಕದಿಂದ ಬಂದಿದ್ದರು. ಅವರೆಲ್ಲರ ನಿರಾಕ್ಷೆ 6% ಆದಾಯ ಸಾಕು, ಮಿಕ್ಕಿದ್ದು ಯಾರೋ ಮಾಡ್ರಿ ಅನ್ನೋ ಸ್ಥಿತಿ ಇತ್ತು. ಏಕಾಏಕಿ ಘೋಷಣೆ ಆಯಿತು, ಎಲ್ಲರೂ ಸಂಭ್ರಮ ಪಟ್ಟರು. ಅಲ್ಲಿ ಬೇರೆ ಬೇರೆ ಯಾರೋ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವರಾಗಿ ಅವ್ರದ್ದಾಗಿರ್ತಕ್ಕಂಥ ಅಜೆಂಡಾಗಳಿತ್ತು. ಅಂದರೆ ಆ ಬಗ್ಗೆ ನಮಗೇನು ಗೊತ್ತಿಲ್ಲ, ಅದು ನಮಗೆ ತಲೆಗೆಡಿಸ್ಕೊಂಡಿಲ್ಲ. ಅವ್ರು ಬಂದು ಅವ್ರ ಕೆಲಸ ಅವ್ರು ಹೇಳಿದ್ರು, ಹೋದ್ರು, ಆಯಿತು. ಅಲ್ಲಿ ಹಾಲಾಭಿಷೇಕ ಆಗಲಿಲ್ಲ, ಮತ್ತೊಂದಾಗಲಿಲ್ಲ. ನಮ್ಗೆ ಗೊತ್ತಾಯಿತು ನಮ್ಮ ಕಾರ್ಯಕರ್ತರಿಗೆ ಇದು ಅಲೆಮಾರಿಗಳಿಗೆ ಭಾಳ ತೊಂದರೆ ಆಗಿದೆ ಅಂತ. ಇಮಿಡಿಯೇಟ್ ಆಗಿ ನಮ್ಮದು ಒಳ ಮೀಸಲಾತಿ ಕ್ಯಾಬಿನೆಟ್ ಇದೆ, ನಮ್ಮಲ್ಲೇ ನಾವು ಮಾಡಿಕೊಂಡಿರೋದು. ಅವರೆಲ್ಲರೂ ಸೇರಿ ತೀರ್ಮಾನ ತೆಗೆದುಕೊಂಡು, ಇಲ್ಲ ನಾವು ಇದಕ್ಕೂ ಖುಷಿ ಪಡಬಾರ್ದು, ಸಂಭ್ರಮ ಪಡಬಾರ್ದು. ಕಾರ್ಯಕರ್ತರು 6% ಆಯಿತು ಅನ್ನೋದನ್ನ ಇಟ್ಟುಕೊಂಡು ಉದ್ವೇಗದಿಂದ ಎತ್ತಿ ಮುದ್ದಾಡಿದ್ ಬಿಟ್ರೆ, ನಾವಲ್ಲಿ ಡೆಕೋರೇಷನ್ ಮಾಡಿ ಎಂಟರ್ಟೈನ್ ಮಾಡಿ ನಾವಲ್ಲಿ ವಿಜೃಂಭಣೆ ಮಾಡೋಕ್ಕಿದ್ವ. ಅವತ್ತಿನಿಂದ ಇದುವರೆಗೆ ನಾವು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಅದು ಸರೋಗತ, ನಮ್ಗೆ ನ್ಯಾಯ ಸಿಗಂಗಿಲ್ಲ ಅಂತ ಫ್ರಂಟಲ್ಲಿ ನಿಂತಿದ್ದೆ ನಾವು, ಇನ್ಕ್ಲೂಡಿಂಗ್ ಮೀ. ನಾವ್ಯಾಕೆ ಅಲೆಮಾರಿಗಳ ಜೊತೆಲಿರಬೇಕು? ನಾವ್ಯಾಕೆ ಅಲೆಮಾರಿಗಳ ಜೊತೆ ದೆಹಲಿಗೆ ಹೋಗಬೇಕು? ಒಬ್ಬ ಕಾಂಗ್ರೆಸ್ಸಿಗನಾಗಿ ಮಹಾದೇವ ಪೀರವರೆಗೂ ಒಳ ಮೀಸಲಾತಿ ಜಾರಿಗೆಲ್ಲ ಈಗಲೂ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಮುತ್ತಿಗೆ ಹಾಕಿದ್ದು. ಮುತ್ತಿಗೆ ಹಾಕಿದಾಗ ನಮ್ಮ ಹೈಗ್ರೌಂಡ್ ಪೊಲೀಸರು ವ್ಯಕ್ತಿಗತವಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿದ್ರು, ವ್ಯಕ್ತಿಗತವಾಗಿ ನೋಟಿಸ್ ಕೊಟ್ಟರು. ನೀವೆಲ್ಲಿದ್ರೆ ಅರೆಸ್ಟ್ ಮಾಡ್ತೀವಿ, ನೀವೇನು ಅರೆಸ್ಟ್ ಮಾಡಬೇಕಾಗಿಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ನೀವು ಅರೆಸ್ಟ್ ಮಾಡ್ತಕ್ಕಂಥದ್ದು ಗೇಟಿಗೆ ಬಂದಾಗ ನಿಮ್ಮ ಪ್ರಿಮಿಸಸ್ ಇದೆ, ಅಲ್ಲಿ ಬಂದಾಗ ಅರೆಸ್ಟ್ ಮಾಡೋದು, ಅಲ್ಲಿ ಅರೆಸ್ಟ್ ಆಗಿ 3 ತಂಡಗಳಾಗಿತ್ತು, 5 ತಂಡಗಳು ಮಾಡ್ಕೊಂಡಿದ್ವಿ ನಾವು. ಅಂದರೆ ನಮಗಿರ್ತಕ್ಕಂಥ ಬದ್ಧತೆ, ಒಳ ಮೀಸಲಾತಿಯನ್ನು ಜಾರಿ ಮಾಡಲಾರ್ತಕ್ಕಂಥ ಯಾವುದೇ ವ್ಯಕ್ತಿ ಅವನ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟ ಈಗಲೂ ಇದೆ, ಚಾಲ್ತಿಯಲ್ಲಿದೆ ಈಗಲೂ ಕೂಡ. ನಿನ್ನೆ ಕೂಡ ನಾವು ಸುಸ್ತಾಗಿದ್ರು ಕೂಡ ನಿನ್ನೆ ಮೈಸೂರಲ್ಲಿ ನಮ್ಮ ತಂಡ ಸಭೆ ಮಾಡಿದೆ. ವ್ಯಕ್ತಿಗತವಾಗಿ ಭಿನ್ನಾಭಿಪ್ರಾಯಗಳಿರೋದು ಬೇರೆ, ಆದರೆ ಸಾಮೂಹಿಕವಾಗಿ ಸಮುದಾಯದ ಪ್ರಶ್ನೆ ಬಂದಾಗ ನಮ್ಮ ವ್ಯಕ್ತಿಗತ ಪ್ರತಿಷ್ಠೆಗಳನ್ನು ಬಿಡಬೇಕು ಅಂತ ನಮ್ಮ ಕಾರ್ಯಕರ್ತರು ಹೇಳಿದ್ರು, ಭಾಸ್ಕರ್ ಹೇಳಿದ್ರು. ಅರೆಸ್ಟ್ ಆದ ಕೂಡಲೇ ಭಾಸ್ಕರ್ ಕೊಂಡಾಡಿದ್ದೇ ಕೊಂಡಾಡಿ. ಅಣ್ಣಂದಿರು ಕಾಂಗ್ರೆಸ್ ಕೆಲಸ ಮಾಡಿದ್ರು, ₹1 ತಗೊಂಡಿರಲಿಲ್ಲ, ಇಂಥವ್ರನ್ನ ಅರೆಸ್ಟ್ ಮಾಡಿದ್ರು, ಧಿಕ್ಕಾರ ಸರ್ಕಾರಕ್ಕೆ. ಮರುದಿನ ಇವರು ಬೂಟ್ ಲೆಕ್ಕರ್ಸು, ಇವರು ಬೂಟ್ ನೆಕ್ ಅವರು ಹೋಗಿ ಮನೇಲಿ ಮಕ್ಕರಿ ಪರ್ಟಿಕ್ಯುಲರ್ ಹೆಸರಿಟ್ಟು 1 ಸಲ ಇದು 10 ಸಲ ಇದು ಇಡೀ ಕರ್ನಾಟಕದ ಜನಸಮುದಾಯ ನೋಡಿದೆ. ಓಕೆ, ಬೂಟ್ ನೆಕ್ಕದಂಗೆ ಯಾರ ಮನೇಲಿ ಮಕ್ಕೋಬೇಕನ್ನೋದು ಭಾಸ್ಕರಲ್ಲಿ ಟ್ರೈನಿಂಗ್ ತಗೋಬೇಕಾ? ನಾವು ಭಾಸ್ಕರಲ್ಲಿ ಟ್ರೈನಿಂಗ್ ತಗೋಬೇಕಾ? ಹೋರಾಟ ಹೆಂಗೆ ಮಾಡ್ಬೇಕು ಭಾಸ್ಕರಲ್ಲಿ ಟ್ರೈನಿಂಗ್ ತಗೋಬೇಕಾ? ಒಂದು ಟೀಮ್ ಇದೆ, ಅದು ತೀರ್ಮಾನ ತಗೋದ ಅದ್ರ ಪಕ್ಕ ನಾವು ಹೋಗ್ತೀವಿ. ಸಾಮೂಹಿಕವಾಗಿರ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರೋ. ವ್ಯಕ್ತಿಗತವಾಗಿ ನಮ್ಮಲ್ಲಿ ಸಹಸ್ರಾರು ಟೀಕೆಗಳಿದೆ. ನಮ್ಮನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾನ ಹರಾಜು ಮಾಡಿದ್ದಾರೆ ಕೆಲವರು. ಅಂಥವ್ರ ಜೊತೆ ನಾವು ಇವತ್ತು ಹೋರಾಟ ಕೂತಿದ್ವಿ ಅಂದರೆ ನಮಗೆ ಸಮುದಾಯ ಮುಖ್ಯ ಹೊರತು ನಮ್ಮ ವ್ಯಕ್ತಿಗತ ಪ್ರತಿಷ್ಠೆಗಳೇ ಮುಖ್ಯ ಅಲ್ಲ. ಇದು ನಮಗಿರ್ತಕ್ಕಂಥ ಬದ್ಧತೆ. ಅದಕ್ಕೋಸ್ಕರ ಈ ಸೀನಿಯರ್ಸ್ ಯಾರು 30 ವರ್ಷ ಹೋರಾಟ ಮಾಡಿದ್ರು ಅವರೆಲ್ಲರೂ ಒತ್ತಿಗೆರಿರೋರು. ಇಷ್ಟೆಲ್ಲ ಸಹನೆಯಿಂದ ಹೋರಾಟ ಮಾಡ್ತಕ್ಕಂಥವ್ರಿಗೆ ಬ್ರೋಕರ್ಸು, ಬೂಟ್ ಲಿಕ್ಕರ್ಸು, ನೀವು ಮನೇಲಿ ಮಕ್ಕವರಿ ಮಾದೇವಪ್ಪನ ಇದು CM ಮನೆಯಲ್ಲಿ ನೀವು ಬಕೆಟ್ ಹಿಡಿದಿರ್ತೀರಿ. ಇದು ಶೋಭೆನ, ಇದು ಹೋರಾಟಗಾರರಿಗೆ ಮಾತಾಡ್ತಕ್ಕಂಥ ಸ್ಟೈಲ. ಒಂದು ವೇಳೆ ನೀವು ಮಾಡ್ತಕ್ಕಂಥ ಹೋರಾಟ ನಾವೆಲ್ಲರೂ ಅಪ್ಪಿತಪ್ಪಿ ತಪ್ಪಂತ ಹೇಳಿದ್ವಾ? ಆ ಹೋರಾಟದಲ್ಲಿ ಭಾಗವಹಿಸಿದ್ವಿ ನಾವು. ಭಾಗವಹಿಸಬಾರ್ದು ಅಂತೇಳಿ ಹುಚ್ಚರ ನಾವು. ಸಮುದಾಯದ ಹೋರಾಟ ರೀ, ನಾವು ಬೇಡ ಅಂತ ಹೇಳಿಬಿಟ್ರೆ ಜನ ಭಾಗಿಸಲ್ವಾ? ಅಥವಾ ನೀನು ಬೇಡ ಅಂದರೆ ಜನ ಭಾಗವಹಿಸಲ್ವಾ? ಮೊನ್ನೆ ಮುತ್ತಿಗೆ ಕಾರ್ಯಕ್ರಮಕ್ಕೆ ನಾವು ಡಿಸೈಡ್ ಮಾಡಿದಾಗ ಯಾರ್ಯಾರೋ ಸಚಿವರು, ಯಾರ್ಯಾರೋ ಶಾಸಕರು, ಯಾರ್ಯಾರೋ ಬಂದು ನೀವು ಹೋರಾಟ ಮಾಡಬೇಡ್ರಿ ಅಂತ ಹೇಳಿದ್ರೆ ಅದನ್ನು ಕೇಳಿದ್ವು ನಾವು. ಈಗಲೂ ಕೂಡ ಲೈವ್ ಮಾಡೋಕ್ಕಾಗ ಎಷ್ಟು ಜನ, 100 ಜನ ನಮ್ಮ ಅಣ್ಣ ತಮ್ಮದಿರು, ಬ್ರದರ್ ಸ್ವಲ್ಪ ನೋಡಿ, ಇದು ಬೇರೆಯವರಿಗೆ ನಗೆ ಪಾಟೀಲ್ ಆಗ್ತದೆ. ಅಣ್ಣ ನಿನ್ನೆವರೆಗೆ ನನ್ನ ಬ್ರೋಕರ್ ಅಂತ ಬೈದ ಅವನು ಬಾಯಿ ಮುನ್ಸಿಸಲಿಲ್ಲ ನೀವು. ಎಷ್ಟು ಸಲ ಬ್ರೋಕರ್ ಆಗಲಿ ನಾನು, ಎಷ್ಟು ಸಲ ಬಯಸ್ಕೊಳ್ಳಿಲ್ಲ ನಾನು. ಒಬ್ಬ ಕಾಂಗ್ರೆಸ್ಸಿನಾಗಿ ಸಮಾಜ ಕಲ್ಯಾಣ ಸಚಿವ ಮರ್ಯಾದೆ ಮುತ್ತಿಗೆ ಆಗ್ತೀನಿ ಅಂದರೆ, AICC ಕಚೇರಿ ಮುತ್ತಿಗೆ ಮಾಡ್ತೀನಿ ಅಂದರೆ, ಇದು ಹೋರಾಟದ ತಂತ್ರಗಾರಿಕೆ ಹೊರತಾಗಿ ಇದು ಬೂಟಕ್ಕೆ ಕೆಲಸನಾ?
ಬೂಟ್ ಟೆಕ್ಕಕ್ಕೆ ನಾವು ಡೆಲ್ಲಿಗೆ ಹೋಗ್ಬೇಕಾ? ಯಾಕೆ ಸಿದ್ದರಾಮಯ್ಯ ಸಿಗಂಗಿಲ್ಲ ಇಲ್ಲಿ ಬೂಟ್ ಟೆಕ್ಕಕ್ಕೆ? ನಮಗೆ ಬೂಟ್ ಟೆಕ್ಕದೊಂದು ದಂಧೆನಾದು. ಇಂಥ ಚೀಫ್ ಮೆಂಟಾಲಿಟಿ ನಮ್ಮವರಲ್ಲಿದೆ. ಕ್ವಶನ್ ಮಾಡೋರು ಯಾರು? ಏನಾಯ್ತಣ? ರಿಸಲ್ಟ್ ಏನು? ರಿಸಲ್ಟ್ ಬರೋವರೆಗೆ ನಿರಂತರ ಹೋರಾಟ ಇರಬೇಕು. ಯಾಕಂದ್ರೆ ಸಚಿವರಲ್ಲಿ ಇಲ್ಲ ನಮ್ಮವರು ಹೆಚ್ಚಿಗೆ. ಒಳ ಮೀಸಲಾತಿ ತೀರ್ಮಾನ ಆಗಲಿಕ್ಕೆ 19 ತಾರೀಕಿನ ಡೆಡ್ಲೈನ್ ಕೊಟ್ಟಿದ್ದಿಲ್ಲ. ಅಲ್ಲಿವರೆಗೆ ಸಿದ್ದರಾಮಯ್ಯನವರು ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನು ಜಾರಿ ಮಾಡ್ತಕ್ಕಂಥ ಬದ್ಧತೆಯಲ್ಲಿದ್ದರು. ನಿರಂತರ ಸಂಪರ್ಕದಲ್ಲಿದ್ದೀವಿ. 9 ಗಂಟೆವರೆಗೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಿದೆಯಲ್ಲ, ಅದು ಸಿದ್ದರಾಮಯ್ಯನವರ ಒಂದು ಕಡೆ ಡಿಸಿಷನ್ ತಗೊಳ್ಕೊಳ್ಳಾರದಂಥ ಸ್ಥಿತಿಗೆ ಬರ್ತದೆ. ಇದು ಓಪನ್ ಆಗಿ ಹೇಳ್ತಾರೆ ಅವರು. 20ಕ್ಕೆ ಅವರ ಮನೆಗೆ ಹೋದ್ವಿ ನಾವು, ತಗೊಂಡಿರ್ತಕ್ಕಂಥ ತೀರ್ಮಾನ ತಪ್ಪಂತ. ನಾವು ಕಾಂಗ್ರೆಸ್ಸಿಗರಾಗಿ ಸ್ವಾಗತ ಮಾಡಿ ವಿಜೃಂಭಣೆ ಮಾಡ್ಬೋದಾಗಿತ್ತು. ವಿಜೃಂಭಣೆ ಯಾವಾಗ ಮಾಡಿದ್ರು? ಯತ್ಸಾಂಜನೇಯವರು ಅವರ ಜಿಲ್ಲೆಗಳಲ್ಲಿ ಅವರಿಗಿರ್ತಕ್ಕಂಥ ನಾಯಕನ ಬಗ್ಗೆ ಒಂದು ಕೃತಜ್ಞತೆ ತಿಳಿಸ್ಬೇಕು ಮಾಡಿದ್ರು. ತಪ್ಪಂತ ಗೊತ್ತಾದ ಮೇಲೆ ಎಲ್ಲರೂ ಅದನ್ನು ಕ್ವಶನ್ ಮಾಡಿದ್ರು. ಮಾಡೋರು ಬಿಟ್ಟರು. ಅದು ವ್ಯಕ್ತಿಗತ ತೀರ್ಮಾನ. ಅದು ನಮ್ಮೆಲ್ಲರ ತೀರ್ಮಾನ ಆಗಿತ್ತ? ನಾನು ಜಿಲ್ಲೆಗೆ ಬಂದಾಗ 2 ತಿಂಗಳಿಂದ ಮನೆಗೆ ಬಂದಿಲ್ಲ ಅಂದಾಗ ನನ್ನ ಕಾರ್ಯಕರ್ತರು ಎಂದು ಮುದ್ದಾಡಿದ್ದಾರೆ, ಹೂವಾರ ಹಾಕಿದ್ದಾರೆ. ವಿಜೃಂಭಣೆ ಮಾಡುವ ಅವ್ರು ಹೇಳಿದ್ದಿಷ್ಟೇ. ನೋಡೋಣ, ಒಳ ಮೀಸಲಾತಿ ತಾರ್ಕಿಕವಾಗಿ ಅಂತ್ಯ ಆಗಿಲ್ಲ, ತಾತ್ವಿಕವಾಗಿ ಅಂತ್ಯ ಆಗಿಲ್ಲ, ತಾರ್ಕಿಕವಾಗಿ ಅಂತ್ಯ ಆಗಬೇಕಾಗಿದೆ. ಅದಕ್ಕೋಸ್ಕರ ನೀವು ಮತ್ತೆ ಮನೆ ಬಿಡ್ರಿ, ನಿಮ್ಮ ಜೊತೆಗೆ ನಾವಿರ್ತೀವಿ ಅಂತ ನನಗೆ ಆಶೀರ್ವಾದ ಮಾಡಿದ್ಬಿಟ್ಟು ನಾನೆಲ್ಲಿ ಸಂಭ್ರಮ ಮಾಡಿಕೊಂಡಿದ್ದೀನಿ. ಮಾನ್ವಿ ಮತ್ತು ವಿಶೇಷವಾಗಿ ಕವಿತಾಳದಲ್ಲಿ ಸುಮಾರು ಈ ಚಳವಳಿಯಲ್ಲಿ 2017ರಿಂದ ನಿರಂತರವಾಗಿ ನನ್ನ ಜೊತೆಗಿರೋರು, ಪ್ರಾಣ ಕೊಟ್ಟವರು, ಹೆಜ್ಜೆ ಕೊಟ್ಟವರು, ನಿಮ್ಮನ್ನು ಚಿತ್ರದುರ್ಗದಿಂದ ವಾಪಸ್ ಹೋಗಿ ಅಂತ ಹೇಳಿರ್ತಕ್ಕಂಥ ಮಿನಿಸ್ಟರ್ಸ್ ವಿರುದ್ಧ, ನಮ್ಮ ಕರಪತ್ರಗಳು ಸುಟ್ಟಿರ್ತಕ್ಕಂಥ ಮಿನಿಸ್ಟರ್ಸ್ ವಿರುದ್ಧ, ಗೋವಿಂದ ಕಾರಜೋಳ ಅಂತವರು ನಮ್ಮ ಕರಪತ್ರ ತೆಗೆದು ಮೂತಿಗೆ ಹೋಗಿದಾಗ ನಮ್ಮ ಬೆನ್ನೆಲಿಗೆ ನಿಂತು ನಮ್ಗೆ ಊಟ ಕೊಟ್ಟು ನೀರು ಕೊಟ್ಟು ಹೆಜ್ಜೆಗಳಲ್ಲಿ ಹೆಜ್ಜೆ ಹಾಕಿರ್ತಕ್ಕಂಥ ಬಹುದೊಡ್ಡ ತಂಡ ನನ್ನಿಂದಿದೆ. ಇದು ಈ ಹೋರಾಟಕ್ಕೆ ಇರ್ತಕ್ಕಂಥ ತಾಕತ್. ಯಾವನ್ ಕ್ವಶನ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈಗಲೂ ನಾನು ಕಾಂಗ್ರೆಸ್ ಇದ್ರೂ ಕೂಡ ಅಧಿಕೃತವಾಗಿ ನಾನು ಇಲ್ಲದ ನಾನು ಯಾಕೆ ಹೇಳಿ? ಕದ್ದು ಮುಚ್ಚು ಕಾಂಗ್ರೆಸ್ ಮಾಡಲಿಲ್ಲ, ಕದ್ದು ಮುಚ್ಚು ಬಿಜೆಪಿ ಮಾಡಲಿಲ್ಲ, ಕದ್ದು ಮುಚ್ಚು SDPI ಮಾಡಲ್ಲ, ಕದ್ದು ಮುಚ್ಚು RSS ಹೋಗಲ್ಲ. ಸಂವಿಧಾನದ ವಿಚಾರ ಬಂದಾಗ ಇಡೀ ಒಂದು ತಂಡ ತೀರ್ಮಾನ ತಗೊಂಡಾಗ ನನ್ನ ತೀರ್ಮಾನ ಏನಾಗಿತ್ತು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. KPCC ಕಚೇರಿಯಲ್ಲೇ ಹೇಳಿದ್ದೀನಿ, ಒಳ ಮೀಸಲಾತಿಯನ್ನ ನೀವು ಕೇಂದ್ರಕ್ಕೆ ಕಳಿಸಿದಿರಿ BJPಯವರೇ. ಈಗಲೂ ಡಬಲ್ ಗುಂಡಿಗೆ ಸರ್ಕಾರ ನಿಮ್ಮದು. ಅದಕ್ಕೋಸ್ಕರ ಕೇಂದ್ರದಲ್ಲಿ 341(3) ಪ್ರಕಾರ ನೀವು ಅದನ್ನು ತೀರ್ಮಾನ ತಗೊಂಡು ಜಾರಿ ಮಾಡಂತ ಕಾಂಗ್ರೆಸ್ ಕಚೇರಿಯಲ್ಲಿ ಹೇಳಿದ್ದು. ಅವಾಗಿನ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿಲ್ಲ. ಇದು ನನಗಿರ್ತಕ್ಕಂಥ ಬದ್ಧತೆ. ಕಾಂಗ್ರೆಸ್ ಕಚೇರಿಯಲ್ಲಿ ಈ ಮಾತು ನಾನು ಹೇಳ್ಬೇಕಾ? ಹೈಕಮಾಂಡ್ ಮುಂದೆ ನಂತರದ ಡೆವಲಪ್ಮೆಂಟ್ ಆಯಿತು, ನಿಮ್ಗೆ ಗೊತ್ತಿದೆ. ಅವಾಗಲೂ ಕೂಡ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಬಿ ಫಾರ್ಮ್ ಕೊಡ್ತಕ್ಕಂಥದ್ದು, ಚಲವಾದಿ ಸಮುದಾಯಕ್ಕೆ ಬಿ ಫಾರ್ಮ್ ಕೊಡ್ತಕ್ಕಂಥದ್ದು, ಟಚಬಲ್ಸ್ಗೆ ಬಿ ಫಾರ್ಮ್ ಹೆಂಗೆ ಕೊಡಬೇಕನ್ನೋದನ್ನ ಬಹಳ ವಸ್ತುನಿಷ್ಠವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಿದೆ. ನಾವೇನು ಹುಡುಗಾಟಕ್ಕೆ ಹೋಗಿಲ್ಲ. ಅಲ್ಲಿ ವ್ಯಕ್ತಿಗತ ನಮ್ಮ ತೆವಲಿಗೋಸ್ಕರ ನಾವು ಹೋಗಿಲ್ಲ. ವ್ಯಕ್ತಿಗತ ತೆವಲು ಇಲ್ಲೇ ಇಲ್ಲ. ಇದುವರೆಗೆ ನಾವು ಅರ್ಜಿ ಹಾಕಿಲ್ಲ ಇಂಥದ್ದು ಕೊಡಬೇಕಂತ, ಇಂಥದೇ ಕೊಡಬೇಕು, ಇದೇ ನಿಗಮ ಕೊಡಬೇಕು, ಇದನ್ನ MLC ಕೊಡಬೇಕಂತ ನಾವೆಲ್ಲೂ ಕೇಳಿಲ್ಲ. ಅವತ್ತು ಹೈಕಮಾಂಡ್ ಜೊತೆ ಚರ್ಚೆ ಆದಾಗ ಪ್ರಾತಿನಿಧ್ಯ ಯಾವ ರೀತಿ ಕೊಡಬೇಕು, ಹೆಂಗೆ ಕೊಡಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಲಿಕ್ಕೆ ಒಂದು ಬಹುದೊಡ್ಡ ತಂಡ ಕೆಲಸ ಮಾಡಿದ್ರು. ಅದು ಅರ್ಧ ಸಕ್ಸಸ್ ಆಯಿತು, ಅದು ಸಕ್ಸಸ್ ಆಗಿಲ್ಲ. ಇನ್ನು ಚಾಂತಿಯಲ್ಲಿ ಒಂದಿನ ಮುಗಿಯೋದ ಕೆಲಸ ಅಲ್ಲ. ಹಂಗಾಗಿ ನಮ್ಮ ಹೋರಾಟ ತಾತ್ವಿಕವಾಗಿದೆ. ನಮಗೆ ತಿಳಿದ ರೀತಿಯಲ್ಲಿ ನಾವು ತಂಡವಾಗಿ ಕೆಲಸ ಮಾಡಿದ್ವಿ. ವ್ಯಕ್ತಿಗತವಾಗಿ ಅಂಬಣ್ಣ, ಮಲ್ಲಪ್ಪ, ಯಲ್ಲಪ್ಪ ಅಂತಲ್ಲ. ಇದು ಈ ತೀರ್ಮಾನ ನೀವು ಗಿಡಿಸದೇ ಇರಬಹುದು, ಆದರೆ ಈ ತೀರ್ಮಾನ ಸರಿ ಇಲ್ಲ ಅಂತ ಹೇಳ್ಬೇಕಾಗಿದೆ. ನಾನು ವ್ಯಕ್ತಿಗತವಾಗಿ ಫೋನ್ ಮಾಡಿ ಹೇಳಬೇಕು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಏಪ್ರಿಲ್ 12ನೇ ತಾರೀಕಿಗೆ ಭಾಸ್ಕರ್ ಅವರು ಮಾಡಿರ್ತಕ್ಕಂಥ ಫೋನ್ ನಾನೇ ಮಾಡಿದ್ದೀನಿ, ಅವನು ಮಾಡಿಲ್ಲ. ಹೇಳ್ತಾ ಇದ್ದಾವೆ ಇನ್ನ ಫೋನ್ ಮಾಡಿ ಎತ್ತಿಲ್ಲ ಅಂತ. ನಾವು ನೋಡ್ರಿ, ಅವ್ನು ಕಾಲ್ ಚೆಕ್ ಮಾಡಿ. ಈಗಲೂ ಹೇಳ್ತಾ ಇದ್ದೀನಿ, ಏಪ್ರಿಲ್ 12 ಅಥವಾ 13 ತಾರೀಕಿಗೆ ನಾನೇ ಫೋನ್ ಮಾಡಿ ವ್ಯಕ್ತಿಗತವಾಗಿ ನೀವು ಫೇಸ್ಬುಕ್ಕಲ್ಲಿ ಕೈ ತುಳಿತೀನಿ, ಕುತ್ತಿಗೆ ಕಡಿತೀನಿ, ನೀವು ಬ್ರೋಕರ್ಸ್, ಬುಟ್ಲಿಕ್ಕರ್ಸ್ ಅಂತೆಲ್ಲ ಬರೆದಾಗ ಭಾಸ್ಕರ್ ನೀನು ಅದು ಮಾತಾಡಿ ಸರಿ ಇಲ್ಲ ಅಂತ ಕ್ವಶನ್ ಮಾಡಿದ್ದೀನಿ. ನಿನ್ನ ವ್ಯಕ್ತಿಗತ ಫೋನಿಗೆ ಮಾತಾಡಿದ್ದೀನಿ, ವ್ಯಕ್ತಿಗತ ಮೆಸೇಜ್ ಹಾಕಿ ಹೊರತಾಗಿ ನಾನು ನಿನಗೆ ಬಹಿರಂಗವಾಗಿ ಮಾತಾಡೋಕೆ ಹೋಗಿ ಇಲ್ಲ. ನಾನು ಅಲ್ಲಿ ಮೀಟಿಂಗಲ್ಲಿ ಇದ್ದೀನಿ, ಇಲ್ಲಿ ಮೀಟಿಂಗ್ ಆಮೇಲೆ ಮಾತಾಡಲಿಲ್ಲ. ಇದುವರೆಗೆ ನೀನು ಮಾತಾಡೇ ಇಲ್ಲ. ಬಸವರಾಜ ಗೌತಮ್ಗೆ ಬಂದು ಮಾತಾಡಿದ್ರು, ಅವ್ರು ನಿಮಗೆ ಆನ್ಸರ್ ಮಾಡಿದ್ರು. ಅದೇನೇನಾಯ್ತು ಅದು ಪ್ರಪಂಚ ನೋಡಿದ್ರು. ನನಗೆ ಫೋನ್ ಬಂದಿಲ್ಲ. ನನ್ನ ಫೋನ್ ಇದು ಡೈರಿ ಚೆಕ್ ಮಾಡ್ಬೋದು. ಯಾವೊಂದು ಫೋನ್ ನಾನು ರಿಜೆಕ್ಟ್ ಮಾಡೋ ಪ್ರಶ್ನೆ ಇಲ್ಲರಿ. ಈಗಲೂ ಕೂಡ ಪ್ರಭುರಾಜ್ ಕೊಡ್ಲಿ ಫೋನ್ ಮಾಡಿದ್ರಣ, ಯಾಕೋ ವ್ಯಕ್ತಿಗತ ತೀರ್ಮಾನ ಇದೆ. ಇಲ್ಲ ಪ್ರಭು, ನಾನು ಬ್ರೋಕರ್ ಹಂಚ್ಕೋಬೇಕು, 2 ಸಲ ಹಂಚ್ಕೋಬೇಕು. ನನಗಿರ್ತಕ್ಕಂಥ ಪದ್ಧತಿ ನನಗೆ ಗೊತ್ತಿಲ್ವ. 1 ಸಲ 2 ಸಲ ಹಂಚ್ಕೋಬೇಕು ನಾನು. ಶ್ಯಾಮನ್ ಅವರು, ನಮ್ಮ ಮಂಜುನಾಥ್ ಅಡ್ವೊಕೇಟು, ಇಡೀ ನಮ್ಮ ಮೈಲಾರಪ್ಪ ಸುಮಾರು ಒಂದು 20 ನಿಮಿಷ ನನ್ನ ಎಡಿಬಿಡದೆ ಫೋನ್ ಮಾಡಿ ಅಣ್ಣ ಸ್ವಲ್ಪ ನೋಡೋಣ. ನನಗೊಬ್ಬರು ವ್ಯಕ್ತಿಗತವಾಗಿ ಬೈಯಕ್ಕೆ ಬಂದಿಲ್ಲ.
ನಾನು ಈಗಲೂ ಹೇಳ್ತಾ ಇದ್ದೀನಿ, ಈ ಥರ ಅಡಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು, ಈ ಥರ ಅನಗತ್ಯವಾಗಿರ್ತಕ್ಕಂಥ ಎಕ್ಸಾಗ್ರೇಷನ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಸಮುದಾಯ ನಂಬಿದ್ರೆ ಮೋಸ ಆಗ್ತದೆ ಅಂತ ಹೇಳ್ತೀನಿ ನಾನು. ಇದು ನನ್ನ ವ್ಯಕ್ತಿಗತ ಅಭಿಪ್ರಾಯ. ನಂಬದು ಬಿಡೋದು ಸಮುದಾಯ ತೀರ್ಮಾನ ಮಾಡ್ತೀವಿ. ನೀವೇನು ಚಿತ್ತ ಹಾಕಿದ್ರಿ, ಇವ್ರು ಬಂದ ನಂತರ ಹಿಂಗಾಗಿ ಏನಾಯಿತು? ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಎಚ್ ಆಂಜನೇಯವರು ಇವ್ರ ಜೊತೆಗೆ ಚೆನ್ನಾಗಿರೋ ಕಾಲಕ್ಕೆ, ಯಾರು ನಮ್ಮ ಭಾಸ್ಕರ್ ಜೊತೆಗೆ ಚೆನ್ನಾಗಿರೋ ಕಾಲಕ್ಕೆ ಅವರೇ ಅವತ್ತು ಖುದ್ದಾಗಿ ಆದೇಶ ಕೊಡಿಸಿದ್ದು. ಅದು ತಪ್ಪಿತ್ತ ಆದೇಶ ಆಂಜನೇಯವ್ರಿಗೂ ಗೊತ್ತಿರೋದು, ಭಾಸ್ಕರ್ಗೂ ಗೊತ್ತಿರಲಿಲ್ಲ. ಅವ್ರು ಮಾಡಿರ್ತಕ್ಕಂಥ ತೀರ್ಮಾನ, ಮಾಡಿಸಿರ್ತಕ್ಕಂಥ ತೀರ್ಮಾನ ಬರಾಬರಿ ಆಗಿತ್ತು. ಏನೋ ಒಂದು ಸಮುದಾಯ ಕೊಡಬೇಕಂತಿತ್ತು, ಅದು ಎಚ್ ಆಂಜನೇಯವರು ತಪ್ಪು ಮಾಡಿದ್ರು, ಇವ್ರು ಯಾರು ಭಾಸ್ಕರ್ ಪ್ರಸಾದ್ಗೂ ಅರ್ಥನೇ ಆಗಿರಲಿಲ್ಲ ಅದು. ಮತ್ತೆ ಇಂಟೆಲೆಕ್ಚುಯಲ್ ತಂಡ ಇಲ್ಲ, ಈ ತೀರ್ಮಾನ ಸರಿ ಇಲ್ಲ ಅಣ್ಣ, ಇದು ಹೀಗಾಗಬೇಕು, ಈ ಥರದ ತಪ್ಪಾಗಿದೆ ಅಂದಾಗ ಮತ್ತೆ ಒಂದು ತೀರ್ಮಾನ ಮಾಡಿ ಮತ್ತೊಂದು ರೀತಿಯಲ್ಲಿ ಅದನ್ನು ನೋಟಿಸ್ ಇಶ್ಯೂ ಮಾಡಬೇಕಾಗಿತ್ತು. ಅಷ್ಟು ಅಪ್ರಜ್ಞಾಪೂರ್ವಕವಾಗಿ ಭಾಸ್ಕರ್ ವಿಜೃಂಭಣೆ ಮಾಡಿದ್ರು. ಇದು ವ್ಯಕ್ತಿಗತವಾಗಿರ್ತಕ್ಕಂಥ ತೀರ್ಮಾನಗಳು, ವ್ಯಕ್ತಿಗತವಾಗಿ ಮಾತಾಡೋದು. ಇದರಲ್ಲಿ ಎಂಪ್ಲಾಯೀಸು, ಸುಮಂತ್ ಕಟ್ಟಿಮನೆಯವರು, ನಮ್ಮ ಎಂ ಟಿ ಕಟ್ಟಿಮನೆಯವರು, ಶರಣು ರಾಯಚೂರು ಅನ್ನೋರು ಸುಮಾರು ಜನ ಅಂಡರ್ಗ್ರೌಂಡ್ ಕೆಲಸ ಮಾಡಿದ್ದಾರೆ. ಅವರೆಲ್ಲರೂ ಕೆಲಸ ಮಾಡಿ ಆರ್ಡರ್ ಹಂಗಿರಬೇಕು ಅಂತ ಬಯಸ್ಕೊಂಡಿದ್ದೀವಿ ನಾವೆಲ್ಲ. ಯಾವುದೇ ರಾಜಕಾರಣಿ ಕರ್ಕೊಂಡು ಹೋಗ್ಲಿಕ್ಕೆ ಒಳಗಡೆ ಅಲ್ಲಿ ಅವಕಾಶನೇ ಇಲ್ಲ. ಮೇಡಮ್ ಭಾಳ ಸ್ಟ್ರಿಕ್ಟು ಅಯ್ಯಮ್ಮ. ಅಷ್ಟು ಬಯಸ್ಕೊಂಡು ನಾವು ಕನ್ವಿನ್ಸ್ ಮಾಡಿ ಕೆಲವು ಆದೇಶಗಳು ಮಾಡಿಸ್ತಕ್ಕಂಥದ್ದು ಎಲ್ಲರ ಪಾಲಿದೆ. ಅದು ವ್ಯಕ್ತಿಗತ ಅಂಬಣ ಮಾಡಿಸಿದಂತೆ ನನಗೆ. ಆ್ಯಕ್ಚುಲಿ ಸಿದ್ದರಾಮಯ್ಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದು, ನಾಗಮೋಹನ್ ದಾಸ್ ವರದಿಯೇ ನಾನು ಅಂತಿಮ ಮಾಡ್ತೀನಿ ಫೈನಲಿ. ಮತ್ತೆ ನಾವ್ಯಾರ್ಯಾರು ಕುಂತು ಸರಿ ಹೋಗ್ತೀವಿ, ಹಂಗೆ ಹೋಗ್ತೀವಿ, ಹಿಂಗೆ ಹೋಗ್ತೀವಿ ಅಂದ್ರೆ ನಿಮ್ಮ ಮಾಡಿ ನೀವು ಸರಿ ಹೋಗ್ರಿ ಅಂತೇಳಿ ಅವ್ರು ಇದು ಮಾಡ್ತೀವಿ. ಆಮೇಲೆ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದು, ದಿಸ್ ಇಸ್ ಪೊಲಿಟಿಕಲ್ ಡಿಸಿಷನ್. ಸಿ ಎಮ್ ಅವ್ರು ಹೇಳಿದ್ದು, ನಾನೇ ಸಿ ಎಮ್ ಇರ್ತೀವಿ, ಅವ್ರು ಪ್ಯಾಕೇಜ್ ಕೊಡ್ತೀರಿ ಅಲೆಮಾರಿಗಳಿಗೆ, ಇದು ಬೇರೆ ತೀರ್ಮಾನ ತೊಗೊಳಕ್ಕಾಗಲ್ಲ, ಅರ್ಥ ಮಾಡ್ಕೊರಿ ನೀವು ಅಂತ ಹೇಳಿದ್ರು. ಅವಾಗ ಒಪ್ಪಲಿಲ್ಲ. ಅಲೆಮಾರಿಗಳು ಸಾಕ್ಷಿ ಇರ್ತೀನಿ, ಆಗ ನಾನು ಒಟ್ಟೆ ಒಂದು ಬಕೆಟ್ ಹಿಡಿದಿದ್ದಿಲ್ಲ, ನಾವು ಒಬ್ಬ ಬ್ರೋಕರ್ಸು ಕಾಲು ಹಿಡಿದಿದ್ದಿಲ್ಲ. ಕಾಂಗ್ರೆಸ್ ಸಾರಿಯಾಗಿ ಹೋರಾಟಗಾರರೆಲ್ಲ ತಂಡವಾಗಿ 20 ತಾರೀಕಿಗೆ 19 ಕ್ಯಾಬಿನೆಟ್ ಅದು ಮರು ದಿವಸ 2:30 ಗಂಟೆವರೆಗೆ ಚರ್ಚೆ ಆಗಿದೆ ಸಿ ಎಂ ಅವ್ರ ಹತ್ರ. ಮತ್ತು ಆಂಜನೇಯರಿಗಿರ್ತಕ್ಕಂಥ ಬದ್ಧತೆ ಈ ರಾಜ್ಯದಲ್ಲಿ ಯಾರೂ ಇಲ್ಲ. ಮಿಸ್ಟರ್ ಭಾಸ್ಕರ್ ಅರ್ಥ ಮಾಡ್ಕೊಂಡು ಇದು ಮಾತಾಡೋಕ್ಕಾಗತ್ತೆ. ಇದನ್ನ ಫೇಸ್ಬುಕ್ಕಲ್ಲಿ ಹೇಳಬಾರ್ದು ನಾನು. ಆಂಜನೇಯವರು ಸಿ ಎಂ ಅವ್ರ ಜೊತೆ ಮಾತಾಡಿರ್ತಕ್ಕಂಥ ಚರ್ಚೆ ನೆನೆಸ್ಕೊಂಡ್ರೆ ನೀನು ನಿದ್ದೆ ಮಾಡೋಂಗಿಲ್ಲ. ಅಷ್ಟು ಖಾರವಾಗಿ ಮಾತಾಡಿದ್ದಾರೆ ನಾಯಕ. ನನಗೆ ಗೊತ್ತಿಲ್ಲ, ಇವಿಲ್ಲ ಸತ್ಯನ ಒಪ್ಕೋಬೇಕು. ಬೂಟ್ಲಿ ಕಸವರು ಸಿದ್ದರಾಮಯ್ಯ ಅವರಿಗೆ ಬಹಳ ಕಠೋರವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳಿದ್ರು ಅಲೆಮಾರಿ ವಿಷಯಗಳಲ್ಲಿ. ತಪ್ಪು ಮಾಡಿದಿರಿ ನೀವು ಅಂತ ಹೇಳಿದ್ರು. ಒಂದು ವೇಳೆ ಚೆತ್ತುಗಳೇನಾದರೂ ಮಾಮೂಲಿ ಚೆತ್ತೆಗಿರೋವಾಗ ಅಂಥ ಸೌಂಡಲ್ಲಿ ಮಾತಾಡಿದ್ರು ನನ್ನ ಮುಂದೆ. ಇದು ಎಕ್ಸಾಗ್ರೇಷನ್. ಇದೆಲ್ಲ ಫೇಸ್ಬುಕ್ಕಲ್ಲಿ ಮಾತಾಡಬೇಕಾ? ಯಾಕೆ ಹೇಳ್ತಾ ಇದ್ದೀನಿ, ಈ ಸತ್ಯಗಳು ನಿಮ್ಗೆ ಗೊತ್ತಿರಲಿ. ಏನೋ ಒಂದು ಪ್ರಯತ್ನ ಹೇಳಿದ್ರೆ ಆ ಪ್ರಯತ್ನ ನಂಬತಕ್ಕಂಥದ್ದು ಬಿಡ್ತಕ್ಕಂಥದ್ದು ಸಮುದಾಯ ತೀರ್ಮಾನ. ಸಕ್ಸಸ್ ಆದಮೇಲೆ ನಮ್ಗೆ ಎಲ್ಲರೂ ಲೀಡರ್ ಅಂತಾರೆ. ಹಂಗಾರೆ ಯಾಕಪ್ಪ ಭಾಸ್ಕರ್ ಸತ್ತೋಗ್ಲಿಲ್ಲ, ನೀನು ಎಡಗಳು ಬರ್ತಾವಂದೆಲ್ಲ ಯಾಕೆ ಮನೆಗೆ ಹೋಯ್ತು ಅಂತ ಕೇಳಬೇಕು ನಾನು. ಫೇಸ್ಬುಕ್ಕಲ್ಲಿ ನೀನು ಮಾತಾಡ್ತಕ್ಕಂಥ ಸ್ಟೈಲು ಊರು ಹಾಕೊಂಡು ಸಾಯ್ತೀನಿ ಅಂತಿದ್ದಿ. ಈಗ ಎಲ್ಲರೂ ಒಂದಾಗೋಣ ಅಂತಿದ್ದಿ. ಒಂದಾಗಿ ಏನು ಬಕೆಟ್ ತಗೊಂಡು ತಲೆ ಹೊಡ್ಕೋಬೇಕಾ? ಏನು ಹಾಕ್ಕೋಬೇಕು ಮೈ ಮೇಲೆ? ಚಪ್ಪಲಿ ತಗೊಂಡು ಹೊಡ್ಕೋಬೇಕಾ? ನಿನ್ನ ಹೋರಾಟ ಮಾಡು. ನಿನ್ನ ಅಭಿಪ್ರಾಯ ಬೇಡ ಅಂದರೆ ನಮ್ಮನ್ನ ಕರೆ ಉದ್ದೇಶ ಏನೇನು? ನಮಗೊಂದು ತಂಡ ಇದೆ, ಶಿಸ್ತುಬದ್ಧ ಅಂತ ಒಂದು ಸೈದ್ಧಾಂತಿಕ ನಿಲುವಿದೆ. ನಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಸೀನಿಯರ್ಸ್ ಎಲ್ಲ ಒಂದು ಕಡೆ ಕೆಲಸ ಮಾಡಿದ್ರೆ ಸುಮ್ಮನೆ ಕೂತಿದೆ. ನಾವು ಕ್ಯಾಬಿನೆಟ್ ತೀರ್ಮಾನವನ್ನು ಕ್ಯಾಬಿನೆಟಲ್ಲೇ ಮಾಡಬೇಕಿದ್ದು ಕಾಮನ್ ಸೆನ್ಸ್. ಇದು ಗೊತ್ತಿರ್ಬೇಕು ನಮಗೆ ಹೋರಾಟಗಾರರಿಗೆ. ಕ್ಯಾಬಿನೆಟ್ ಯಾರು ಮಾತು ಕೇಳ್ತದೆ? ಹೈಕಮಾಂಡ್ ಮಾತು ಕೇಳ್ತದೆ. ಹೈಕಮಾಂಡ್ ಎಲ್ಲಿದೆ? ಡೆಲ್ಲಿಯಲ್ಲಿದೆ. ಅವ್ರು ಹೇಳಿದ್ರು, ಅಲೆಮಾರಿಗಳು ಭಾಳ ಸ್ಪಷ್ಟವಾಗಿ ಮಾತಾಡಿದ್ರು. ಭಾಸ್ಕರ್ ಕೇಳೋ, ನಿನಗಿರ್ತಕ್ಕಂಥ 100 ಪಟ್ಟು ಅಲೆಮಾರಿಗಳಿಗೆ ಜ್ಞಾನ ಇದೆ. ನನಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಮೀರಿ ಯಾವತ್ತು ಅಲೆಮಾರಿಗಳು ಮಾತಾಡಿದ್ರು. ಸರ್, ನೀವು ಕೊಡ್ತಕ್ಕಂಥ ಯಾವುದೇ ಪ್ಯಾಕೇಜ್ ಬೇಕಾಗಿಲ್ಲ. ನೀವು MLC ಕೊಟ್ಟು ತಗೊಳಂಗಿಲ್ಲ, ನಾವು ನೀವು 1000 ಕೋಟಿ ಕೊಟ್ಟು ತಗೊಳಂಗಿಲ್ಲ. ನಮ್ಗೆ ಬೇಕಾಗಿದ್ದು 1%. ಇದು ಅವ್ರಿಗೆ ಇರ್ತಕ್ಕಂಥ ಬದ್ಧತೆ. ಅದನ್ನೇ ನಾವು ಹೈಕಮಾಂಡ್ ಹತ್ರ ಮಾತಾಡಿದ್ವಿ. ಕಾಂಗ್ರೆಸ್ ಸರ್ಕಾರ 19ನೇ ತಾರೀಕಿಗೆ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅದು ಇಲ್ಲೀಗಲ್ ಇದೆ, ಅಸಂವಿಧಾನಿಕ ಅಂತ ಈಗಲೂ ಹೇಳ್ತೇನೆ, ಅವತ್ತು ಹೇಳಿದೆ. ಅಲೆಮಾರಿಗಳು ಸೆಪ್ಟೆಂಬರ್ಗೆ ಒಂದು ಹೋರಾಟ ಮಾಡಿದ್ರು. ಅದಕ್ಕೆ ಶಿವಸುಂದರ್ ಅವ್ರು ಬಂದಿದ್ದರು, ಬಂಜಿಗೆರೆ ಅವರು ಬಂದಿದ್ದರು, ಚೇತನ್ ಬಂದಿದ್ದರು, ಕರ್ನಾಟಕದೆಲ್ಲ ಪ್ರಗತಿಪರರು ಬಂದಿದ್ರು. ಅವತ್ತು ನಾನು ಹೇಳಿದಿಷ್ಟೇ, ಕ್ಯಾಬಿನೆಟ್ ಕೋಮಾಕ್ ಹೋಗಿದೆ ಅಂತ ಹೇಳಿದ್ರು. ಈ ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾನೆ, ನಾವು ಉತ್ಸಾಹ ಕಾಂಗ್ರೆಸ್ ಅವ್ರು ಹಿಂಗೆ ಹೇಳ್ತಾರ? ಕಾಮನ್ ಸೆನ್ಸ್ ಇರಬಾರ್ದ ನಿನಗೆ? ಕ್ಯಾಬಿನೆಟ್ ಕೋಮಾಕ್ ಹೋಗಿದೆ ಒಳ ಮೀಸಲಾತಿ ವಿಚಾರದಲ್ಲಿ. ಒಳ ಮೀಸಲಾತಿ ಜ್ವರ ಬಂದಿದ್ದು ಸರ್ಕಾರಕ್ಕೆ. ಇದೊಬ್ಬ ಕಾಂಗ್ರೆಸ್ ಅವ್ರು ಹೇಳ್ತಾನೆ ಇದನ್ನ. ನನ್ನ ಪಕ್ಷನಾ? ಪಕ್ಷದ ಹಿತಾಸಕ್ತಿ ನನ್ನ ಮುಖ್ಯನಾ? ನನ್ನ ಬದ್ಧತೆ ಒಳ ಮೀಸಲಾತಿ ಜಾರೋ ಆಗೋವರೆಗೂ ಅದು ಯಾರೇ ಇರಲಿ, ತುರುಮುಖಾನೆ. ರಾಹುಲ್ ಗಾಂಧಿ ಇರಲಿ, ಸೋನಿಯಾ ಗಾಂಧಿ ಇರಲಿ, ಸುರ್ಜೇವಾಲಾ ಇರಲಿ, ಸಿದ್ದರಾಮಯ್ಯನವ್ರು ಇರಲಿ,
ಅವ್ರ ಜೊತೆ ಎಲ್ಲರ ಜೊತೆ ಚರ್ಚೆ ನಡೀತಾ ಇದೆ ಈಗಲೂ ಕೂಡ. ನಿನ್ನೆ ಮೊನ್ನೆವರೆಗೂ ಪ್ರಿಯಾಂಕಾ ಖರ್ಗೆ ಅವರು ಭೇಟಿಯಾಗಿ ಬಂದಿದ್ದು ಅಲೆಮಾರಿಗಳ ವಿಚಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನ ತಗೋಬೇಕಂತ. ಕ್ಯಾಬಿನೆಟ್ ಅಲ್ಲಿ 15 ಜನ ಒಳ ಮೀಸಲಾತಿ ವಿರುದ್ಧವಾಗಿದ್ದಾರೆ. ಹೆಸರು ಸಮೇತ ಹೇಳಬಲ್ಲೆ ನಾನು, ಕೆಲವು ಕಡೆ ಹೇಳಿದ್ದೀನಿ ಕೂಡ. 15 ಜನ ಒಳ ಮೀಸಲಾತಿ ಯಾವುದೇ ಕಾರಣಕ್ಕೆ ಆಗಬಾರ್ದು, ಇವತ್ತು ಉಪಸಮಿತಿ ಮಾಡಿ ಮುಂದಕ್ಕೆ ಆಗ್ಬೇಕು ಅಷ್ಟೇ. ಕ್ಲೋಸ್. 19 ತೀರ್ಮಾನ ಆಗ್ತಿರಲಿಲ್ಲ. ಸಾವಿರಾರು ಜನ ಅವತ್ತು ಲಗ್ಗೆ ಆಗ್ತೀವಿ ಅನ್ನೋ ಒಂದು ದೊಡ್ಡ ಆಕ್ರೋಶ ಐತಲ್ಲ, ಆಕ್ರೋಶಿಕ ಅವತ್ತು ಒಳ ಮೀಸಲಾತಿಯನ್ನು ಈ 3 ಲೆಕ್ಕಾಚಾರ ಮಾಡಿಬಿಟ್ರು. ಅದು ಇಲ್ಲಿಗಲ್ ಅಂತ ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಅವತ್ತೇ ಹೇಳಿದ್ವಿ ನಾವು. ಅಂಜನೇಯವರು ಕೂಡ ಟು ದಿ ಸ್ಪಾಟ್ ಅಲ್ಲಿ ಹೌದು ನಿಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು. ಟಿವಿಗಳಲ್ಲಿ ಅವತ್ತೇ ಮಾತಾಡಿರ, ಭಾಸ್ಕರ್ ಹೇಳ್ತಾನ ಕಾಟಾಚಾರಕ್ಕೆ ಮಾತಾಡಿದ್ರು. ವಿಧಾನಸೌಧ ಹೊರಗಡೆ ಬಂದು ಕೂಡಲೇ ಟಿವಿಗಳ ಜೊತೆ ಅಂಜನೇಯವರು ಹೌದು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಬಂದು ನಮ್ಮಲ್ಲಿ ಬಂದು ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ. ಇದಕ್ಕಿಂತ ಪದ್ಧತಿನೇ ಬೇಕು. ಕಾಂಗ್ರೆಸ್ ವಿರುದ್ಧ ಮಾತಾಡಿದಂಗಲ್ಲ ಅಂಜನೇಯವರು. ಬೂಟೆಕ್ ಅವರವರು ಬೂಟ್ಲಿಕ್ಕರ್ಸ ಪಕ್ಷದ ಗುಲಾಮರ. ಯಾವುದೇ ರೀತಿಯಲ್ಲಿ ಒಂದು ಪಕ್ಷದ ನಾಯಕರನ್ನು ಓಲೈಸಬೇಕಂತ ಕೆಲಸ ಓಲೈಕೆಗಳಾಗ್ತಿರ್ತವೆ. ಅವ್ರು ವ್ಯಕ್ತಿಗತವಾಗಿರ್ತಕ್ಕ ತೀರ್ಮಾನ ರೀ. ನೀನೇ ಅವನು ಓಲೈಕೆ ಮಾಡ್ಬೇಕಾ ಬಿಡಬಾರ್ದು ಅಂತ ಹೇಳೋದು. ಅವರವ್ರ ರಾಜಕೀಯ ತೀರ್ಮಾನಗಳು, ಅವ್ರವ್ರ ರಾಜಕೀಯ ಲೆಕ್ಕಾಚಾರಗಳಿರ್ತಾವೆ. ಎಲ್ಲರೂ ಅಂಬಣ್ಣ ಥರ, ಎಲ್ಲರೂ ಭಾಸ್ಕರ್ ಥರ ಹೋರಾಟ ಮಾಡ್ಬೇಕಂತ ಇದೆಯಲ್ಲ. ಭಾಸ್ಕರೇ ಅಂಬಣ್ಣೆ ಅಂಜನೇಯವರೇ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಅಂಜನೇಯವ್ರಿಗಿರ್ತಕ್ಕಂಥ ಬದ್ಧತೆಗೆ ಕರ್ನಾಟಕದಲ್ಲಿ ಯಾವ ರಾಜಕಾರಣಿ ಇಲ್ಲ. ಬಲಿರೇ ಜೈ ಅಂಜನೇಯ ಎಚ್ಚಂಜನೇಯ ಬಲಿರೇ ಬಲೆ ಅಂಜನೇಯ ಸ್ವಾಭಿಮಾನಕ್ಕಿಂತ ಪಕ್ಷವೇ ತೃಣ ಸಮಾನೆಂದ ಬಳಿರೇ ಬಲೆ ಆಂಜನೇಯ ಎಚ್ಚಂಜನೇಯ ಬಳಿರೇ ಬಲೆ ಆಂಜನೇಯ. ಪಡೆ ಹೊಡೆದು ಹೇಳ್ತಾ ಇದ್ದೀನಿ. ಆ ತಾಕತ್ತಿರುವುದು ಆಂಜನೇಯವರಿಗೆ. ಇದುವರೆಗೆ ನಿದ್ದೆ ಮಾಡಲಾರದೆ ಸುತ್ತಾಡ್ತಾ ಇದ್ದಾರೆ ಅಭಿಮಾನಿಗಳು. ಆ ಜಿಲ್ಲೆಯಲ್ಲಿರ್ತಕ್ಕಂಥ ಜನಗಳು ಒತ್ತಾಯ ಮಾಡಿ ಕೆಲವು ಕಡೆ ಸಂಭ್ರಮ ಮಾಡಿದ್ದು ಬಿಟ್ಟರೆ ಆ ಸಂಭ್ರಮ ಅಷ್ಟು ಸಕ್ಸಸ್ ಆಗಿಲ್ಲ ಅನ್ನೋ ನೋವು ಅವರಿಗಿದೆ. ನನ್ನ ಜಿಲ್ಲೆಯಲ್ಲಿ ಜನ ನನ್ನ ಬಂದು ಅಪ್ಪಿಕೊಂಡು ಹೂವು ಹಾಕಿದಾಗ ನೀವು ಹೂವು ಹಾಕ್ಬಾರ್ದಂತ ತಿರಸ್ಕಾರ ಮಾಡೋದು ಕಾಮನ್ ಸೆನ್ಸ್ ಅಲ್ರಿ. ಹೂವು ಹಾಕಿ ನಾನು ದೊಡ್ಡ ಹೀರೋನ. ನನ್ನ ಜನಗಳು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಗೌರವಕ್ಕೆ ಹಣ ನೀನು ಮನೆ ಬಿಡಬೇಕಿನ್ನ 2 ತಿಂಗಳು, ನೀನು 5 ತಿಂಗಳು ಬಿಟ್ಟಿದ್ದು ಗೊತ್ತಿಲ್ಲ, 20 ತಿಂಗಳು ಬಿಟ್ಟಿದ್ದು ಗೊತ್ತಿಲ್ಲ, 20 ವರ್ಷ ಮಾಡಿದ್ದು ಗೊತ್ತಿಲ್ಲ, ಈ ತೀರ್ಮಾನ ಆಗಿಲ್ಲ ಇಲ್ಲಿವರೆಗೆ ಬರಬಾರ್ದು ನಿನ್ನಲ್ಲಿ. ಮೊನ್ನೆ ರಾಯಚೂರು ಜಿಲ್ಲೆಯಿಂದ 300 ಜನ ಸೈನಿಕರು ಬಂದಿದ್ದರು ಸರ್ಕಾರ ಉಸಿರುಗಡಿಸಲಿಕ್ಕೆ. ರಾಯಚೂರು ಒಂದು ಜಿಲ್ಲೆಯಿಂದನೇ ಆ್ಯಕ್ಚುಲಿ ತುಮಕೂರು ಮತ್ತು ಚಿತ್ರದುರ್ಗದಿಂದ ಭಾಳಷ್ಟು ಜನ ಬಂದಿದ್ದರೆ ಅದರ ಆಟನೇ ಬೇರೆ ಆಗಿತ್ತು. ಈಗಲೂ ಕೂಡ ನಾವು ನಿದ್ದೆ ಮಾಡ್ತಾ ಇಲ್ಲ. ಆರೋಗ್ಯದ ಬಗ್ಗೆ ಲೆಕ್ಕನೇ ಇಲ್ಲ. ಡೋಂಟ್ ಕೇರ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭಾಸ್ಕರ್, ನೀನೇನು ಹೋರಾಟ ಮಾಡ್ತೀವಿ ಮಾಡು, ನಿನ್ನ ವ್ಯಕ್ತಿಗತ ತೀರ್ಮಾನ. ಅದೇ ಕ್ರಾಂತಿಕಾರಿ ಹೋರಾಟ ಅಂದ್ರೆ ನಿನ್ನಿಷ್ಟ. ಇದು ಕ್ರಾಂತಿಕಾರಿ ಹೋರಾಟನ, ಹತಾಶ ಹೋರಾಟನ, ಭ್ರಮನಿರಸ ಹೋರಾಟ ನಾನು ಯಾಕೆ ಹೇಳಲಿ? ನಂದೇ ಆಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ತಂಡದ ಒಂದು ಲೆಕ್ಕಾಚಾರಗಳು ಮಾಡಿಕೊಂಡು ಗುದ್ದಾಡಿ ಚರ್ಚೆಗಳು ಮಾಡಿಕೊಂಡು ಆಂತರಿಕ ಬಹಿರಂಗ ಚರ್ಚೆಗಳು ಮಾಡಿಕೊಂಡು ಜನರ ಜೊತೆ ಇದ್ದೀವಿ. ಸರ್ಕಾರದ ವಿರುದ್ಧ ಯುದ್ಧ ಮಾಡ್ತೀವಿ. ಹೈಕಮಾಂಡ್ ಒಪ್ಪಲೇಬೇಕು ನಮ್ಮ ಮಾತನ್ನ. ಹೈಕಮಾಂಡ್ ವಿರುದ್ಧ ಮಾತಾಡಿದ್ದಕ್ಕೆ ಇತಿಹಾಸ ನೋಡಿ ತೋರಿಸ್ತೀಯ ನೀನು ಕಾಂಗ್ರೆಸ್ಸಿಗರು? ಏನು ನಿನ್ನೆ ಫೋನ್ ಮಾಡಿ ಬ್ರಹ್ಮಾಂಡ ಭಯಾನಕ ಸತ್ಯಗಳನ್ನು ಬಿಚ್ಚಿಡಲಿದ್ದೇನೆ. ಏನದು ಭಯಾನಕ? ಅಲೆಮಾರಿಗಳು ಆಪರೇಷನ್ ಆಯ್ತಂತ. ಎಲ್ಲಿ ಆಗ್ತದ್ರೆ ಆಪರೇಷನ್? 500 ಜನ ಭಿಕ್ಷೆ ಬೇಡಿ ಫ್ಲೈಟಿಗೆ ಬಂದಿದ್ರು. ಉತ್ಸಾಹ ಸ್ವಂತ ಸ್ವಾಭಿಮಾನದಿಂದ. ನಮ್ಮಂಥವ್ರು ಕೂಡ ಸ್ವಂತ ಖರ್ಚಿಗೆ ಬಂದಿದ್ದು. ಅವ್ರು ಹೇಳಿದ್ದಿಷ್ಟೇ, ಹಣ ನಾವು ಯಾರಿಗೆ ಚಾರ್ಜ್ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ, ನಿಮ್ಮ ಪಾಡಿಗೆ ನೀವು. ಹೌದು, 500 ಜನ. ನಾನು ಹೇಳ್ತಾ ಇದ್ದೀನಿ, ಒಳ ಮೀಸಲಾತಿ ಹೋರಾಟಗಾರರು ಡೆಲ್ಲಿಗೆ ಹೋಗಿಲ್ಲ, ಕರ್ನಾಟಕದಿಂದ ಆಂಧ್ರದಿಂದ ಹೋಗಿದ್ರು. ಆದರೆ ಅಲೆಮಾರಿಗಳು 500 ಜನ AICC ಕಚೇರಿಗೆ ನುಗ್ಗಿದಾಗ ಅಲ್ಲಿ ಲಾಠಿ ಚಾರ್ಜ್ ಆಗ್ತಿತ್ತು, ಫೈರಿಂಗ್ ಆಗ್ತಿತ್ತು, 144 ಡಿಕ್ಲೇರ್ ಆಗ್ತಿತ್ತು. ಏನು ಗೊತ್ತಿರಲಿ, ನೇರವಾಗಿ ಫ್ರಂಟಲ್ಲಿ ಇರೋದೇ ನಾವು. ಯಾಕಂದರೆ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡೋದಕ್ಕೂ ಡೆಲ್ಲಿಯಲ್ಲಿ ಹೋರಾಟ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ರಸ್ತೆಗಳು ಬಂದಾಗ್ಬಿಟ್ರೆ ಹೊಡೆದು ಬಿಡ್ತಾರೆ ಅವರು. ಅಲ್ಲಿರ್ತಕ್ಕಂಥದ್ದು ಫ್ಯಾಸಿಸ್ಟ್ ಗೌರ್ಮೆಂಟ್, ಅಲ್ಲಿರ್ತಕ್ಕಂಥ ಮಿಲಿಟರಿ ಆಡಳಿತ, ಅಲ್ಲಿರ್ತಕ್ಕಂಥದ್ದು ಪೊಲೀಸ್ ರಾಜ್ಯ. ಲೆಕ್ಕಪತ್ರ ಮೂತಿ ಹೊಡಿತಾರೆ ಓಡಾಡಿಸಿ. ಅವಾಗ ನಾವು ಟ್ಯಾಕ್ಟಿಕಲ್ ಆಗಿ ಅಲ್ಲಿಗೆ ನಿಲ್ಲಿಸಿ ಮತ್ತೆ ನಾವು 10 ಜನ ಒಳಗಡೆ ಹೋಗಿ ಮಾತಾಡಿದ್ವಿ. ಏನು ಹೇಳಿದ್ವಿ ನಾವು ಹೈಕಮಾಂಡಿಗೆ? ಕರ್ನಾಟಕ ಸರ್ಕಾರ ತಪ್ಪು ಮಾಡಿದೆ, ಅದಕ್ಕೋಸ್ಕರ ಅಲೆಮಾರಿಗಳು ಬೀದಿಗೆ ಬರಬೇಕಾಯಿತು, ಬಲಾಢ್ಯರ ಜೊತೆ ಸೇರಿಸಬಾರ್ದಾಗಿತ್ತು. ಈಗ ಒಪ್ಕೊಂಡಿದ್ದಾರೆ. ಮಾದೇಪುರ ಅವ್ರ ಜೊತೆ ಚರ್ಚೆ ಆಗಿದೆ, CM ಜೊತೆ ಚರ್ಚೆ ಆಗಿದೆ, ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಚರ್ಚೆ ಆಗಿದೆ, ನಮ್ಮ ವಾರ್ತಾ ಇಲಾಖೆಯ ಸಚಿವರು ಶಿವರಾಜ್ ತಂಗಡಿ ಅವರಿಗೆ ಚರ್ಚೆ ಆಗಿದೆ. ನಿನ್ನೆ ಮೊನ್ನೆವರೆಗೂ ನಮ್ಮ ಚರ್ಚೆಗಳು ನಮ್ಮ ವಕಾಲತ್ ನಡೆದಿದೆ ಅವ್ರ ಜೊತೆ. ಯಾಕಂದ್ರೆ ಕ್ಯಾಬಿನೆಟ್ ತೀರ್ಮಾನ ಇವರೇ ತಗೋಬೇಕು. HK ಪಾಟೀಲ್ ಅವ್ರ ಜೊತೆ ಮಾತಾಡಬೇಕಾಗಿದೆ. ಕೇವಲ ನಮ್ಮಿಬ್ಬರು ಸಚಿವರ ಜೊತೆ ಅಲ್ಲ.
ನಮ್ಮ ಸಚಿವರ ಜೊತೆ ಇನ್ನೊಂದು 15 ಜನ ನಮಗೆ ಸಪೋರ್ಟ್ ಮಾಡದೆ ಹೋದರೆ ಈ 1% ಮೀಸಲಾಗಲಿಲ್ಲ. 1% 18 ಕೊಡಬೇಕಾ 17 ಕೊಡಬೇಕಾ ಅದು ಬೇರೆ ಥರ ಚರ್ಚೆ. 1% ಕೊಡಲೇಬೇಕು. ನೀವು ಮಾಡಿರ್ತಕ್ಕಂಥ ತಪ್ಪು ಇದು. ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ ಅಂದ್ರೆ ಈಗ ಯಾವಾಗ ಮಾತಾಡೋದು ಇತಿಹಾಸದಲ್ಲಿ? ಅದಕ್ಕೆ ಭಾಸ್ಕರ್ ಹೇಳಕತ್ತೀನಿ, ನಿನ್ನ ಭಾಷೆ ನಿನ್ನ ನಾಲಿಗೆ ನೀನು ಹಿಡಿತಾ ಇರಬೇಕು. ಹೋರಾಟಗಾರ ಮಾತಾಡ್ತಕ್ಕಂಥ ಪ್ರತಿ ಮಾತು ಅದ್ರ ತೂಕ ಇರ್ತದೆ. ಬೋಟ್ ಲಿಕ್ಕರ್ಸ್ ಅಂದ್ವಿ, ಬೋಟ್ ಲಿಕ್ಕರ್ಸ್ ಮಾಡೋ ಕೆಲಸ ಮಾಡ್ತೀವಿ ನಾವು. ಮಾಡಿದಾನೆ ಯಾವನಾದರೂ? ಯಾವಾಗ ಬೂಟ್ ಲಿಕ್ಕರ್ಸು? ನಿನ್ನಿಂದ ಕಲಿಬೇಕು ಬೂಟ್ ಲಿಕ್ಕರ್ಸ್ ಹೆಂಗೆ ಮಾಡ್ಬೇಕಂತ, ಬೂಟ್ ಪಾಲಿಶ್ ಹೆಂಗೆ ಮಾಡ್ಬೇಕಂತ ನಿನ್ನಿಂದ ಕಲಿಬೇಕು. ಟ್ರೈನಿಂಗ್ ಮಾಡ್ತೀವಿ ನಾವು 35 ವರ್ಷ ಹೋರಾಟ ಮಾಡಿ. BJP ಕಾಂಗ್ರೆಸ್ JDS ಬಿಟ್ಟಿಲ್ಲ. ನೀನು ರಾಯಚೂರಿಗೆ ಬಂದಾಗ ರಾಯಚೂರಲ್ಲಿ ಈ ಮಾತು ಹೇಳಿದೆ, RSSನ BJPನ ಕಾಂಗ್ರೆಸ್ನ ಒದ್ದು ಓಡಿಸ್ತಕ್ಕಂಥ ಸಮುದಾಯ ಮಾದಿಗರದು. ಯಾಕಂದರೆ BK ಮಕ್ಕಳು ನಾವು. ಈ ಸಮುದಾಯ ಯಾವುದೇ ಪಕ್ಷಕ್ಕೆ ಜೋತಿ ಬೀಳಂಗಿಲ್ಲ. ಒಂದು ವೇಳೆ ಈ ಪಕ್ಷ ಯಾವುದೇ ಸಮುದಾಯಕ್ಕೆ ಯಾವುದೇ ಪಕ್ಷಕ್ಕೆ ಒತ್ತಿ ಬಿದ್ದಿದ್ರೆ ಎಂದೋ ಒಳಮಿಸಲಾಗ್ತಿತ್ತು ಅನ್ನೋದನ್ನ ಹೇಳಿದ್ದೀನಿ ಮುಂದೆ. ಇದು ಮಾದಿಗರಿಗಿರ್ತಕ್ಕಂಥ ತಾಕತ್ತು, ಮಾದಿಗರಿಗಿಂತ ಸೈದ್ಧಾಂತಿಕ ಬದ್ಧತೆ, ಮಾದಿಗರ ತಿಳಿಗಿರೋ ಅಂಬೇಡ್ಕರ್ ಫಿಲಾಸಫಿ. ನೀನು ಬಂದಿದ್ದು ಹೋರಾಟಕ್ಕೆ ಯಾವಾಗ? ಡಿಸೆಂಬರ್ 11ಕ್ಕೆ 2022 ಬಂದು ಮೈ ಬಳ್ಕೊಂಡಿದ್ದು ಬಿಟ್ರೆ ಮತ್ತೇನು ಹೋರಾಟದಲ್ಲಿ ಬಂದಿದ್ಯಾ? ಹೋರಾಟದ ಜೊತೆಗಿರೋದು ಬೇರೆ. ನಿನ್ನಂತ 1000 ಜನ ಬಂದಿದ್ದಾರೆ. ಅದು ನಾನು 35 ವರ್ಷ ಅಂತ ಹೇಳ್ತೀಯ ನೀನು. ನನಗೆ 18 ವರ್ಷ ಇತ್ತು. MRHS ಹೋರಾಟದಲ್ಲಿ ನಾವು ಕಾರ್ಯಕರ್ತರಾಗಿದ್ದೆ. ಯಾವ ಹೋರಾಟಕ್ಕೆ ಬಂದಿದ್ದೀನಿ? 2022 ಹೋರಾಟ ಬಿಟ್ಟರೆ 101 ದಿನ ಅಲ್ಲಿ ಕುಂತು ಜಗಳಗಳಾಗಿ ನಮ್ಮ ರಕ್ತಮುನಿ ಗುಡಿಮನಿಯನ್ನು ಅಲ್ಲಿರ್ತಕ್ಕಂಥ ಕೆಲವು ಪುಡಾರಿಗಳು ಒಡೆದೋಡಿಸ್ತಕ್ಕಂಥ ಕೆಲಸ ಮಾಡಿದ್ರು, ಟೆಂಟಲ್ಲಿ ಇರಬಾರ್ದಂತ. ಆ ಗುಂಡಗಳನ್ನ ಎಡೆಗುರಿ ಕಟ್ಟಿ ನಿಮ್ಮಪ್ಪನ ನೀವು ಹೊಡಿತಾ ಇದ್ದೀರಿ. ಬದ್ಮಾಶ್, ನಮ್ಮ ಮುಖ ಇನ್ನೊಂದ್ಸಲ ನೋಡ್ಬೇಡಂತ ಓಡಾಡಿಸಿರ್ತಕ್ಕಂಥ ಇತಿಹಾಸ ಈ ಚಳವಳಿಗೆ. ಇವೆಲ್ಲ ಹೇಳ್ಬೇಕೆ ನಿನ್ನ ಕತೆಗಳು? ರಕ್ತಮುನಿಯನ್ನು ಬೆಳಗಾವಲ್ಲಿ ಓಡಾಡಿಸಿ ಹೊಡೆದು ಸತ್ತೋಗಿರೋದು ಬಿಟ್ಟು ಇದು ರಕ್ತಮುನಿ ಇದುವರೆಗೆ ಬಿಟ್ಟಿದ್ದಾನ ಹೋರಾಟದ ಜಾಡು? 65 ವರ್ಷ ಒಳ ಮೀಸಲಾತಿ ಅವರು ನೀವು ನಿದ್ದೆ ಮಾಡೋಂಗಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಇದೆ, ನಿನ್ನೆ ಮೈಸೂರಿಗೆ ಬಂದವರು, ಡೆಲ್ಲಿಗೆ ಹೋಗಿದ. ಆ ಬದ್ಧತೆ ನೀವು ಗುಲಾಮಂತಿಯನ್ನು ಯಾರು ಗುಲಾಮರು? ಏನೇನು ಮಾಡಿದಪ್ಪ ನೀನು? ಮೈ ಮೂರ್ಖ ಸತ್ತೋಗ್ಬಿಟ್ಟೆ. ಹೆಣಗಳು ಹೋಗ್ಬಿಟ್ವಾ ವಿಧಾನಸೌಧಕ್ಕೆ? ಕಬ್ಬನ್ ಪಾರ್ಕಲ್ಲೇ ಹೋಗಿದ್ದೆ ಅವತ್ತು. ನಿಗೇಟ್ ನುಗ್ಗಿಬಿಟ್ಟೆ, ಪಲ್ಟಿ ಹೊಡೆದ್ಬಿಟ್ಟೆ. ಬ್ರಹ್ಮಾಂಡ ಬಯಲಾಯ್ತಾ? ಒಳಮೀಸ ಜಾರಿ ಆಯ್ತಾ? ತಮ್ಮ, ಈಗಲೂ ನಾನು ಹೇಳ್ತಾ ಇದ್ದೀನಿ, ಕೇವಲ ಈ ಥರ ಅಗಚಾಡೋದ್ರಿಂದ ಒಳಮೀಸಲಾತಿ ಜಾರಿ ಆಗಂಗಿಲ್ಲ. ಸೂಕ್ಷ್ಮವಾಗಿ ಹೈಕಮಾಂಡ್ನ ಜುಟ್ಟಿಡಬೇಕಾಗಿದೆ, ಕನ್ವಿನ್ಸ್ ಮಾಡಬೇಕಾಗಿದೆ, ಗದರಿಸಬೇಕಾಗಿದೆ, ರಾಜಕೀಯ ತೀರ್ಮಾನ ತಗೋಬೇಕಾಗಿದೆ. ಆತಂಕ ಬೇಡ ನಿನಗೆ. ಆ ತೀರ್ಮಾನ ತಗೊಳ್ತದೆ ಈ ಸಮುದಾಯ. ಆ ತಾಕತ್ತಿದೆ ಈ ಸಮುದಾಯ. ಅಂಬಣ್ಣ ನಾಟ್ ಲೀಡರ್. ಅಂಬಣ್ಣ ಇನ್ನೂ ದೊಡ್ಡ ಶಕ್ತಿ ಇದೆ, ದೊಡ್ಡ ತಂಡ ಇದೆ. ಅದಕ್ಕೋಸ್ಕರ ಬಂದರೆ ನಾನು ಇವತ್ತು ನೀವು ಭಾಸ್ಕರ್ ಬೈತಾರೆ. ನಾನು ಯಾಕೆ ಬೈಲಿ? ನನ್ನ ತಮ್ಮ ಅವನಿಗೆ ಬುದ್ಧಿ ಹೇಳಿದ್ದೀನಿ ಕರೆದು. ಅವನು ಅರ್ಥ ಮಾಡ್ಕೊಂಡಿಲ್ಲ. ಅವನು ನನ್ನ ತಮ್ಮ. ಅವನ ತಮ್ಮನ ಗದರಿಸ್ತಕ್ಕಂತಾಕದಿದೆ. ಅವನೇನು ಹೇಳ್ತಾನ? ನಮ್ಮ ಅಣ್ಣ ತಪ್ಪು ಮಾಡಿದ್ರೆ, ನಮ್ಮ ಅಪ್ಪ ತಪ್ಪು ಮಾಡಿದ್ರೆ ಹೊಡೆಯಂಗಿಲ್ಲ ಅಂದ್ರೆ ನಾವು ಗದರಿಸಂಗಿಲ್ಲ. ಲೇ ಹುಚ್ಚ, ನಿಮ್ಮಪ್ಪ ನಿಮ್ಮ ಅಣ್ಣ ನಿಮ್ಮ ತಾಯಿ ತಂದೆ ತಪ್ಪು ಮಾಡಿದ್ರೆ ಮನೇಲಿ ಕುಂದು ಗದರಿಸ್ಬೇಕಲ್ಲೇ ಹುಚ್ಚ. ರೋಡಲ್ಲಿ ಹೊಡ್ತಿದ್ದೇನಲ್ಲೇ? ನಿಮ್ಮ ಅಣ್ಣನ ರೋಡಲ್ಲಿ ಹೊಡ್ತಿದ್ದೆ. ಸಾಂದರ್ಭಿಕವಾಗಿ ಕೆಲವು ತಪ್ಪುಗಳಾದರೆ ಮನೇಲಿ ಕೂತು ಚರ್ಚೆ ಮಾಡಿಕೊಂಡು ಹೇಳ್ಬೇಕು. ಮುನಿಯಪ್ಪರ ಹತ್ರಕ್ಕೆ ಮಾತಾಡು, ಅಜಯನವ್ರ ಹತ್ರಕ್ಕೆ ಮಾತಾಡು, ಅಥವಾ ಅವ್ರಿಗೆ ಉಪಯೋಗ ಇಲ್ಲ ಅಂದ್ರೆ ನಿಂದೆ ನೀವು ಹೋರಾಟ ಮಾಡು. ಮಂದಿರ ಬೈಯೋದ್ರಲ್ಲಿ ಯಾಕೆ ಟೈಮ್ ಬಿಡ್ತೀಯಪ್ಪ? ಸಮುದಾಯದ ಜವಾಬ್ದಾರಿ ಅವ್ರು ಯಾರು ಮಾಡಿಲ್ಲ, ನೀನು ಮಾಡು. ನೀನು ಮಾಡಿಲ್ಲ ಅಂತ ನಾವೇನೇನು ಹೇಳಿದೆ? 3 ತಿಂಗಳು ಬಂದಲ್ಲಪ್ಪ ನೀನು ಬಂದು. ಮಾರ್ಚ್ 3ರಿಂದ ಅಲ್ಲಿ ನೀನು ಬಂದಿದ್ದು. ಮಾರ್ಚ್ 3ಕ್ಕೆ ರಾಮಕೃಷ್ಣ ಓಡಲ್ಲಿ ಕರೆದು ನಿನ್ನ ನಾನೇ ಮಾತಾಡ್ತಿದ್ದು. 2022ರಲ್ಲಿ ಚೈತನ್ಯ ರಥ ಆದ ನಂತರ ಮತ್ತೊಂದು ಹೋರಾಟ ಆಗಲಾರ್ದಾಗ ನಿನ್ನ ಮನೆಗೆ ಬಂದಿದ್ದೆ ನಾನು. ಭಾಸ್ಕರ್ ಈ ಥರದಿದೆ, ಅವ್ರವ್ರ ತಿಳುವಳಿಕೆಗಳು ಹಿಂಗಿದ್ದವು. ನಾವು ಒಂದೇ ದಿವಸಕ್ಕೆ ಬಂದ ಕೂಡಲೇ 10 ದಿನ ಇಲ್ಲೇ ಇರಬೇಕು, ಅಷ್ಟೇ ಮಾಡಬೇಕಂತ ಕೆಲವರು ನಮ್ಮವ್ರು ಹಿರಿಯರು ಲಕ್ಷ್ಮೀನಾರಾಯಣ ಅಂತವ್ರು ಇದ್ದರು. ಅದು ತೀರ್ಮಾನ ಸಕ್ಸಸ್ ಆಗಂಗಿಲ್ಲ. ಬಂದ ಕೂಡಲೇ ನಮ್ಮ ವಾಪಸ್ ಹೋಗ್ತಾರೆ. ಈ ತೀರ್ಮಾನ ಮತ್ತೊಂದು ಹೋರಾಟ ಕಟ್ಟಬೇಕಂತ ನೀನು ಇದ್ದಲ್ಲಿ ಬಂದಿದ್ದೆ ನಾನು. ನನ್ನ ತಮ್ಮ ಅಂತೇಳಿ. ನನ್ನ ತಮ್ಮ ಒಳ್ಳೆ ಮಾತುಗಾರ, ಒಳ್ಳೆ ಬುದ್ಧಿವಂತಿದ್ದಾನ, ಒಳ್ಳೆ ಪ್ರಬುದ್ಧವಾಗಿದ್ದಾನ ಅಂತ ನೀನಿದ್ದಲ್ಲಿ ಬಂದಿದ್ದು ನಾನು. ನೆನಪು ಮಾಡಿದ್ದು ನೀನು ಒಂದ್ಸಾರಿ. ಅಂದರೆ ಅಂಬಣ್ಣಗ ಪ್ರತಿಷ್ಠೆಗಳಿಲ್ಲ. ಅಂಬಣ್ಣ ಸಾಮಾನ್ಯ ಕಾರ್ಯಕರ್ತ, ಸಾಯವರಿಗೆ ಹಿಂಗೆ ಇರ್ತಾನೆ ಅಂಬಣ್ಣ. ಆದರೆ ಅಂಬಣ್ಣ ಬ್ರೋಕರ್, ಬೋಟ್ ಲಿಕ್ಕರ್ಸ್, ಮತ್ತೊಂದ್ಸಲ ಅವ್ರ ಮನೇಲಿ ಹೋಗಿ ಮಲಗಿರಿ ಅಂತಿ. ಏನು ನಮಗೇನು ವಿವೇಕನೇ ಇಲ್ವಾ? ನೀನೊಬ್ಬರ ತಾಯಿ ಹಾಲು ಕುಡಿದಿದ್ದೆ, ನಮ್ಮ ತಾಯಿ ಅಡ್ದಿರ್ಲಿಕ್ಕಿಲ್ಲ, ಹಾಲು ಕುಡಿಸಿರ್ಲಿಕ್ಕಿಲ್ಲ. ನಮಗೇನೋ ಅಂಬೇಡ್ಕರ್ ವಿಚಾರ ಗೊತ್ತಿರಲಿಕ್ಕಿಲ್ಲ, BK ಅವ್ರ ಜೊತೆ ಗೊತ್ತಿರಲಿಕ್ಕಿಲ್ಲ. ಮತ್ತೆ ಹೇಳ್ತೀನಿ ಕೇಳಿ, ನಿನಗೆ
ಇನ್ನು ಜುಜುಬೀನು 107 ಬಿದ್ದಿದ್ದೀನಿ ಕೇಸ್ ನನ್ನ ಮೇಲೆ. 124 ಸೆಡಿಷನ್ ಆ್ಯಕ್ಟ್, 124A ಸೆಡಿಷನ್ ಆ್ಯಕ್ಟ್, 5 ಸಲ ಗಲ್ಲಿಗೇರಿಸ್ತಕ್ಕಂಥ ಕಾನೂನುಗಳು ಬಿದ್ದಿದ್ದ ನನ್ನ ಕೇಸು. ಯು ಇಮ್ಯಾಜಿನ್ 5 ಸಲ ಗಲ್ಲಿಗೆ ಹಾಕ್ಬೇಕು ನನ್ನ ತಾಕತ್ತು ಕುಗ್ಗಿದ್ದೇನಾ, ನನ್ನ ನಾಡು ಕುಗ್ಗಿದ್ದೇನಾ, ನನ್ನ ಸ್ಪಿರಿಟ್ ಕುಗ್ಗಿದ್ದೇನಾ, ನನ್ನ ಬದ್ಧತೆ ಕುಗ್ಗಿದ್ದೇನಾ? ಒಂದ್ಸಲ ಪುಸ್ತಕ ಓದು, ಆನ್ಲೈನಲ್ಲಿ ನೋಡಿದ್ದು ಕೇಳು. 124A ಸೆಡಿಷನ್ ಆಕ್ಟ್ ಏನು ಹೇಳ್ತದೆ ಕೇಳು. 153B ನನ್ನ ಮೇಲೆ, 120B ನನ್ನ ಮೇಲೆ, IPC ಸೆಕ್ಷನ್ ತೆಗೆದು ಮತ್ತೊಂದು ಸರ್ ನೋಡಿ. ಇದು ಹೇಳ್ಬೇಕಾ? ಇದು ಹೋರಾಟಕ್ಕೆ ಇರ್ತಕ್ಕಂಥ ಹಿನ್ನೆಲೆ ಅಲ್ವಾ? 85ರಿಂದ ಹೋರಾಟದಲ್ಲಿದ್ದೀನಿ ನಾನು. 2020ರಿಂದ ಒಳ ಮೀಸಲಾತಿ ಹೋರಾಟದಲ್ಲಿದ್ದೀನಿ. ಒಂದು ದಿನ ನಾವು ವಾಪಸ್ ತೆರೆದಿಲ್ಲ. ಮೊದಲು ಹನುಮಂತಪ್ಪ ಅವರು ರಾಜ್ಯಾಧ್ಯಕ್ಷರಾಗಿದ್ದರು, ಅವ್ರ ಜೊತೆಗೂ ಕೆಲಸ ಮಾಡಿದೆ. ಎಸ್ ಮಾರಪ್ಪ ರಾಜ್ಯದ ಅವ್ರ ಜೊತೆಗೂ ಕೆಲಸ ಮಾಡಿದೆ. ಮುತ್ತಡ ನಾವು ಮಾಡಿದ್ವಿ, ಲಕ್ಷ್ಮೀನಾರಾಯಣ ಜೊತೆಗೆ ಮಾಡಿದೆ, ನಿಮ್ಮ ಜೊತೆಗೂ ಹೋರಾಟ ಬಂದೆ. ಈಗಲೂ ಹೋರಾಟದಲ್ಲಿದ್ದೀನಿ. ಇದರ ಅರ್ಥ ಏನಪ್ಪ? ಈ ಹೋರಾಟದಿಂದ ಗಳಿಸಿರ್ಬೇಕು ಸಾಕಷ್ಟು ಆಸ್ತಿ. ಅಂದರೆ ಹೋರಾಟ ಅಂತ್ಯ ಆಗೋವರೆಗೂ ನಮ್ಮ ಕೆಲಸ ನಾವು ಮಾಡಲೇಬೇಕನ್ನೋದು ಸಮುದಾಯ ನಿರೀಕ್ಷೆ ಮಾಡ್ತಾರೆ. ಇವತ್ತು 20-30 ಜನ ಫೋನ್ ಮಾಡಿದ್ರು, ಅಣ್ಣ ದಯವಿಟ್ಟು ಯಾಕೋ ಇದು ಮತ್ತೆ ನಾನು ಅತಿ ಆಗಲಪ್ಪ, ಸತ್ಯ ಒಂದ್ಸಲ ಗೊತ್ತಾಗ್ಬೇಕಲ್ಲ. ಮನೆಯಲ್ಲೇ ಮಾತಾಡಬೇಕು, ಮನೇಲಿ ಮಾತಾಡ್ಲಾರ್ದ ಏನು ಮಾಡಬೇಕು ಗೊತ್ತಾಗ್ಬೇಕಲ್ಲ. ಇಲ್ಲಿದ್ರೆ ನಾವು ಮಾಡೋದೆಲ್ಲ ತಪ್ಪು ಸರಿ ಅನ್ನಿಸ್ತದೆ. ಯಾರೋ ಕ್ವಶನ್ ಮಾಡಲಿಕ್ಕೆ ನಮ್ಮ ತಮ್ಮನ ನಾವು ತಿದ್ಕೋಬೇಕಲ್ಲ. ಈಗ ತಿದ್ರೆ ಅವನ್ನ ಬ್ರೋಕರ್ ಅಂತ ಬೈಬಾಡಲೇ, ನೀನೇ ಸಪ್ರೇಟ್ ಹೋರಾಟ ಮಾಡು, ಯಾರು ಬ್ರೋಕರ್ಗಳಲ್ಲದೆ ಬದ್ಮಾಶ್ ಸ್ವಲ್ಪ ಬಾಗಿ ಬೀಡು ಅಂತ ಹೇಳ್ಬೇಕು ಸೀನಿಯರ್ಸ್. ಇಲ್ಲಿಗೆ ಅವ್ರು ನಿನ್ನ ಅದೇ ಥರ ಮಾತಾಡ್ತಾರೆ. ಯಾರು ಹೇಳ್ಬೇಕಂದ್ರೆ ನಾನೇ ಹೇಳ್ಬೇಕು. ನಮ್ಮ ತಮ್ಮ ಅಂತ ಹೇಳಕತ್ತಿದ್ದ, ನಾವು ಕೇಳ್ಬೇಕಲ್ಲ ಅವನು. ಬರಲಿ ನನ್ನ ಜೊತೆ ಪರ್ಸನಲ್ ಚರ್ಚೆ ಮಾಡೋಕ್ಕೆ. ಅವನೆಲ್ಲಿ ಕರ್ತಾರೆ ಅಲ್ಲಿಗೆ ಬರ್ತಿದ್ದ. ಆಸ್ತಿ ವಿಷಯ ಐತಿ, ಸೈದ್ಧಾಂತಿಕ ಬದ್ಧತೆ ವಿಚಾರ ಇರ್ತದೆ. ಹೋರಾಟ ಹೆಂಗೆ ಮಾಡ್ಬೇಕಂದ್ರೆ ತಂಡ ತೀರ್ಮಾನ ಮಾಡೋದು ಒಬ್ಬರಲ್ಲ. ನನ್ನ ತಂಡದಲ್ಲಿ ಸುಮಾರು 15 ಜನ ಕ್ಯಾಬಿನೆಟ್ ಇದೆ. ಅವರೆಲ್ಲ ತೀರ್ಮಾನ ಮಾಡಿದೆ ತೀರ್ಮಾನ. ಅವ್ರು ಏನು ತೀರ್ಮಾನ ಅದೇ ತೀರ್ಮಾನೇ. ಮೈಸೂರಲ್ಲಿ ಹೋರಾಟ ಮಾಡ್ಬೇಕು, ರೈಟ್ ಮಾಡಬೇಕು, ಮಾತಾಡಿ ಚರ್ಚೆ ಮಾಡಬೇಕು. ಯಾರನ್ನೋ ಬ್ಲಾಕ್ ಮೇಲ್ ಮಾಡೋಕ್ಕೋ, ಯಾರನ್ನ ಅನ್ಸೋಕ್ಕೋ, ಯಾರನ್ನ ಅನುಕರಣೆ ಮಾಡ್ತಕ್ಕಂಥ ಹೋರಾಟ ಅಲ್ಲ. ಸಮುದಾಯ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದ ರೈಟ್ ಅವರಾಗೋದು. ಖಂಡಿತ ಅವರ ಬದ್ಧತೆಯನ್ನು ನಿರೀಕ್ಷಿಸೋದು ನಮ್ಮ ಜವಾಬ್ದಾರಿ. ಭಾಳಷ್ಟು ವಿಷಯಗಳೇನೇನೋ ಬರ್ತಾ ಇದ್ದಾವೆ ನೋಡಿ. ಯಾವನೊಬ್ಬರು ಅಮ್ಮಣ್ಣ ಮಾರಿಗಲ್ಲ ಅಂತ ಸರ್ಟಿಫಿಕೇಟ್ ಬೇಕೇನಪ್ಪ ನಿನಗೆ, ಯಾವನಿಗೆ ಬೇಕು ಪರ್ಸಲ್ ಕಳಿಸ್ತಿದ್ದಾನೆ ಅಂದರೆ ಚರ್ಚೆ ನೋಡಿ ಹೆಂಗೆ ಮಾತಾಡ. ಮೂರ್ಖರ ಪ್ರಶ್ನೆಗಳಲ್ವಾ? ಮಾದಿಗಣ್ಣವೋ ಕೇಳೋ ಮಾದಿಗಣ್ಣ. ಯಾರೇ ಬರ್ದಿರೋದು? ಯಾರು? ದಾನಪ್ಪಣ್ಣ ಇದು ಬೀಟಿಗೆ ಬರೆದು ಇನ್ನೊಂದು 4-5 ಸ್ಟ್ಯಾಂಡ್ ಹೆಚ್ಚಿಗೆ ಬರೆದು ಇಡೀ ರಾಜ್ಯದ ಮನೆ ಮುಟ್ಟಿಸಿರ್ತಕ್ಕಂಥ ಕೀರ್ತಿ ಅಮ್ಮಣ್ಣನಲ್ವಾ? ನಾನು ಸರ್ಟಿಫಿಕೇಟ್ ಕೊಡ್ತೀನಪ್ಪ ತಗೋರಿ, ಇಲ್ಲಿಗೆ ಕಂಪ್ಲೇಂಟ್ ಮಾಡೋರು ಏನು ಮಾಲಿಗರಲ್ಲ ಅಲ್ವಾ? ನಿಮ್ಮ ಚರ್ಚೆಗಳು ಎಲ್ಲಿಗೆ ಹೋಗ್ತಾ ಹೋದ್ರೆ ಭಾಸ್ಕರನ್ ತಾಯಿ ನಮ್ಮಕ್ಕೆಲ್ಲ ಅಂತಾರೆ. ಇನ್ಯಾರೋ ಅವನು ನಮ್ಮ ಕೇಶವಮೂರ್ತಿ ಅವ್ರ ತಾಯಿ ನಮ್ಮಕ್ಕೆಲ್ಲ. ಈ ಚರ್ಚೆಗಳು ಬೇಕಾ? ನಮ್ಮ ಹೋರಾಟದ ಬಗ್ಗೆ, ನಮ್ಮ ಬದ್ಧತೆ ಬಗ್ಗೆ ಪ್ರಶ್ನೆಗಳು. ನಾನು ಮಾದಿಗನಲ್ಲ, ನಾನು ಸರ್ಟಿಫಿಕೇಟ್ ಕೇಳಪ್ಪ, ಸರ್ಟಿಫಿಕೇಟ್ ಕ್ರಾಶ್ ಆಗಲಿ ಮಾದಿಗ ಅಂತ ನಮ್ಮ ಅಪ್ಪಂದು ಕೂಡ ಇದನ್ನು ಹಾಕೀನಿ. ಅಂದರೆ ಚರ್ಚೆಗಳು ಯಾವ ಕೇಳಬೇಕು ಯಾವ ಬಿಡಬೇಕಾದ್ರೆ ಕಾಮನ್ ಸೆನ್ಸ್ ಇರಬೇಕಲ್ಲ ನಿಮಗೆ. ಒಳ ಮೀಸಲಾತಿ ಹೋರಾಟದ ತಾರ್ಕಿಕ ಬರ್ತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ. ನನ್ನ ಜಾತಿ ಪ್ರಶ್ನೆ ತಗೋಬೇಕಾ? ಯಾವ ಬೇಕು ಜಾತಿ ನಿಮಗೆ? ನಾನು ನಿಮ್ಗೆ ಹೆಣ್ಣು ಕೇಳೋಕೆ ಬಂದಾಗ, ಅಥವಾ ನೀವು ನನಗೆ ಹೆಣ್ಣು ಕೊಡೋ ಕಾಲಕ್ಕೆ ಜಾತಿ ಗೀತಿ ಚಕ್ರ ಮಾಡಿ ಗೋತ್ರ ಕುಲ ಎಲ್ಲ ನೋಡ್ಬೇಕಪ್ಪ. ನೋಡಿ, ಈಗ ಒಳ ಮೀಸಲಾತಿ ಚರ್ಚೆ ಅವ್ರು ಏನು ಮಾತಾಡ್ತಾರೆ, ನೀವು ಹೆಂಗೆ ತಾರ್ಕಿಕ ತಗೋಬೇಕಂತ ನಾನು ಹೇಳ್ತಿದ್ದೇನೆ. ಅವ್ನು ನಮ್ಮವನು ಮಾರಿಗಲ್ಲ, ಸರ್ಟಿಫಿಕೇಟ್ ಹಿಂಗೆ ಐತೆ, ಸರ್ಟಿಫಿಕೇಟ್ ತೋರಿಸ್ಬೇಕಾ? ಯಾವನು ಇದ್ರಲ್ಲಿ ಜಾತಿ ಸರ್ಟಿಫಿಕೇಟ್ ಅಪ್ಪ. ನಮ್ಮಪ್ಪನ ಜಾತಿ ಸರ್ಟಿಫಿಕೇಟ್ ಕೂಡ ಐತೆ. ನಮ್ಮಪ್ಪ 80 ವರ್ಷ ಸತ್ತಿದ್ದ. ಮತ್ತು ನಮ್ಮಪ್ಪ ಒಂದು 50 ವರ್ಷಗಳಿಗೆ ಜಾತಿ ಸರ್ಟಿಫಿಕೇಟ್ ತಗೊಂಡಿರ್ಬೇಕಲ್ಲ. ಈ ಜಾತಿ ಸರ್ಟಿಫಿಕೇಟ್ ತೋರಿಸ್ಬೇಕಾ? ನಮ್ಮಪ್ಪನ ತೋರಿಸ್ಲ? ಇದು ಬೇಕಾಯ್ತು. ಈ ಸರ್ಟಿಫಿಕೇಟ್ ರದ್ದಾಗಬೇಕಲ್ಲ ಮಾದಿಗನಲ್ಲ ಅಂತ ಹೇಳಕ್ಕೆ. ಮಾದಿಗರು ಡಕ್ಕಲಿಗರು ಅಂತ ಹೇಳ್ತಾರೆ ನನಗೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಭಾಸ್ಕರ್ ಹೋರಾಟ ಮಾಡ್ತಕ್ಕಂಥದ್ದು, ಬೆಂಬಲಿಸ್ತಕ್ಕಂಥದ್ದು, ಬಿಡ್ತಕ್ಕಂಥದ್ದು ಸಾಮೂಹಿಕವಾಗಿರ್ತಕ್ಕಂಥ ತೀರ್ಮಾನ. ಅದು ಬಿಟ್ಟು ಅವ್ರು ಬೂಟ್ ನೆಕ್ಕರ್ಸು, ಗುಲಾಮರು, ಬೂಟ್ ನೆಕ್ಕಕ್ಕೆ ಲಾಯಕು ಅಂತ ಹೇಳ್ತಕ್ಕಂಥದ್ದು ಜನ ಹೋರಾಟದ ಶೈಲಿ ಅಲ್ಲ ಅನ್ನೋದನ್ನು ಹೇಳ್ಬೇಕು ಒಬ್ಬ ಹೋರಾಟಗಾರನಾಗಿ. ಅವ್ರು ಯಾವತ್ತು ತಿಳ್ಕೊಳ್ತಾನೆ ಬೆಳ್ಕೊಂಡು ಬೇರೆ ವಿಷಯ. ಅದಕ್ಕೋಸ್ಕರ ಬಂದರೆ ಮತ್ತೆ ನಿಮಗೊಂದು ಹೇಳ್ತೀನಿ, ನನ್ನ ಕಾಂಗ್ರೆಸ್ ಅಂತ ಹೇಳ್ತೀರಲ್ಲ ನೀವು. ಮೋಸ್ಟ್ಲಿ ಆಗಸ್ಟಲ್ಲಿ ನಾವೇನೋ ಫ್ರೀಡಮ್ ಪಾರ್ಕಲ್ಲಿ ಕೂತಿದ್ವಿ. ಅದೇ ಸಂದರ್ಭದಲ್ಲಿ BJP ಒಂದು ಸಭೆ ಆಯಿತು. ನಾರಾಯಣ ಸ್ವಾಮಿ ಅವರೇ
ಆ ಸಭೆಗೆ ಬರ್ಬೇಕಾದ್ರೆ ಆ ಸಭೆ ವೇದಿಕೆಗೆ ಹೋದೆ ನಾನು ಕಾಂಗ್ರೆಸ್ ಅಂದ್ರೆ ಬಿ ಜೆ ಪಿ ಸಭೆಗೆ ನಾನು ಯಾಕೆ ಹೋಗ್ಬೇಕು? ಗೋವಿಂದ ಕಾರಜೋಳ ಅವರು ನಾರಾಯಣ ಸ್ವಾಮಿ ಅವರು ಕೂಡಿಸಿದ್ರು ಪಕ್ಕದಲ್ಲಿ. ಆಮೇಲೆ ಯಾರೋ ಪ್ರಶ್ನೆ ಮಾಡಿದ್ರು, ಸರ್ ಅವ್ರನ್ನ ಮಾತಾಡ್ಸೋದು ಬೇಡ, ಅಮ್ಮಣ್ಣ ಇದು ಬೇಡ ಅಂತ. ರೈಟ್ ಅಣ್ಣ, ನಾನು ಒಳ ಮೀಸಲಾತಿ ಹೋರಾಟಗಾರನಾಗಿ ವೇದಿಕೆ ಬಂದಿದ್ದೀನಿ, ನೀವು ಕರೆದಿದ್ದೀರಿ, ಮಾತಾಡ್ಸೋದು ಬಿಡಿಸೋದು ನಿಮ್ಮ ತೀರ್ಮಾನ, ಯಾಕಂದ್ರೆ ವೇದಿಕೆ ನಿಮ್ಮದು. ಅವತ್ತು ನಾನು ಹೇಳ್ಬೇಕಾಗಿದ್ದಿಷ್ಟೇ, ನೀವು ಬಿ ಜೆ ಪಿ ಅವರು ಸದನದಲ್ಲಿ ಮಾತಾಡಿ, ಬಿ ಜೆ ಪಿ ಅವರು ಸದನದಲ್ಲಿ ಮಾತಾಡಿ, ಹೋರಾಟ ಮಾಡೋಕ್ಕೆ ಸಾವಿರಾರು ಜನ ನಾವು ಇವತ್ತು ಏನು ಬರ್ತಿದ್ದೆ ನಾನು ಅಷ್ಟೇ. ಇಲ್ಲ ಮಾತಾಡೋದು ಸರಿ ಇಲ್ಲ ಅಂತಂದ್ರೆ ಬಿಟ್ಬಿಟ್ಟೆ, ಯಾಕಂದ್ರೆ ಅವ್ರ ವೇದಿಕೆ ಆರ್ ಎಸ್ ಎಸ್ ವೇದಿಕೆ, ಬಿ ಜೆ ಪಿ ವೇದಿಕೆ. ಮತ್ತು ನಾನು ಕಾಂಗ್ರೆಸ್ನಾಗ ಬಿ ಜೆ ಪಿ ವೇದಿಕೆ ಅಂದ್ರೆ ಏನು ಉತ್ಸಾಹ, ಏನು ಕಾಂಗ್ರೆಸ್ ಬಿ ಜೆ ಪಿ ಏನು? ಹಾಗಾಗಿ ಒಳ ಮೀಸಲಾತಿ ಎಲ್ಲಿದೆ ಅಲ್ಲಿ ನಾವು ಇರ್ತೀವಿ. ಕಾಂಗ್ರೆಸ್ ಬಿ ಜೆ ಪಿ ನಮ್ಗೆ ಯಾರು ಹೇಳಬೇಕಾಗಿಲ್ಲ, ನಾವು ವ್ಯಕ್ತಿಗತ ತೀರ್ಮಾನ. ಅದಕ್ಕೋಸ್ಕರ ನೀವು ಜಾತಿ ಬಗ್ಗೆ, ಕುಲದ ಬಗ್ಗೆ, ಗೋತ್ರ ಬಗ್ಗೆ ಬಿಟ್ಬಿಡಿ, ಮುಂದೆ ಏನು ಮಾಡಬೇಕು. ಈಗಲೂ ನಾನು ಹೇಳ್ತಾ ಇದ್ದೀನಿ, ಮಾದೇವ್ ಅವ್ರನ್ನ ಬೆನ್ನತ್ತಿದ್ದೀನಿ. ಹೊಸದಾಗಿ ಅಧಿಕಾರಿ ಬಂದಂತರೂ ಕೂಡ ಅವರು ಆನ್ಲೈನಲ್ಲಿ ಕೆಲಸ ಮಾಡ್ತಾರೆ, ಆದರೆ ನಮಗೆ ಸ್ಯಾಟಿಸ್ಫೈ ಇಲ್ಲ. ತೆಲಂಗಾಣದ ಮಾಡಲ್ನ ತರಿಸಿ ಓದ್ಕೊಳ್ತಕ್ಕಂಥ ಸಾಧನೆ ನಿಮ್ಗೆ ಇಲ್ಲಿ ಅಂದರೆ ಮಾದೇವ್ ಅವರೇ, ಅನ್ನೋ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ತರಿಸ್ಬೇಕಾದ್ರೆ ನಾವು ತರಿಸಿ ಜಾರಿ ಮಾಡ್ಬೇಕು, ಅವ್ರಿಗೆ ಒಪ್ಪಂಗಿಲ್ಲ, ಹೋರಾಟ ಗೆಲ್ಲಂಗಿಲ್ಲ ಅಂತ ಹೇಳಿದ್ವಿ. ಇದು ಬ್ರೋಕರ್ ಕೆಲಸ ಮಾಡ್ದ? ಹೋರಾಟ ಕೈ ಬಿಟ್ಟು ಮನೇಲಿ ಮಕ್ಕೊಂಡೆ ತಪ್ಪು. ಭಯಾನಕ ಸತ್ಯಗಳನ್ನು ಹೇಳುತ್ತೇನೆ ಅಂತ ನಿನ್ನೊಂದು ದೊಡ್ಡ ಲೈವ್. ಏನದು ಭಯಾನಕ ಸತ್ಯ? ಯಾರಿಗೆ ಎಮ್ ಎಲ್ ಸಿ ಕೊಡ್ತಾರಂತ? ಎಮ್ ಎಲ್ ಸಿ ತಗೊಳ್ಳಿ, ಏನಾಯ್ತು ನಿನಗೇನು? ಎಮ್ ಎಲ್ ಸಿ ಕೊಡೋದು ಯಾವ? ಆ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಿಷ್ಠಾವಂತ ಕಾರ್ಯಕರ್ತರು. ನೀರು ನಾನು ಹೇಳಿದ್ರೆ ಕೊಡ್ತಾರೆ, ಹೋರಾಟಗಾರ ಕೊಡ್ತಾರೆ. ಪಾಪ ಕೆ ಎಸ್ ಪ್ರಭಾಕರನ್ ಅವರಿಗೆ ಒಂದು ಯಾವುದೊಂದು ಹುದ್ದೆಯನ್ನು ನೇಮಕ ಮಾಡಿದ್ರು, ಅದೇ ಬ್ರಹ್ಮಾಂಡ ಸತ್ಯ. ಅವ್ರು ಹೇಳಿದ್ರು, ಹೌದ್ರಿ ಮಾಡ್ಯಾರ, ಅದಕ್ಕೆ ಹೋಗಿಲ್ಲ, ಅದು ಇಷ್ಟ ಇಲ್ಲ. ಇದು ಸಮುದಾಯದ ಒತ್ತೆ ಆಗ್ತಕ್ಕಂಥ ಕೆಲಸ ಇದು. ಅಂದರೆ ನಾವು ಹೇಳ್ತಕ್ಕಂಥದ್ದು ಈಗ ಉಂಟೆ ಅನ್ನೋ ಕಥೆಗಳಿದಾವಲ್ಲ, ಅಂಥ ಕಥೆಗಳನ್ನ ಭಾಸ್ಕರ್ ಅವರು ಮಾಡಕತ್ತಾರೆ. ಮಾಡಲಾದ ವ್ಯಕ್ತಿಗತ ತೀರ್ಮಾನ ಬೇಡ. ಅವರ ಅದು ಚತುರತೆ, ಅವರ ನೈಪುಣ್ಯತೆ, ಅವರ ವ್ಯಕ್ತಿಗತವಾಗಿರ್ತಕ್ಕಂಥ ತೀರ್ಮಾನ. ನಾನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಆಮೇಲೆ ಸತ್ಯನ ತಿಳ್ಕೊಂಡು ಮಾತಾಡೋದು. ಯಾಕಂದ್ರೆ ಬಹಿರಂಗ ನಾವು ಮಾತಾಡೋಕ್ಕೆ 1000 ಸಲ ಯೋಚನೆ ಮಾಡಿ. ನಾನು ಫ್ರೆಂಡ್ಸ್ ಇವರು 25 ಜನ ನಮ್ಮ ಸೆಲೆಕ್ಟೆಡ್ ಟೀಮ್ ಇದೆ. ಇಲ್ಲ ಮಾತಾಡಲೇಬೇಕಣ್ಣ ನೀವು, ಅದು ಸರಿ ಇರಲಿ ತಪ್ಪಿರಲಿ ಸಮುದಾಯ ನಮ್ಮನ್ನು ಬಯಸ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಇವತ್ತು ಮಾತಾಡ್ತಾ ಇದ್ದೀನಿ. ಇಲ್ಲಿಗೆ ನಾವು ಮಾತಾಡೋ ಅಗತ್ಯ ಇಲ್ಲ. ನನಗೆ ಗೊತ್ತು, ಮಾತಾಡಬಾರ್ದು ಅಂತಲೇ ಗೊತ್ತು ನನಗೆ. ನಾನು ವ್ಯಕ್ತಿಗತವಾಗಿ ಅವನು ಟೀಕೆ ಮಾಡೋಕ್ಕೆ ಬರ್ತಾ ಇದ್ದೇನೆ. ಒಂದು ಹೋರಾಟ ಸಕ್ಸಸ್ ಆಗಬೇಕಾದ್ರೆ ನಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಬದಿಗಿಟ್ಟಿ ಹೋರಾಟದಲ್ಲಿ ಇರಬೇಕು. ನನ್ನ ಕರೀಲಿಲ್ಲ ವೇದಿಕೆ, ನಿನ್ನೆ ಯಾಕೆ ಕರೀತಾರೆ? ಆ ವೇದಿಕೆಗೆ ಒಂದು ಬದ್ಧತೆ ಇರ್ತದೆ, ಆ ವೇದಿಕೆಗೆ ಒಂದು ಫ್ರೇಮ್ವರ್ಕ್ ಇರ್ತದೆ, ಆ ವೇದಿಕೆಗೆ ಒಂದು ತಾಂತ್ರಗಾರಿಕೆ ಇರ್ತದೆ. ಆ ವೇದಿಕೆಗೆ ಚ್ಯುತಿ ಬರಬಾರ್ದು. ಅವತ್ತು ಸೆಪ್ಟೆಂಬರ್ 3ಕ್ಕೆ 10-15 ಜನ ಅಲೆಮಾರಿಗಳು ಸೇರಿದ್ರು. ಅವತ್ತು ತೀರ್ಮಾನ ಆಗಿದ್ದೇನು? ಕರ್ನಾಟಕ ಸರ್ಕಾರ ಕೋಮಾಕ್ಕೆ ಹೋಗಿದೆ, ಒಳ ಮೀಸಲಾತಿ ಜ್ವರ ಬಂದಿದೆ ಸರ್ಕಾರಕ್ಕೆ ಅಂತ ಹೇಳಿದೀನಿ. ಇದು ಪಬ್ಲಿಕ್ ತೀರ್ಮಾನ. ಭಾರತದಲ್ಲಿ ಬಂದಿದೆ ನನ್ನ ಸ್ಟೇಟ್ಮೆಂಟು, ಕರ್ನಾಟಕ ಸರ್ಕಾರ ಕೋಮಾಕ್ಕೆ ಹೋಗಿದೆ. ಇದು ಕಾಂಗ್ರೆಸ್ ಅವರು ಮಾತಾಡ್ತಕ್ಕಂಥದ್ದು ಕೆಲಸನ? ಇದು ಮಾತಾಡ್ಬೋದಾ ಈ ಥರ? ಈಗಲೂ ಹೇಳ್ತಾ ಇದ್ದೀನಿ, ಕರ್ನಾಟಕ ಸರ್ಕಾರದಿಂದ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಅದು ಆಗೋವರೆಗೂ ಬಿಡೋಂಗಿಲ್ಲ ಅಂತೀನಿ. ಬೂಟ್ನೆಕ್ಕಕ್ಕೆ ಹೋಗ್ಬೇಕಾ? ಬೂಟ್ನೆಕ್ಕಕ್ಕೆ ಹೋದ್ರೆ ಮತ್ತೆ ರೋಡಿ ಆಗಿ ನಿಲ್ಬೇಕು ನಾನು? ಬೂಟ್ನೆಕ್ಕ ಕೆಲಸನೇ ಮಾಡ್ತಾರೆ ಎಲ್ಲರೂ. ಯಾರಾದ್ರು ಬೂಟ್ನೆಕ್ಕ ನೋಡಿದ್ರೆ? ಅದಕ್ಕೋಸ್ಕರ ಬಂಧುಗಳೇ, ರಾಜಕೀಯನ ಬೆರೆಸೋದು ಬೇಡ. ಸಮುದಾಯ ಆದ್ಯತೆ ನಮ್ಮದು. ಸಮುದಾಯ ಫಸ್ಟ್ ಪ್ರಯಾರಿಟಿ. ಸಮುದಾಯದ ವಿಚಾರವನ್ನು ಮಾತಾಡೋಣ, ಅದರಲ್ಲಿ ಸಕ್ಸಸ್ ಆಗಲಿಕ್ಕೆ ಪ್ರಯತ್ನ ಮಾಡೋಣ. ಹಂಗಾಗಿ ನಾವು ಕೈಕಟ್ಟಿ ಕೂತಿಲ್ಲ. ಮನೆಯಲ್ಲೂ ಕೇಸ್ ಆಗೋದಾಗಿತ್ತು, ಮತ್ತೇನೋ ಆಗೋದಾಗಿತ್ತು, ಅರೆಸ್ಟ್ ಆಗೋದಾಗಿತ್ತು, ಏನು ಲಾಠಿ ಚಾರ್ಜ್ ಆಗೋದಾಗಿತ್ತು, ಎಲ್ಲರೂ ತಯಾರಾಗಿದ್ದೀವಲ್ಲ ನಾವು. ಹಂಗಾಗಿ ಬಂದುಗಳೇ ನಾವು ಕಾಂಗ್ರೆಸ್, ಬಿ ಜೆ ಪಿ, ಜೆ ಡಿ ಎಸ್ ಅಂತ ನೋಡಿದ್ರೆ ಯಾರು ಆರ್ ಎಸ್ ಎಸ್ ಹೋಗೋರು ಆರ್ ಎಸ್ ಎಸ್ ಹೋಗಲಿ, ಕಾಂಗ್ರೆಸ್ ಹೋಗೋರು ಕಾಂಗ್ರೆಸ್, ಬಿ ಜೆ ಪಿ ವ್ಯಕ್ತಿಗತ ತೀರ್ಮಾನ ಮಾಡೋದು ನಾವು ನೀವಲ್ಲ. ಆದರೆ ಒಬ್ಬ ಹೋರಾಟಗಾರನ ಬಗ್ಗೆ ಅನಗತ್ಯವಾಗಿ ಟೀಕೆಗಳು ಮಾಡ್ತಕ್ಕಂಥದ್ದು ಅದು ಆರೋಗ್ಯಕರ ಅಲ್ಲ ಅಂತ ಹೇಳ್ಬೇಕಾಗಿತ್ತು. ಭಾಸ್ಕರ್ ಆಗಲಿ, ಅಂಬಣ್ಣ ಆಗಲಿ, ಮಲ್ಲಪ್ಪ ಆಗಲಿ, ಎಲ್ಲಪ್ಪ ಆಗಲಿ. ಹಂಗಾಗಿ ಬಂದುಗಳೇ ನಾನು ಕಾಂಗ್ರೆಸ್ ಸೇರಿರ್ಬೋದು, ಓಪನ್ ಆಗಿ ಸೇರಿದ್ದೀನಿ. ವ್ಯಕ್ತಿಗತ ಒಬ್ಬರೇ ಸೇರಿದ್ರು ಕಾಂಗ್ರೆಸ್ ಹೋರಾಟಗಾರ ಮತ್ತೆ ಯಾರು ಸೇರಿದ್ರೆ ಹೇಳಿ? ಒಳ ಮೀಸಲಾತಿ ಹೋರಾಟಗಾರರು ಅಮ್ಮಣ್ಣೊಬ್ಬರೇ ಕಾಂಗ್ರೆಸ್ ಸೇರಿದ್ದು. ಅವತ್ತು ನಮ್ಮ ಜೊತೆಗೆ ನಮ್ಮ ಎಳ್ಳೂರು ಶ್ರೀನಿವಾಸ ಇದ್ದರು, ಬಿ ಗೋಪಾಲ್ ಅವರು ಒಳ ಮೀಸಲಾತಿ ಹಿನ್ನೆಲೆಲ್ಲ ಅವರು ಬೇರೆ ಥರದಿದೆ. ಪ್ರಮುಖವಾಗಿ ನಾವು ಸೇರಿದ್ದು ಇಡೀ ಒಳ ಮೀಸಲಾತಿ ಹೋರಾಟಗಾರರು ಕಾಂಗ್ರೆಸ್ ಹೋದರು, ಏಜೆಂಟ್ರಾದರು, ಯಾರು ಹೋಗ್ತಾನೆ? ಯಾಕೆ ನಾನು ಎಲ್ಲಿಗೆ ಹೋಗ್ಬೇಕಂತ ನಾನು ನಿರ್ಧರಿಸ್ಬೇಕಾ? ನೀವು ನಿರ್ಧರಿಸ್ಬೇಕು. ನಾನು ಅಲ್ಲಿಗೆ ಹೋಗಿ ಒಳ ಮೀಸಲಾತಿ ಬಗ್ಗೆ ಮಾತಾಡಿದ್ರೆ ಸರ್ಕಾರ ಮಾಡಿದ ಸರಿ ಅಂತ ನಾನು ಸಮರ್ಥನೆ ಮಾಡಿಕೊಂಡು ತಪ್ಪದು ಚೀಮಾರಿ ಹಾಕ್ಬೇಕು. ನನಗೆ ನನ್ನ ಕ್ವಶನ್ ಮಾಡಬೇಕು ನೇರ. ಅದಕ್ಕೋಸ್ಕರ ಬಂಧುಗಳೇ, ನಮ್ಮ ತಂಡ
ಭಾಳ ಗಟ್ಟಿಮುಟ್ಟಿದೆ. ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಿದ್ರೆ ಮಾಡೋಂಗಿಲ್ಲ ಅನ್ನೋ ಒಂದು ಸಂದೇಶವನ್ನು ನೀವು ತಿಳ್ಕೊಬೇಕನ್ನೋದಷ್ಟೇ ಈ ಉದ್ದೇಶ. ನಾನು ಯಾರನ್ನೂ ಟಾರ್ಗೆಟ್ ಮಾಡೋಕ್ಕೆ ಬಂದಿಲ್ಲ, ನಾನು ಯಾರನ್ನೂ ಬೈದಕ್ಕಿಲ್ಲ, ಯಾವುದೋ ಸಮುದಾಯ ನನಗೆ ಉದ್ದೇನೆ ಅಲ್ಲ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಒಳ ಮೀಸಲಾತಿಯನ್ನು ಈ ಹಂಚ್ಕೊಳ್ತಕ್ಕಂಥ ಸಂಖ್ಯೆಯನ್ನು ಬೈಫರ್ಕೇಷನ್ ಮಾಡ್ತಕ್ಕಂಥ ಯಾವ ಸಮುದಾಯ ಇರಬೇಕಂತ ಸುದೀರ್ಘವಾಗಿರ್ತಕ್ಕಂಥ 2 ತಿಂಗಳು ಚರ್ಚೆ ಆಗಿದೆ. ಆ ಚರ್ಚೆಗಳು ಏನೇನಾಗಿದೆ ಅಂತ ನಾವು ಗೊತ್ತಿದೆ, ಮಿನಿಟ್ಸ್ ಇದೆ ನನಗೆ, ಎಷ್ಟು ಸರ್ಕಸ್ ಮಾಡಿದೆ. ಯಾಕಂದ್ರೆ ಒಂದು ಸಮುದಾಯಗಳು ಒಂದು ಕಡೆ ತರಬೇಕಾದ್ರೆ ಅಷ್ಟು ಈಜಿ ಕೆಲಸ ಅಲ್ಲ. ಪರ್ಯಾಯ ಪರ್ವನ ಅವ್ರು ಕೊಡಬೇಕಂತ, ಪರ್ಯಾಯ ಪರ್ವನ ಕೊಡಬೇಕಂತ ಯಾರು ಹೇಳಬೇಕು? ಪರ್ಯಾಯ ಸಮುದಾಯ ಎಲ್ಲಿರ್ಬೇಕಂತ ಅವ್ರು ತೀರ್ಮಾನ ಮಾಡಬೇಕು. ಅವ್ರು ನಮ್ಮ ಜೊತೆ ಇರ್ತೀವಿ ಅಂದಾಗ ನಾವು ಬೇಡಬೇಕಾಗ್ತದೆ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದರೆ ನಾವು ಎಂದೂ 3% 6% ತೊಗೊಂಡಿದ್ವಿ. ಭಾಳಷ್ಟು ಜನ ಅದೇ ಹೇಳಿದ್ರು, ತಮಿಳುನಾಡಲ್ಲಿ 3% ಆಗಿದೆ, ನಾವು 3% ತಗೊಂಡು ಹಾಳಾಗಿ ಹೋಗ್ಬಿಡ್ರಿ, ಈ ಸರ್ಕಾರಗಳು ಮಾಡೋಂಗಿಲ್ಲ ಬಿಟ್ಟು ಆ ಹೋರಾಟ. 6% ಆದ್ರೆ ಸಾಕಣ, ಮಿಕ್ಕಿದ್ದವ್ರು ಹಂಚಿಕೆ ಅಂದ್ರೆ ನಮ್ಮ ಯೂತ್ಸ್ ಎಲ್ಲ ಭಾಳಷ್ಟು ಜನ ನಮಗೆ ಬೇಡಣ, ಇದೆಲ್ಲ ಸುಡುಗಾಡು ಸಾಕಾಯ್ತು 35 ವರ್ಷ ಮಾತಾಡಿ ದಯವಿಟ್ಟು ನಮ್ಮ ಭಾಗ ನಮ್ಗೆ ಕೊಟ್ಟರೆ ಸಾಕಂತಿದೆ ಎಲ್ಲ ಸಮುದಾಯ. ಅವತ್ತು ಈಗ 7 ಆಗಬೇಕು, 8 ಆಗಬೇಕು, ಎಲ್ಲಿ ಆಗಬೇಕದು? ಸಮುದಾಯದ ಸಂಖ್ಯೆ ತೀರ್ಮಾನ ಆಗಬೇಕು. ಅದಕ್ಕಿರ್ತಕ್ಕಂಥ ಅಡ್ವೊಕಸಿ ಇನ್ನೂ ಜೋರಾಗಬೇಕು. 7 ತಗೋಬೇಕಾ 8 ತಗೋಬೇಕಾ ಅನ್ನೋದು ಇನ್ನೂ ಚರ್ಚೆ ಆಗ್ತದೆ. 2020 ಮತ್ತೆ ಸಮೀಕ್ಷೆ ಆಗ್ತದೆ. ಆ ಸಮೀಕ್ಷೆಯಲ್ಲಿ ಸಂಖ್ಯೆ ಹೆಚ್ಚಾಗ್ತದೆ. ಮತ್ತು ಇವತ್ತು ನಾಗಮೋಹನ್ ದಾಸ್ ಅವರು 4-5 ವರ್ಷಗಳ ಮಾಹಿತಿಗಳನ್ನಷ್ಟೇ ತೆಗೆದುಕೊಂಡಿದ್ದಾರೆ. ಯಕ್ಷ ಒಂದು 10 ವರ್ಷದ ಮಾಹಿತಿ ತೆಗೆದ್ರೆ ಇನ್ನೂ ನಮ್ಮ ಹಿಂದುಳಿಕೆ ಹೆಚ್ಚಾಗ್ತದೆ. ಆಯಿನಲ್ಲಿ ನಮ್ಗೆ 7% ಆಗ್ತದೆ. ಮತ್ತೆ ನಿಮ್ಗೆ ಹೇಳ್ತೀನಿ ಕೇಳ್ರಿ, RSS ಅವರು BJP ಅವರು ಮೊದಲು ಏನು ಕ್ಯಾಬಿನೆಟಿಂದ ತೀರ್ಮಾನ ಮಾಡಿ ಕಳಿಸಿದ್ರು, ಅವರು ಕೂಡ 5.5 ಮಾಡಿದ್ರು. ಮಾಧುಸ್ವಾಮಿ ನೇತೃತ್ವದ ಸಮಿತಿ ಇತ್ತಲ್ಲ, ಫಸ್ಟ್ ಪೇಪರ್ಗೂ ಬಂತದ್ದು 5.5 ಮಾದಿರಿಗೆ. ಯಾಕಂದ್ರೆ ಎಷ್ಟು ಕೊಟ್ಟರು ತಗೊಂತಾರೆ ಮಾದಿಗಳು ಅಂತ. ಯಾಕಂದ್ರೆ ಮೊದಲೇ ನಮ್ಮವರು 15% ಇದ್ದಾಗ 5.5 ಅಂತ ನಮ್ಮ ಸೀನಿಯರ್ಸ್ ಕೆಲವರು ಒಪ್ಕೊಂಡಿದ್ರು. ಬಹುತೇಕ ವಿರೋಧ ಇತ್ತು. 5.5 ಮತ್ತೆ ಅವ್ರ ಜೊತೆ ಜಗಳ ಆಡಿ, ಕಾರಜೋಳ ಅವ್ರ ಜೊತೆ ನಾನು ಮಾತಾಡಿರ್ತಕ್ಕಂಥ ಮಾತುಗಳನ್ನ ನೀವು ಹರಿರಾಮಿಂದ ಕೇಳ್ಕೋಬೇಕು. ಮಿಸ್ಟರ್ ಭಾಸ್ಕರ್ ಹರಿರಾಮ್ ಅವ್ರ ಹತ್ರ ಕೇಳಿ ನಾನೇನು ಮಾತಾಡಿದೆ. ಇಂಡೋರ್ ಆಗಿ ಮಾತಾಡ್ತಕ್ಕಂಥ ವಿಚಾರಗಳನ್ನ ಹೊರಗಡೆ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತ ಅದನ್ನ ಹೇಳ್ಬೇಕು ಫೇಸ್ಬುಕ್ಕಲ್ಲಾನು. ಹಂಗಾಗಿ ಬಂಧುಗಳೇ, ಈಗಲೂ ಕೂಡ ತೆಲಂಗಾಣದ ಮಾಡೆಲ್ನ ಜಾರಿ ಮಾಡ್ತಕ್ಕಂಥದ್ರಲ್ಲೇ ಸರ್ಕಾರ ಇಚ್ಛಾಶಕ್ತಿ ವಹಿಸಬೇಕು ಅನ್ನೋದು ನಮ್ಮ ಆಗ್ರಹ ಆಗಿ ನಾನು ಬಿಡೋ ಪ್ರಶ್ನೆನೇ ಇಲ್ಲ. ಈ 2-3 ದಿನದಲ್ಲಿ ಮತ್ತೆ ನಾವು ಬೆಂಗಳೂರು ಹೋಗ್ತೀವಿ, ಮಾದೇವಪ್ಪ ಅವ್ರನ್ನೂ ಭೇಟಿ ಆಗ್ತೀವಿ. ಮಾದೇವಪ್ಪ ಅವರು ಕೆಲವು ಸತ್ಯಗಳನ್ನು ಒಪ್ಕೊಂಡಿದ್ದಾರೆ, ಆದರೂ ನಾಟಕೀಯ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಒಳ ಮೀಸಲಾತಿ. ನಾವು ಕಾಂಗ್ರೆಸ್ ಸೇರಿದ ನಂತರ ಕ್ಯಾಬಿನೆಟ್ಗೆ ಆ ವಿಷಯ ಬರೋಕ್ಕೆ ಸುಮಾರು ಸರ್ಕಸ್ ಮಾಡಿದ್ವಿ. CM ಅವರು ಇವತ್ತು ಕ್ಯಾಬಿನೆಟ್ಗೆ ಬರ್ತದ್ರು, ಮಾದೇವಪ್ಪ ಅವರು ಕ್ಯಾಬಿನೆಟ್ ತರಲಾರ್ದೇ ವಿಳಂಬ ಮಾಡಿದರು. ಈ ಸತ್ಯಗಳನ್ನ ಯಾಕೆ ಹೇಳ್ತೀನಿ ನಾನು? ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದೀನಿ, ಒಬ್ಬ ಹೋರಾಟಗಾರನಾಗಿ ಹೇಳ್ತಾ ಇದ್ದೀನಿ. 4 ಸಭೆಗಳಿಗೆ ಕ್ಯಾಬಿನೆಟ್ಗೆ ಇದು ಬರಲೇ, ಮತ್ತೊಂದು ಸಾರಿ ಆ ಕ್ಯಾಬಿನೆಟ್ಗೆ ಎಂದೇ ಬರಲೇಬೇಕಂತೇಳಿ ಜಿದ್ದಾಗಿ ಒಳಗಡೆ ನಿಂತು ಅವತ್ತು ತರಿಸಿದ್ದು. ಇದು ಒಬ್ಬ ಸಚಿವರು ಮಾಡ್ತಕ್ಕಂಥ ಕೆಲಸನ, ಒಬ್ಬ ಹೋರಾಟಗಾರ ಮಾಡ್ತಕ್ಕಂಥ ಕೆಲಸ. ಹೋರಾಟಗಾರ ಇಷ್ಟು ಬೆಲೆ ಕೊಡ್ತಾರೆ ಸರ್ಕಾರ. ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಗ್ತದೆ ಒಳಗಡೆ. ಅದರಲ್ಲಿ ನೀವು ಮಂದಕೃಷ್ಣನ್ ಮಾಡೋದು, ಒಬ್ಬ ಪೊಲಿಟಿಷಿಯನ್ಸ್ ಕನ್ವಿನ್ಸ್ ಮಾಡೋಕೆ ಅವ್ರು ಇದ್ದಲ್ಲಿ ಹೋಗಿ ಕುಂತು ರಾಜಕೀಯ ಲೆಕ್ಕಾಚಾರಗಳ ಸಾಮಾಜಿಕ ವಿಶ್ಲೇಷಣೆಗಳು ಮಾಡಿ ಕನ್ವಿನ್ಸ್ ಮಾಡಬೇಕಾಗ್ತದೆ. ಅದನ್ನೆಲ್ಲ ಹೊರಗಡೆ ಮಾತಾಡೋಕ್ಕಾಗ್ತದೆ, ಪ್ರತಿಯೊಂದು ಲೈವ್ ಮಾಡೋಕ್ಕಾಗ್ತದೆ. ಈಗಲೂ ಕೂಡ ಒಳ ಮೀಸಲಾತಿ ಹೋರಾಟಗಾರರು ಯಾರೂ ನೆಮ್ಮದಿಯಿಲ್ಲ, ತಪ್ಪಾಗಿದೆ ಅಂತ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಮತ್ತೊಂದು ಹೋರಾಟಕ್ಕೆ ಸಿದ್ಧವಾಗ್ತಾ ಇದ್ದಾರೆ. ಆದರೂ ಹೋರಾಟಕ್ಕೆ ಬಂದು ಬೇಸತ್ತಿದ್ದಾರೆ ಅನ್ನೋದು ವಿಚಾರಗಳು ನಮ್ಗೆ ಗೊತ್ತಿದೆ. ಎಷ್ಟು ಸಲ ಬರಬೇಕಾದ್ರೆ ಅದಕ್ಕೋಸ್ಕರ ಬಂದರೆ ನಾವು ಯಾರನ್ನಾರು ಟೀಕೆ ಮಾಡೋದು ಬೇಡ. ಭಾಸ್ಕರ್ ಅವ್ರು ಹೋರಾಟ ಮಾಡೋದು ಮಾಡಲಿ, ನಾವೇನು ಬೇಡಂಗೆ. ಭಾಸ್ಕರ್ ಹೋರಾಟ ಕ್ಲಿಯರ್ ಆಗಿದೆ. ನೀವೆಲ್ಲ ಅಪ್ಡೇಟ್ ಆಗಿಲ್ಲ, ನೀವು ಸೀನಿಯರ್ಸು, ನಿಮ್ಮ ಕೈಲಿ ಆಗಂಗಿಲ್ಲ. ನಮ್ಮ ಟೀಮೇ ಬೇರೆ ಅದ, ನಮ್ಮ ಲೆಕ್ಕಪತ್ರ ಬೇರೆ ಅವ. ನಾವು ನಿಮ್ಮ ಹೋರಾಟ ಮಾಡೋದು ಆಲ್ರೆಡಿ ಒಂದು 6 ಸಂಘನ ಮೊನ್ನೆ ಅನೌನ್ಸ್ ಮಾಡಿದ್ರು. ಅವ್ರ ತೀರ್ಮಾನ ಕ್ಲಿಯರ್ ಇದೆ. ನಾವೇನೇನು ಮಾಡ್ಬೇಕು? ಏಲ್ ಹಾಕ್ಕೋಬೇಕು, ಉರ್ಲಾಕೋಬೇಕು, ನೇಣಾಕೋಬೇಕು. ಅದು ಅವ್ರು ತೀರ್ಮಾನ ಮಾಡಿದ್ರೆ ತಪ್ಪನ್ನು ನಾನು ಹೇಳೋಕ್ಕಾಗ್ತದೆ. ನಾವು ಬಿಹಾರ್ಗೆ ಹೋಗ್ಬೇಕು. ಮೊದಲೇ ಆ್ಯಕ್ಚುಲಿ ಸ್ವಾಮೀಜಿಗಳ ಹತ್ರ ತಿರುಗಿ, ಎಲ್ಲ ಲಾಯರ್ಸ್ ಹತ್ರ ತಿರುಗಿ ನಾವು ಡೆಲ್ಲಿಗೆ ಹೋಗಿ ಆ ಮನೆ ಕರಿಗೆ ಬರೋ ಗುತ್ತಿಗೆ ಹಾಕ್ತೀವಿ. ರಾಹುಲ್ ಬರೋರು ಯಾಕಾಗಿಲ್ಲ ಕೇಳಬೇಕಾದ್ರೆ ನೀವು ಮುಂದೆ ಮಾಡ್ಬೋದೇನೋ ಮಾಡಲಿ ಅಲ್ವಾ? ನಾವೇ ಮಾಡಿದ್ವಿ. ನಾವು ಡೆಲ್ಲಿ ಹೋಗ್ತು ಅಂತ ಹೇಳಿದ್ವಿ. AICC ಕಚೇರಿ ಮುತ್ತಿಗೆ ಅಂತ ಹೇಳಿದ್ವಿ. ನಾವು ಮಾದೇವಪ್ಪ ಅವ್ರ ಮನೆ ಮುತ್ತಿಗೆ ಹಾಕ್ತು ಅಂತ ಹೇಳಿದ್ವಿ. ಆ್ಯಕ್ಚುಲಿ CM ಅವ್ರ ಮುಂದೆ ಮನೆ ಮುತ್ತಿಗೆ ಹಾಕ್ಬೇಕಂತ ತೀರ್ಮಾನ ಆಗಿತ್ತು. CM ಅವ್ರ ಮನೆ ಮುತ್ತಿಗೆ ಹಾಕಬೇಕು, 1 ದಿನ ಅಲ್ಲ 10 ದಿನ ಅಂತ ತೀರ್ಮಾನ ಆಗಿತ್ತು ಮೊನ್ನೆ. ಇದು ಒಂದಂತವಾಗಿ ನಾವು ಮಾದೇವಪ್ಪ ಅವ್ರ ಜೊತೆ ಮಾತುಕತೆ ನಡೆಸೋಣ, ಅದು ಚರ್ಚೆಗಳಾದ ನಂತರ ಮುಂದೆ ನೋಡೋಣ ಅಂತ ಹೇಳಿದ್ವಿ. ಅದು ನಮ್ಮ ಸಾಮೂಹಿಕ ತೀರ್ಮಾನ, ನಾನು ಒಬ್ಬನ ತೀರ್ಮಾನ ಅಲ್ಲ. ಅಂದರೆ ನ್ಯಾಯ ಕೊಡೋವರೆಗೂ ಈ CM ಯಾರೇ ಇರಲಿ, PM ಯಾರೇ ಇರಲಿ, ಅವ್ರನ್ನ ಪಟ್ಟಿಡು ಕೇಳ್ತಕ್ಕಂಥ ಸಂವಿಧಾನಿಕ ಹಕ್ಕು ನಮ್ದಲ್ವಾ? ಅದಕ್ಕೆ ನೀವು
ನಾನು ದಯವಿಟ್ಟು ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಫೇಸ್ಬುಕ್ ಲೈವಲ್ಲಿ ಇರ್ತಕ್ಕಂಥವ್ರು ಅಥವಾ ಬೇರೆ ಬೇರೆ ಸಾಮಾನ್ಯ ಜನರು ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನು ಹೋರಾಟಗಾರನ ಅಂತ ಇಷ್ಟಂತೆ ಹಿರಿಯ ಹೋರಾಟಗಾರರು, ಅಂದರೆ ನಿಷ್ಕಲ್ಮಶ ಹೋರಾಟಗಾರರು ಅಥವಾ ತ್ಯಾಗ ಪುರುಷ ನಮ್ಮನ್ನು ಯಾವ ಬಿರುದಲ್ಲಿ ಕೊಡಬೇಡ್ರಿ. ಒಬ್ಬ ಹೋರಾಟಗಾರ ಅಷ್ಟೇ. ಅದು ಬಿಟ್ಟು ಬ್ರೋಕರ್ಸು, ಬೂಟ್ ಟಿಕ್ಕರ್ಸು, ಗುಲಾಮರು, ಬಕೆಟ್ ಹಿಡಿತಾರ. ಅಂದರೆ ಹೋರಾಟಕ್ಕೆ ಹೋಗೋದು ಒಂದು ಕೆಲಸ, ರಾಜಕೀಯ ಅಧಿಕಾರಿಗಳು ಇನ್ನೊಂದು ಕೆಲಸ. ಲೀಡರ್ ಹಿಡಿತಾರೆ, ನನಗೆ ಬೇಕಾ? ನಾನು ಹೇಳ್ತಾ ಇದ್ದೀನಿ, ಇವತ್ತು MLC ಸ್ಥಾನ ಇವತ್ತು ನಮ್ಮ ಸಮುದಾಯಕ್ಕೆ ದಕ್ಕಬೇಕಾಗಿದ್ರು ಕೂಡ ಅಂಬಣ್ಣನ ಸಿಂಹಪಾಲಿದೆ ಅದರಲ್ಲಿ. ಅಂಬಣ್ಣ ಯಾವಾಗ ಅಧಿಕಾರಕ್ಕೋಸ್ಕರ ಅಪಾಪಿ ಮಾಡಿದವನಲ್ಲ, ಈಗಲೂ ಕೂಡ ನಿಗಮಕ್ಕೋಸ್ಕರ ಟ್ರೈ ಮಾಡಿದವನು, ಅರ್ಜಿನೇ ಹಾಕಿಲ್ಲ. ಚರ್ಚೆ ಆಗಿದೆ, ಆ ಚರ್ಚೆ ಪ್ರಕಾರ ನಡ್ಕೊಳ್ಬೇಕು. ನಡೀತಾರೆ ಬಿಡ್ತಾರೆ, ಬಿಟ್ಟು ನನಗೆ ಸಂಬಂಧ ಇಲ್ಲ. ಹಂಗಾಗಿ ಒಂದು ವೇಳೆ ಅನಗತ್ಯವಾಗಿ ನಿಮ್ಗೆ ಏನಾದರೂ ಸಂಶಯಗಳಿದ್ರೆ ನೇರವಾಗಿ ಫೋನ್ ಮಾಡಿ, ಫೋನ್ ಎತ್ತಲಿಕ್ಕೆ ಕೆರ ತಗೊಂಡು ಇಡೀ ಕರ್ನಾಟಕದ ಯಾವುದೇ ಮೂಲೆಗಳಿಂದ ಫೋನ್ ಬರಲ್ಲ, ರಿಸೀವ್ ಮಾಡ್ತೀನಿ. ಸ್ವಿಚ್ ಆಫ್ ಇದ್ರು ಕೂಡ ಅಂತರ ಮತ್ತೆ ಮಾಡ್ತೀನಿ. ನನ್ನ ಕ್ಯಾರೆಕ್ಟರ್ ಇದು. ಈಗಲೂ ಹೇಳ್ತಾ ಇದ್ದೀನಿ, ಸುಮ್ಮನೆ ನಿನ್ನ ಭಾಸ್ಕರ್ ಹಾಕಿದ್ದಾರೆ, ನನ್ನ ಫೋನ್ ಎತ್ತಿಲ್ಲ ಅಂತ. ಅವ್ನು ಮಾಡೇ ಇಲ್ಲ. ಅವನು ಏಪ್ರಿಲ್ 10ಕ್ಕೆ ನಾನೇ ಮಾಡಿದ್ದೆ, ಅವತ್ತು ಕ್ಲೋಸ್. ಅವ್ನು ಹಾಕಿರ್ತಕ್ಕಂಥ ಮೆಸೇಜ್ಗಳು ನೋಡಿ ಸಭ್ಯತೆ ಗೊತ್ತಾಗ್ತದೆ. ನಾನು ಹೇಳ್ತಾ ಇಲ್ಲ ಇಲ್ಲಿ ವ್ಯಕ್ತಿಗತವಾಗಿ ಬಿಟ್ಟಿನ ಅನ್ಕೋಬೇಡ್ರಿ ನೀವು ಭಾಸ್ಕರ್ನ. ಯಾವನು ಬಿಡಂಗಿಲ್ಲ ನಾವು. ಅವ್ನ ಜನ್ಮ ಜಾಲಾಡ್ತಿರ್ತೀನಿ ವ್ಯಕ್ತಿಗತವಾಗಿ. ಯಾಕಂದರೆ ಅದು ನೈತಿಕವಾಗಿರ್ತಕ್ಕಂಥ ಜವಾಬ್ದಾರಿ. ಒಬ್ಬ ತಮ್ಮನ್ನ, ಒಬ್ಬ ಅಣ್ಣನ್ನ ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮದು. ಅವನು ಯಾವನೇ ಇರಲಿ, ನನಗಿಂತ ತುರುಂಕಾನಿದ್ದ ಅಂಥವನು ಬಿಟ್ಟಿಲ್ಲ. ನಾನು ನಿದ್ದೆಗೆಡಿಸ್ಬಿಡ್ತೇನೆ ನಾನು ಅವನ್ನ. ಯಾಕಂದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಕೊಡೋವರೆಗೆ ಬಿಡೋ ಪ್ರಶ್ನೆನೇ ಇಲ್ಲ. ನನ್ನ ಚಾಳೆ ಅದು, ನನ್ನ ಚಾಯ್ ಮಾಡೋದು ತಪ್ಪೆಲ್ಲ ಒಪ್ಕೋತಿದ್ದ ನಾನು. ಅದಕ್ಕೆ ಭಾಸ್ಕರ್ ಕರೆಸಿದ್ದೆ ನಾನು ಮಾರ್ಚ್ 3ಕ್ಕೆ. ನೀನಂಗ ನಿಗಮಗಳು ಯಾವುದು ಆಯೋಗ ಬೇಡ ಅಂತ ಹೇಳ್ಬೇಡ ಭಾಸ್ಕರ್, ನಮ್ಮವ್ರನ್ನ ಟಾರ್ಗೆಟ್ ಮಾಡಬೇಡ, ನಮ್ಮವ್ರ ಹತ್ರ ಹೋಗಿ ಮಾತು ಮನೇಲಿ ಜಗಳಾಡಪ್ಪ. ಮುನಿಯಪ್ಪರ ಹತ್ರ ಜಗಳ, ಬಾದೇವಪ್ಪರ ಹತ್ರ ಜಗಳ, ಕಾರ್ಮಿಕ ತಿಮ್ಮಪ್ಪರ ಜಗಳ ಆಡಿದೀವೋ ನಾವು, ಬಯಸ್ಕೊಂಡಿವಿ. ಭಾಸ್ಕರ, ನಮ್ಮ ನಾಯಕರ ಹತ್ರ ಬಯಸ್ಕೊಂಡಿವೋ, ಉಳಿಸ್ಕೊಂಡಿವೋ. ನಮ್ಮ ನಾಯಕರು, ನಮ್ಮ ಸಚಿವರು ಹೋರಾಟನೇ ಆಗಂಗಿಲ್ಲ, ಮನೆಗೆ ಹೋಗ್ರಲೇ ಬಡ್ಯಾರು ತಂದು ಬೈದಾರ, ಬಿಟ್ಟಿವೆನಲೇ ತಮ್ಮ, ಬಿಟ್ಟಿಲ್ಲಲೇ, ಬಿಡಂಗಿಲ್ಲ. ಎಲ್ಲ ಸಚಿವರು ಇದಾಗಂಗಿಲ್ಲ, ಇದಾಗಲಾರ ಕತೆ ಮುಗಿದ, ನಿಮ್ಮ ತೆರೆ ಕೆಟ್ಟದ, ಇದು ರಾಜಕೀಯ ಅನ್ಯಾಯ ಆಗ್ತದ, ಬಿಟ್ಬಿಡ್ರಿ ಸುಮ್ಮನೆ ಮನೆ ಮಕ್ಕಳ ಅಂತ ಹೇಳ್ಯಾರ. 1 ಲಕ್ಷ ಕರಪತ್ರ ಸುಟ್ಟಾರ. ನಾವು ಚಿತ್ರದುರ್ಗದಲ್ಲಿ ಮುಂದಕ್ಕೆ ಹೋಗ್ಬಾರ್ದು ಅಂತ ನನಗೆ ದಬಾವ್ ಹಾಕ್ಯಾರ. ಬೆಂಗಳೂರಿಗೆ ಹೆಂಗೆ ಬರ್ತದೆ ನೋಡ, ಓಡಾಡಿಸಿ ಓದಿತೀವಿ ಅಂದಾರ. ಮತ್ತು ನೀನು ಓದಿತ್ತಿದ್ದೀರಪ್ಪ, ಓದೇಲೇ ಬಾ ಹೋರಾಟಕ್ಕೆ ಬಾ. ಹೋರಾಟ ಅಂದರೆ ಒಂದು ಸಾಮೂಹಿಕ ತೀರ್ಮಾನ. ನೀನು ಹೇಳಿದ್ದೆ ಫೈನಲ್ ಆಗಂಗಿಲ್ಲ, ಅಲ್ಲಿ ನಾನು ಹೇಳಿದ್ದೆ ಫೈನಲ್ ಆಗಂಗಿಲ್ಲ. ನಾನು CM ಅವ್ರ ಮನೆ ಮುತ್ತಿ ಹಾಕ್ಬೇಕಂತ ಹೇಳಿದ್ದೆ, ನಾನು ತೀರ್ಮಾನ ನಿನಗೂ ಹೇಳಿದ್ದೆ ನಾನು. ಇಲ್ಲ ನಮ್ಮ ತಂಡ ಈಗ ಆಗತ್ತಿಲ್ಲ, ಅದು ಮುಂದೆ ನೋಡೋಣ. ಈಗ ಮಾದೇವ್ರು ರೈಟ್, ಓಕೆ, ಅದಕ್ಕೆ ಒಪ್ಕೋಬೇಕು ಫಸ್ಟು. ಇದಕ್ಕಿಂತ ಇನ್ನೇನು ಬೇಕಪ್ಪ ನಿನಗೆ? ಅದಕ್ಕೋಸ್ಕರ ನಾನು ಮತ್ತೆ ಈ ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ, ಇಡೀ ಕರ್ನಾಟಕದ ಜನ, ನೀವು ಆತಂಕ ಪಡಬೇಕಾಗಿಲ್ಲ. ಬಹಿರಂಗ ಚರ್ಚೆ ಇದು ನಮ್ಮ ವೀಕ್ನೆಸ್ಸು. ಬೈಸ್ಕೊಳ್ಳೋದನ್ನು ಸಹಿಸೋದು ವೀಕ್ನೆಸ್ ಅಂದ್ಕೊಂಡ ನೀವು ಭಾಸ್ಕರ್. ನಾನು ಬೈದರೆ ಯಾವನು ಮಾತಾಡಂಗಿಲ್ರಿ, ಗದರ್ಸದೆ ಕೇಳೋ. ನಾನು ಹೇಳಿದೆ ಆನ್ಸರ್ ಮಾಡ್ಬೇಕಲ್ರಿ, ಆನ್ಸರ್ ಮಾಡ್ಬೇಕು, ನಮ್ಮ ಜವಾಬ್ದಾರಿ. ನಿಮ್ಗೇನು ಬಾ ಅಂತ ಹೇಳಿದ್ವರ ಹೋರಾಟಕ್ಕೆ ಕೆಲವು ಫ್ರೆಂಡ್ಸ್ ಹಾಕಿದ್ರು ನೋಡಿ. ನೀವು ಹೇಳ್ಬೇಕೇನಪ್ಪ, ನನ್ನ ಮಕ್ಕಳಿಗೆ ಇಲ್ಲ, ನನ್ನ ಮಕ್ಕಳಿಗೆ ರಿಸರ್ವೇಷನ್ ಬೇಕಾಗಿಲ್ಲ. ಕರ್ನಾಟಕ ಜನರ ಮಕ್ಕಳಿಗೋಸ್ಕರ ಮಾಡಿ ನಾನು ತಂದ್ಕೋಬೇಡ್ರಿ ನೀವು. ನನ್ನ ಮಕ್ಕಳಿಗೋಸ್ಕರ ಮಾಡಿ ನಾನು ಕರಿ, ತಪ್ಪೇನಾದಾಗ ನನ್ನ ಮಕ್ಕಳು ಒಳಗಿಸ್ಲ ಸಿಗ್ತದಲ್ಲ. ಈ ಒಂದು ದೊಡ್ಡ ಪರ್ಸ್ಪೆಕ್ಟಿವ್ ಇರಬೇಕು. ಬಿಟ್ಟು ಹೊರತಾಗಿ ವ್ಯಕ್ತಿಗತವಾಗಿರ್ತಕ್ಕಂಥ ಅಹಂಗಳು ಕೆಲಸಕ್ಕೆ ಬರೋಂಗಿಲ್ಲ. ಹೋರಾಟದ ಹಿನ್ನೆಲೆಯಲ್ಲಿ ಅವರು ಆಲ್ರೆಡಿ 6 ಸಂಘ ಡಿಕ್ಲೇರ್ ಮಾಡ್ಯಾರ. ಮಾದಿಗರ ಸಂಘ ಅಂತ ಒಂದು, ಅಂಬೇಡ್ಕರ್ ಸರ್ವಿಸ್ ಫೋರ್ಸ್ ಅಂತ ಒಂದು, ಇನ್ಯಾವುದೋ ಶೋಷಿತ ಭೂಮಿ ವಂಚಿತರ ಹೋರಾಟ ಒಂದು, ಮಹಿಳೆಯರದೊಂದು ಹೋರಾಟ ಅಷ್ಟೇ. ಅದಕ್ಕೊಂದು ಅಧ್ಯಕ್ಷರು ಮಾಡಿಲ್ಲ. ಮೋಸ್ಟ್ಲಿ ಎಲ್ಲ 5 ಸಂಘ ಅಧ್ಯಕ್ಷರಾಗ್ಯಾರ. ಅದಕ್ಕೆಲ್ಲ ಸಂಸ್ಥಾಪಕ 5 ಸಂಘಗಳು. ಅವನೊಂದು ತೀರ್ಮಾನ, ಅವನೊಂದು ಅಜೆಂಡ, ಅವನೊಂದು ಬೈಲ ಇರ್ತದಲ್ಲ, ಬಿಟ್ಬಿಡೋಣ, ಅವ್ರು ಮಾಡಲಿ. ಬೇಕಿದ್ರೆ ಹೋಗೋಣ. ಮೊನ್ನೆ ನನಗೆ ಆ್ಯಕ್ಚುಲಿ ನರಸೀಪುರಕ್ಕೆ ಬರ್ರಿ ಅಂತ 1000 ಜನ ಫೋನ್ ಮಾಡಿದರು. ಅಣ್ಣ ಜಸ್ಟ್ ಬಂದು ನೀವು ಇನಾಗ್ರೇಷನ್ ಮಾಡಿ ಆರೋಗ್ಯ ಸರಿ ಇಲ್ಲ ಅಂತ ಹೋಗ್ಬಿಡ್ರಣ, ಬರ್ರಿ ವೇದಿಕೆಗೆ ಅಂತ. ಇಲ್ಲ, ಭಾಸ್ಕರ್ ಮಾತಾಡ್ತಕ್ಕಂಥ ಮಾತು ಶೈಲಿ ನನ್ನ ಜೊತೆಗಿದ್ದು ಕೇಳಬಾರ್ದು, ಆ ವೇದಿಕೆಯಲ್ಲಿ ಕೇಳಬಾರ್ದು. ಅಥವಾ ನಾನು ಬರ್ತಾರಂತೆ ಅವರು ಇಕ್ಕಟ್ಟಿಗೆ ಸಿಲುಕಿ ಮಾತಾಡಬಾರ್ದು, ಫ್ರೀಯಾಗಿ ಮಾತಾಡಲಿ. ಯಾಕಂದ್ರೆ ಅವ್ರ ವ್ಯಕ್ತಿಗತ ಸ್ವಾತಂತ್ರ್ಯ ಇದೆ. ನಾನು ಬಂದ ಕೇಸ್ ಅವರಿಗೆ ಇರುಸು ಮಾಡೋದು ಬೇಡ ಅಂತ ಹೇಳಿದೆ ನಾನು. ಹಿಂಗೆ ತಪ್ಪ? 1000 ಜನ ಫೋನ್ ಮಾಡಿದ್ದಾರೆ ನನಗೆ, ಹೆಸರು ಸಮೇತ ಹೇಳಬಲ್ಲೆ ನಾನು. ಈಗಲೂ ಕೂಡ ನನಗೆ 1000 ಜನ ಫೋನ್ ಮಾಡ್ತಾರೆ. ಅಣ್ಣ ಸ್ವಲ್ಪ ನಾನು ಅಷ್ಟು ಉತ್ಸಾಹ ಸಮುದಾಯಕ್ಕೆ ಡ್ಯಾಮೇಜ್ ಮಾಡೋಕ್ಕೆ ಉತ್ಸಾಹ, ಕಾಮನ್ ಸೆನ್ಸ್ ಇಲ್ಲಿ ನಾನು ಒಟ್ಟಿಗೆ ಎದ್ದಿದ್ದೀನಿ. ಅದಕ್ಕೋಸ್ಕರ ಬಂಧುಗಳೇ,
ಯಾವನ್ ತಪ್ಪಿದೆ ಅವ್ನು ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿ ಬೈಬೇಕು, ಅವನ್ನ ಫೋನ್ ಮಾಡಿ ಬೈರಿ. ಅದು ಬಿಟ್ಟು ಅವ್ನು ಮಾತಾಡಿದ್ರೆ ಸತ್ಯ ತಪ್ಪಿಕೊಂಡ್ರೆ ನಮ್ಮಂಥವ್ರನ್ನ ಉತ್ಸಾಹ. ನಮ್ಮ ಸ್ನೇಹಿತರು ಒಬ್ಬರು ಚಂದ್ರು ತರವಣಿಸಿ ಅಂತ, ಯತಿರಾಜ್ ಅನ್ನೋ ಕೆಲವು ಸ್ನೇಹಿತರು, ಯಾವಾಗ ತುಮಕೂರಿಂದ ಹೋರಾಟದ ಪದ್ಧತಿ ಚೇಂಜ್ ಆಯಿತು, ಸ್ವಲ್ಪ RSS ಅವರು BJP ಅವರೆಲ್ಲ ಬಂದರು, ಆವಾಗ RSS ಅಂತ ವಾಲಿತೆ ಅಂತ ಬಂದರು. ಅವ್ರಿಗೆ ಏನು ಹಿಗ್ಗ ಮಗು ಬೈಯೋದು? ಇದು ಡೆಮಾಕ್ರಸಿನ ಇದು. ನಿನ್ನ ಬೈಬೇಕೇನಪ್ಪ, ಒದಿಬೇಕೇನಪ್ಪ ನಿನ್ನ? ಬ್ರೋಕರ್ ಅಂತಿದ್ದಲೇ ಭಾಸ್ಕರ, ನೀನು ಒದಿಬೇಕಾ? ಯತಿರಾಜ್ ಅವ್ರಿಗೆ ಧಮಕಿ, ಚಂದ್ರಿಗೆ ಧಮಕಿ, ಎಲ್ಲಿದ್ದೀನಿ ನೀನು, ಯಾವಾಗ ಬಂದಿದ್ದೀನಿ, ಎಲ್ಲೇ ಕನ್ವಿನ್ಸ್ ಮಾಡ್ರು ಅವ್ರನ್ನ, ಕನ್ವಿನ್ಸ್ ಮಾಡು. ಅದು ಬಿಟ್ಟು ಒದಿತೀನಿ ಬಡಿತೀನಿ ನೀನು ಒಬ್ಬರು ಇದೆ. ಎಷ್ಟು ಜನ ಓದ್ತಿದ್ರಿ? ಎಷ್ಟು ಜನ ಓದ್ತೀವಿ ನಾವು? ಅದಕ್ಕೋಸ್ಕರ ಕಾಂಗ್ರೆಸ್ಗೆ ನಾನು ಹೋಗಿದ್ರು ಕೂಡ ಕಾಂಗ್ರೆಸ್ಸಲ್ಲಿ ಒಳ ಮೀಸಲಾತಿ ಬಗ್ಗೆ ಮಾತಾಡಲಿಕ್ಕೆ ತಪ್ಪು. ನಿಮ್ಗೆ ಅಧಿಕಾರ ಇದೆ ಅದನ್ನ ಹೇಳೋಕ್ಕೆ, ಕಿವಿಂಡ್ರಿ ನೀವು. ನಾನು ಒಳ ಮೀಸಲಾತಿ ವಿಚಾರ ಆಗೋವರೆಗೂ ಕಾಂಗ್ರೆಸ್ಸನ್ನು ಲೆಕ್ಕ ಪ್ರಶ್ನೆ ತೊಗೊಳಂಗಿಲ್ಲ. ನನ್ನ ಬದ್ಧತೆ ಇದೆ. ನಿಮ್ಗೆ ಡೌಟ್ ಇದೆ, ನಾನೇನು ಮಾಡೋಕ್ಕಾಗಲ್ಲ. ನನ್ನ ಜವಾಬ್ದಾರಿ ಅದು ಮಾಡ್ತಾ ಇದ್ದೀನಿ. ಸುಮಾರು 15 ಜನರ ತಂಡ ಈಗಾಗಲೇ ಸಿಕ್ಕಾಪಟ್ಟೆ ಚರ್ಚೆ ಮಾಡಿ ನಮ್ಮ ತಪ್ಪುಗಳು ಒಪ್ಪುಗಳು ಯಾವ್ಯಾವ ಥರದ ಹೋರಾಟಗಳು ಮಾಡ್ಕೋಬೇಕನ್ನೋದನ್ನೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದ್ರ ಬಗ್ಗೆ ಮಾಡ್ತೀವಿ. ಖಂಡಿತ ಒಳ ಮೀಸಲಾತಿ ಸಮರ್ಪಕ ಜಾರಿ ಆಗೋವರೆಗೂ ನಾವು ನಿದ್ದೆ ಮಾಡೋಂಗಿಲ್ಲ. ಈ ಬದ್ಧತೆ ನಾನು ಹೇಳುವಲ್ಲೇ. ಇದು ಬಿಟ್ಟು ನೀವೊಬ್ಬರು ಏನೋ ಹಂಗೇನೋ ಹಿಂಗೇನೋ ನಾನು ಆನ್ಸರ್ ಮಾಡೋಂಗಿಲ್ಲ. ಯಾರು ಕೂಡ ಕಾಂಗ್ರೆಸ್ಲಿಂದ ಹೋರಾಟ ಮಾಡೋ ತಾಕತ್ತಿರಂಗಿಲ್ಲ. ಹಂಗಾಗಿ ಬಂದೊಳ್ಳೆ ನಾನೊಬ್ಬ ಕಾಂಗ್ರೆಸ್ಸಿಗಿನಂತ ನೀವು ತೀರ್ಮಾನ ಮಾಡಬೇಡ್ರಿ. ನಾನು ವ್ಯಕ್ತಿಗತವಾಗಿ ಕಾಂಗ್ರೆಸ್ಗೆ ಹೋಗಿದ್ದು ನೋಡ್ತಾ ಇದ್ದೆ. ನಾನೇ ಒಂದು 10 ಜನ 20 ಜನ ಕರ್ಕೊಂಡು ಹೋಗಿಲ್ಲ. ನಾನು ಒಂದು ಉದ್ದೇಶಕ್ಕೋಸ್ಕರ ಸಂವಿಧಾನವನ್ನು ಏಳಿಸ್ತಕ್ಕಂಥ, ಸಂವಿಧಾನವನ್ನು ಬಲಿಪಶು ಮಾಡ್ತಕ್ಕಂಥ, ಸಂವಿಧಾನವನ್ನು ಕಣ್ಗೆಡಿಸ್ತಕ್ಕಂಥ ಪಕ್ಷದ ವಿರುದ್ಧ ನನ್ನದೇ ಒಂದು ತೀರ್ಮಾನ ತಗೋಬೇಕಾಗಿ. ನಾನು ಕದ್ದು ಮುಚ್ಚಿ ಕಾಂಗ್ರೆಸ್ ನಾನ್ಯಾಕೆ ಮಾಡಲಿ? ಕದ್ದು ಮುಚ್ಚಿ BJP ಜೊತೆ ನಾನ್ಯಾಕೆ ಹೊಂದಾಣಿಕೆ ಮಾಡಿಕೊಳ್ಳಿ? ಅದಕ್ಕೋಸ್ಕರ ವ್ಯಕ್ತಿಗತವಾಗಿ ಯಾರು ನಿಂದನೆ ಮಾಡ್ತಾರೋ ಪರ್ಸನ ಫೋನ್ ಮಾಡಿ ಕೇಳಿದ್ರಿ, ಕರೆಸಿ ಮಾತಾಡ್ರಿ. ಸುಮ್ಮನೆ ನಾನು ಫೋನ್ ಮಾಡಿ ನೆತ್ತಿಲ್ಲ ಉತ್ಸಾಹ ನೀನು ಕ್ಲಿಯರ್ ಮಾಡಿಬಿಡಪ್ಪ. ಇವತ್ತು ನಿನ್ನೆ ಫೋನ್ ಮಾಡೀನಿ, ಮೊನ್ನೆ ಫೋನ್ ಮಾಡಿ ನೆತ್ತಿಲ್ಲ ಅಂತ ಕ್ಲಿಯರ್ ಮಾಡಿಬಿಡು ಭಾಸ್ಕರ್. ನೋಡೋಣ, ಸುಳ್ಳು ಹೇಳೋದಕ್ಕೆ ಒಂದು ಮಿತಿ ಇರಬೇಕಲ್ಲ. ಏಪ್ರಿಲ್ 10ಕ್ಕೆ ನಾನು ಮಾಡಿರ್ತಕ್ಕಂಥ ಫೋನೇ ಕ್ಲೋಸ್, ನಾನು ಮಾಡಿರ್ತಕ್ಕಂಥ ಮೆಸೇಜ್ ಕ್ಲೋಸ್. ನನ್ನಲ್ಲಿ ಇದೆ, ಇದರಲ್ಲಿ ಇರೋದನ್ನು ನಾನು ತೋರ್ಸೋಕ್ಕಾಗೋದು. ನೀನೇನೇನು ಮಾತಾಡಿದ್ದಿ, ಏನೇನು ಬರೆದಾಕಿದ್ದಿ, ನಾನೇನು ಬರೆದಾಕಿನಿ, ಜಾತ್ರೆಗಳು ಹೆಂಗೆ ಮಾಡಬೇಕು, ಪಾದಯಾತ್ರೆಗಳಲ್ಲಿ ತೊಂದರೆ ಏನಾಯಿತು, ಅದನ್ನ ಹೆಂಗೆ ನಾವು ತಂತ್ರಗಾರಿಕೆಯಿಂದ ಟ್ವಿಸ್ಟ್ ಮಾಡೋಣ ಅಂತ ನಿಮ್ಮ ಜೊತೆ ಭಾಳ ಸೌಹಾರ್ದವಾಗಿ ಮಾತಾಡಿದ್ವಿ. ನೀನು ಹೇಳೋದೇನು? ಇಲ್ಲಣ್ಣ ನನ್ನೊಂದು ಕೋರ್ ಟೀಮ್ ಇದೆ, ನಾನು ಹೇಳೋಂಗೇ ಇಲ್ಲ. ಇವನು ಮತ್ತೆ ಇವನು ಕೋರ್ ಟೀಮ್ ನೋಡ್ರಿ, ಇವನು ಕೋರ್ ಟೀಮು ಮಾತಾಡಿ ಹೇಳ್ತಾರೆ, ಹೇಳಂಗಿಲ್ಲ ಇವನು. ಅಂದರೆ ನೀನು ಏನು ಲೆಕ್ಕ ಅಂತ ನನ್ನೇ ಲೆಕ್ಕ, ನಾನು ನಡೆದಿದ್ದ ದಾರಿ. ನಿನ್ನ ಇಷ್ಟಪದ್ದೆ, ನಾನೇನು ಮಾಡಲಿ? ಕೋರ್ ಟೀಮ್ ಜೊತೆ ಮಾತಾಡಿ ಹೇಳ್ತೀರ ಅನ್ನೋ ಹೇಳೋದೇ ಇಲ್ಲ. ಮತ್ತು ನಾನು ಪದೇ ಏನೋ ಕೋರ್ ಟೀಮ್ ಅಂತ ಕೇಳಲ್ಲ. ಯಾರದಲ್ಲಿ ಕೋರ್ ಟೀಮ್? ಸಮುದಾಯನ ಮೀರಿಸಿ ಕೋರ್ ಟೀಮ್ ಇರ್ತದೆ. ಸಮುದಾಯ ತೀರ್ಮಾನ ತೊಗೊಳ್ಬೇಕಾಗಿಲ್ಲ. ಸಮುದಾಯಕ್ಕೆ ಅನ್ನ ಕೊಟ್ಟಿದ್ದು ನಮಗೆ ಯಾವ ಪೊಲಿಟಿಷಿಯನ್ ಅಲ್ಲ ಈಗಲೂ ಹೇಳ್ತಾ ಇದ್ದೀರಿ. ಅದಕ್ಕೆ ನಾನು ಭಾಳ ವಿನಮ್ರತೆಯಿಂದ ಮನಸ್ಸಿನಿಂದ ಆಡ್ತಕ್ಕಂಥ ಹಾಡು ಮಾದಿಗಣ್ಣನ ಬಿಟ್ಟರು ಅಂತ. ಒಳ ಮೀಸಲಾತಿ ಹೋರಾಟಕ್ಕೆ ಉಸಿರು ನೀಡಿದ ಬಂಧುಗಳೇ, ಅನ್ನ ನೀಡಿ ಹಣವ ನೀಡಿ ಹೆಗಲಿಗೆ ಹೆಗಲು ನೀಡಿದವರೇ, ಒಂದನೇ ಅಭಿನಂದನೆಯು ನಿಮಗೆ ನನ್ನಣ್ಣಂದೀರೆ. ಸಿಂಗಲ್ ಮನಿ ಕೊಟ್ಟಿಲ್ಲ ಯಾವ ಪೊಲಿಟಿಷಿಯನ್ ಈಗಲೂ, ಆ್ಯಸ್ ಆನ್ ಟುಡೇ. ಇದಕ್ಕಿಂತ ಬದ್ಧತೆ ಇನ್ನೇನು ಬೇಕು? ನಿನ್ನ ಫೇಸ್ಬುಕ್ಕಿಗೆ, ನಿನ್ನ ಫೋನಿಗೆ ದುಡ್ಡೆಷ್ಟು ಹಾಕಿದಾರ, ನನಗೆಷ್ಟು ಹಾಕಿದಾರೆ ಸಮುದಾಯಕ್ಕೆ ಗೊತ್ತಿಲ್ವೇನು? ನಿನಗೆಷ್ಟು ಹಾಕಿದಾರೆ, ನನಗಷ್ಟು ಹಾಕಿದಾರಲ್ಲಪ್ಪ. ಎದಕ್ಕೆ ಹಾಕಿದ್ರು? ಹೋರಾಟ ಮಾಡ್ತೀರಿ ಅಂತಲ್ಲ, ನಿಮಗೆ ಸಣ್ಣ ಪುಟ್ಟ ಖರ್ಚುಗಳಿರ್ತಾವೆ, ಆರೋಗ್ಯದ ಸಮಸ್ಯೆಗಳಿರ್ತಾವೆ ಅಂತ ಹಾಕಿದ್ ಬಿಟ್ಟರೆ ಇದೇನು ಮಜಾ ಮಾಡಕ್ಕೆ ಕೊಟ್ಟಾರೆ? ನಮ್ಮ ನಿನಗೆಷ್ಟು ದುಡ್ಡು ಹಾಕಿ ನನಗೆ ಗೊತ್ತಿಲ್ವಾ? ಪಾರದರ್ಶವಾಗಿದೆ ಜನರು. ಯಾಕೆ ಹಾಕ್ತಾರ? ಅಷ್ಟೋ ಇಷ್ಟೋ ಮನೆ ಬಿಟ್ಟು ಮಾಡಕತ್ತಾರೆ, ಅಣ್ಣೋ ಕೆಲಸ ಮಾಡಕತ್ತಾರೆ, ಮಾಡಲಿ. ರಿಸಲ್ಟ್ ಬಂದ ಮೇಲೆ ನೀನಾಗಲಿ ನಾನಾಗಲಿ ಹೀರೋ ಆಗೋದು. ಇನ್ನು 20 ಸಲ ನೀನು ಗಂಟ್ಲು ಹಚ್ಕೊಂಡು ಸತ್ತೋದು ಕೇಳಂಗಿಲ್ಲ ಜನ, ಗೊತ್ತ ನನಗೆ. ಇದು ಸತ್ಯ ಅಲ್ಲ, ಇದು ಪ್ರಾಕ್ಟಿಕಲ್. ಆ ಪ್ರಾಕ್ಟಿಕಲ್ನ ಸಕ್ಸಸ್ ಮಾಡೋಕ್ಕೋಸ್ಕರ ನಾವು ತೆರೆಮರೆಯಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋಣ. ನಾನು ಹಿಂಗೆ ಬರ್ತೀನಿ, ನೀನು ಹಿಂಗೆ ಬಾ, ನಾನು ಹಿಂಗೆ ಮಾಡ್ತೀನಿ, ನೀನು ಹಿಂಗೆ ಮಾಡು. ಅದು ಬಿಟ್ಟು ನಾನು ಮಾಡಿದ್ದೆ ಸರ್ವ, ನಾನೇ 35 ವರ್ಷ ಹೋರಾಟ ಮಾಡಿದ್ದೀನಿ, ನಾನು ಬಿಟ್ಟು ಹೋರಾಟ ಮಾಡಿಲ್ಲ. ಯಾರು ನಂಬ್ತಾರೆ ಇದು? ಹಂಗಾಗಿ ಇವತ್ತು ನಾನು ಆ್ಯಕ್ಚುಲಿ ಹಾಸ್ಪಿಟ್ಲಿಂದಲೇ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಖಂಡಿತ ನೀವೆಲ್ಲರೂ ಇಡೀ ಕರ್ನಾಟಕ ಜನ ಒಳ ಮೀಸಲಾತಿ ಹೋರಾಟವನ್ನು ನಿಸ್ಸಂಶಯವಾಗಿ ನಂಬಿ ಆ ಹೋರಾಟಗಾರರಿಗೆ ನೀವು ಊಟ ಕೊಡ್ತಿರೋ, ದುಡ್ಡು ಕೊಡ್ತಿರೋ, ಸಲಹೆ ಕೊಡ್ತಿರೋ, ಪ್ರೀತಿ ಕೊಡ್ತಿರೋ, ಅದೆಲ್ಲ ಕೊಟ್ಟಿದ್ರಿ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇಂಗ್ಲೂಡ್ ಆ್ಯಸ್ ಅನ್ ಪ್ರಮಾಣ, ಅಂಬೇಡ್ಕರ್ ಪ್ರಮಾಣ ಮಾಡಿ ಹೇಳಬಲ್ಲೆ. ಯಾವೊಬ್ಬ ರಾಜಕಾರಣಿ ನಮಗೆ ನಯಾ ಪೈಸೆ ಕೊಟ್ಟಿಲ್ಲ. ಇದು ಹೆಂಗೆ ಕಟ್ಟಿರ್ಬೇಕು? ಇಷ್ಟು ದೊಡ್ಡವರ 5-6 ಸಾವಿರ ಜನರಿಗೆ ಹೆಂಗೆ ಕಟ್ಟಿದ್ರು? ಮತ್ತು ಇದಕ್ಕಿಂತ ಸಪೋರ್ಟ್ ಇನ್ನೇನು ಬೇಕ್ರಿ? ಮತ್ತು ಕರೆದಾಗ 5-6 ಸಾವಿರ ಜನ ಬಂದ್ರಲ್ಲ, ಲಕ್ಷಾಂತರ ಜನ ಬಂದ್ರಲ್ಲ.
ವಿಶೇಷವಾಗಿ ನನ್ನ ಜಿಲ್ಲೆಯಲ್ಲಿ 35-40 ಜನರ ಒಂದು ದೊಡ್ಡ ಪಡೆ ಇದೆ, ಅವರೇ ನಡೆದಿದ್ದು. ಭಾಸ್ಕರ್ ಪ್ರಸಾದ್ ಕಾಲ್ನಡಿಗೆ ಮಾಡೋದಕ್ಕಿಂತ ಮುಂಚೆ ಹರಿಹರದಿಂದ ನಡೆದಿದ್ದು ಅವರು. ಕೂಡಲ ಸಂಗಮದಲ್ಲಿ 17ರಲ್ಲಿ ನಡೆದಿದ್ದು ಅವರೇ. ಯಾಕಂದರೆ ಯಾರ್ಯಾರೋ ಅರ್ಧಂಬರ್ಧ ನಡೆದು ಅರ್ಧಂಬರ್ಧ ಏನೋ ಹೋಗ್ತಿರ್ತಾರೆ. ಹೋರಾಟದ ಒಂದಿನ 2 ದಿನ ಮನೆ ಬಿಡೋಕ್ಕೆ ದೊಡ್ಡ ಕಷ್ಟ ಆಗಿರ್ತದೆ. ಅಂಥದ್ರಲ್ಲಿ ಹೋರಾಟ ಮುಗಿಯವರೆಗೂ ನನ್ನ ಜೊತೆಗೆ ಇದ್ಕೊಂಡು ಮಳೆಯಲ್ಲಿ ನಿಂದು ಚಳಿಯಲ್ಲಿ ನಿಂದು ನಿನಗೆ ಗೊತ್ತಿಲ್ಲ. ನೆಲಮಂಗಲಕ್ಕೆ ಬಂದಾಗ ಛತ್ರಿ ಹಿಡ್ಕೊಬಂದು ಬೆಡ್ಶೀಟ್ ಕೊಡಿಸಿ ಊಟ ಮಾಡಿಸಿದ್ದು ನನಗೆ ನೆನಪಿಲ್ಲ ಅಂದ್ಕೊಂಡಿದ್ದೆ. ಸಮುದಾಯ ಅಂತ ನೀನು ಊಟ ಮಾಡಿಸಿದ್ದೆ ಅಂತ ಅಂತಿ ಹೊರತಾಗಿ ಅದು ಅಂಬಣ್ಣಂತನೋ ಏನು ಬೀಗರಂತನೋ ಬಿದ್ರಂತನೋ ಅಲ್ವಾ? ನೀನೊಬ್ಬನೆಲ್ಲ, ನಿನ್ನಂತ 100 ಜನ ಇದ್ದಾರೆ. ನಾಗಮಣಿ ಅನ್ನೋ ಕಾಂಗ್ರೆಸ್ ಕಾರ್ಯಕರ್ತೆ 80,000 ಕೊಟ್ಟು ಬೆಡ್ಶೀಟ್ ಕೊಡಿಸಿದ್ದಾರೆ ಅವ್ರದ್ದೊಂದು ತಂಡದಿಂದ. 80,000. ಮತ್ತು ಇದಕ್ಕಿಂತ ಸಪೋರ್ಟ್ ಏನು ಬೇಕು? ನಾಗಮಣಿ ಅವ್ರು ದೊಡ್ಡ ತಂಡ ಇತ್ತು, ಒಬ್ಬರೇ ಅಲ್ಲ. ನಮ್ಗೆ ಶೆಲ್ಟರ್ ಕೊಟ್ಟಿದ್ದಾರೆ, ನಮ್ಗೆ ರೂಮ್ ಮಾಡಿದ್ದಾರೆ, ಊಟ ಕೊಟ್ಟಿದ್ದಾರೆ, ಮನೆಯಲ್ಲೇ ರೋಡಲ್ಲಿ ಹೊತ್ಕೊಂಡಿದ್ದಾರೆ, ನನಗೆ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ನನ್ನ ಮನೆ ಗೊತ್ತಿಲ್ಲ, ನನ್ನ ಮಠ ಗೊತ್ತಿಲ್ಲ. ಮೊನ್ನೆ ಆ್ಯಕ್ಚುಲಿ ಫ್ರೀಡಮ್ ಪಾರ್ಕಲ್ಲಿ ಹೋದಾಗ ಮತ್ತೆ ಅನ್ಕಾನ್ಷಿಯಸ್ ಆಗಿದ್ದೆ. ಅವಾಗ BT ವೆಂಕಟೇಶ್ವರು ಅಪೋಲೋ ಹಾಸ್ಪಿಟ್ಲಿಗೆ ಸೇರಿಸಿದರು. ಅಂದರೆ ಆ ಸಮುದಾಯ ನಾಯಕನ ಕಾರ್ಯಕರ್ತನ ರಕ್ಷಿಕೊಳ್ತಕ್ಕಂಥ ಜವಾಬ್ದಾರಿ ಇದೆ. ಇದಕ್ಕೆ ಋಣ ತೀರಿಸೋ ಕೆಲಸ ಮಾಡಲೇಬೇಕಲ್ರಿ ಭಾಸ್ಕರ. ನನ್ನ ಮಕ್ಕಳು ನನ್ನ ಹೆಂಡರು ಬಂದು ಹಾಸ್ಪಿಟ್ಲ್ ಸೇರಿಸ್ಬೇಕಂತಿಲ್ಲ. ನನ್ನ ಜೊತೆಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ ನಾನು ಕರ್ಕೊಂಡೋಗಿ ಊಟ ಮಾಡಿಸಿ, ನನಗೆ ಚಿಕಿತ್ಸೆ ಕೊಡಿಸಿ, ನನಗೆ MRI ಮಾಡಿಸಿ, ನನ್ನ ಟ್ರೀಟ್ಮೆಂಟಿಗೆ ಜೊತೆಗಿದ್ದುಕೊಂಡು ಊಟ ಕೊಟ್ಟು ನನಗೆ ಬಟ್ಟೆ ಉಡಿಸಿ, ನನ್ನ ಹಿಡ್ಕೊಂಡು ಹೋಗಿ ರಿಸರ್ಚ್ ಮಾಡಿಸಿ ನನ್ನ ಕರ್ಕೊಂಡ್ಬಂದು ಮತ್ತೆ ರೂಮಲ್ಲಿ ಇಡ್ತಾನಂದರೆ ಇದಕ್ಕಿಂತ ಸೌಭಾಗ್ಯ ಯಾವ ಸಮುದಾಯಕ್ಕಿದೆ ರೀ? ಇದಕ್ಕಿಂತ ದೊಡ್ಡ ತ್ಯಾಗಗಳಿದೆ ಇದೆಯಲ್ಲ. ನಾನು ಅದನ್ನು ಹೇಳಂಗಿಲ್ಲ ಈ ಟೈಮಲ್ಲಿ. ನಮಗೆ 85ರಲ್ಲಿ ಚಿಕ್ಕ ವಿದ್ಯಾರ್ಥಿಗಳಿದ್ದಾಗ ಭೂಮಾಲೀಕರ ಕಗ್ಗೊಲೆಗಳು ಮಾಡ್ತಕ್ಕಂಥ, ಭೂಮಾಲೀಕರ ದೌರ್ಜನ್ಯ ಮಾಡ್ತಕ್ಕಂಥ, ಭೂಮಾಲೀಕರು ನಮ್ಮ ತಾಯಿ ತಂದೆಯರನ್ನ ರೇಪ್ ಮಾಡ್ತಕ್ಕಂಥ ಹಳ್ಳಿಗಳಿಗೆ ಹೋದಾಗ 11 ಗಂಟೆವರೆಗೆ ನಾವು ಆಡಾಡಿ ನಿತ್ರಾಣ ಬಿದ್ದು ಒಂದು ಗುಡಿಯಲ್ಲಿ ಮಕ್ಕೊಂಡ್ರೆ ಅದೇ ಮಾದಿಗ ಸಮುದಾಯ ತಂದು ಊಟ ಕೊಡ್ತಿತ್ತು. ಇದಕ್ಕಿಂತ ತ್ಯಾಗ ಬೇಕೇನ್ರಿ? ಮಾದಿಗ ಸಮುದಾಯ ಕೇವಲ ಒಳ ಮೀಸಲಾತಿಲ್ಲ, ಪ್ರತಿಯೊಂದು ಭೂಮಿ ಹೋರಾಟದಲ್ಲಿ, ಪ್ರತಿಯೊಂದು ದಲಿತ ಸಂಘದ ಹೋರಾಟದಲ್ಲಿ ಭಾಳಷ್ಟು ಪ್ರಾಮಾಣಿಕವಾಗಿ ಊಟ ಕೊಟ್ಟಿರ್ತಕ್ಕಂಥ ಸಮುದಾಯ. ಚಲವಾದಿ ಸಮುದಾಯ ಕೊಟ್ಟಿಲ್ಲ ಅಂತ ನಾನು ಹೇಳಂಗಿಲ್ಲ. ನನಗಿರ್ತಕ್ಕಂಥ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಅಂದರೆ ಆ ಊರಲ್ಲಿ ಕಟ್ಟಕಡೆ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ನಮ್ಮ ಜನ. ಅವರೇ ಹೆಚ್ಚು ಹರಾಸ್ಮೆಂಟ್ಗೊಳಗಾಗಿದ್ದು. ಅವತ್ತು ಮೈನರ್ ಹತ್ರ ಅವ್ರ ಮನೆ ಕಳಿಸ್ಬೇಕು, ಕಟ್ಟೆ ಮೇಲೆ ಕೂಡಂಗಿಲ್ಲ. ಆ ರೆಡ್ಡಿ ಬಂದು, ಆ ಗೌಡ ಬಂದು ಈಗ ಬಾಗಿಲು ಹೊಡೆದ್ರೆ ಒಳಗಡೆ ಗಂಡ ಇದ್ದು ಹೊರಗಡೆ ಬರಬೇಕು. ಅಂಥ ಕ್ರೌರ್ಯರ ವಿರುದ್ಧ ಹೋರಾಡಿರ್ತಕ್ಕಂಥ ಇತಿಹಾಸ ನಂದು. ಆ ಪಯಣದಲ್ಲಿ ನಾವು ಸಾಯಬೇಕಾಗಿತ್ತು, 2-3 ಸಲ ಎನ್ಕೌಂಟರ್ ಆಗಬೇಕಾಗಿತ್ತು. ಸಂದರ್ಭ ಬಂದದ್ದು ಅಂತ ಹೇಳ್ತಾ ಇದ್ದೀನಿ. ಇದೇ ನನಗೇನು ಕಿರೀಟ ಬೇಕಾಗಿಲ್ಲ. 2-3 ಸಲ ಎನ್ಕೌಂಟರ್ ಆಗಬೇಕಾಗಿತ್ತು. 2 ವರ್ಷ ಜೈಲಲ್ಲಿದ್ದೀನಿ, ಬೇಲೆ ಆಗಿಲ್ಲ, ಬೇಲ್ ಆಗಂಗಿಲ್ಲ ಅಂತ ಕೇಸ್ ನನ್ನ ಮೇಲೆ ಆಗಿತ್ತು. ಕರ್ನಾಟಕದಲ್ಲಿ 124 ಸೆಡಿಷನ್ ಆ್ಯಕ್ಟ್ ಆಗಿಲ್ಲ. ವೀರಪ್ಪನ್, ನಮ್ಮ ವೀರಪ್ಪನ್ ಇದ್ದಾರಲ್ಲ, ವೀರಪ್ಪನ್ 120B ಆಗಿತ್ತು. 124 ಸೆಡಿಷನ್ ಆಗಿತ್ತು. ಅಷ್ಟು ದೊಡ್ಡ ರಾಜದ್ರೋಹದ ಕೆಲಸ ನಮ್ಮ ಮೇಲೆ ಅಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ನಿನ್ನೆ ಮೊನ್ನೆ ಬಂದು ನೀನು ರೇಗಾಡ್ತೀಯಲ್ಲ, ಅದೇ ದೊಡ್ಡದು ಅಂದ್ಕೊಂಡಿದ್ದೀನಿ ನೀನು. ಅದಕ್ಕಿಂತ ಎಷ್ಟು ತ್ಯಾಗ ಇದೆ ಇಂಥವು ಅಂತ ಹೇಳ್ಬೇಕಲ್ಲ. ಅದಕ್ಕೋಸ್ಕರ ಬಂಧುಗಳೇ, ನೀವೆಲ್ಲ ಲೈವ್ ನೋಡ್ತಕ್ಕಂಥ ಜನ, ಕರ್ನಾಟಕದ ಜನ, ಈ ಒಳ ಮೀಸಲಾತಿ ಆಗೋರು ನಿದ್ದೆ ಮಾಡಬೇಡ್ರಿ. ನಿಮ್ಗೆ ಭ್ರಮನಿರಸನ ಆಗಿದೆ, ಸಕ್ಸಸ್ ಆಗಿಲ್ಲ. ಯಾಕಂದರೆ ಅಧಿಕಾರದಲ್ಲಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಕೆಲಸ. ಈಗ ನಮ್ಮ ಮೊನ್ನೆ ಮುತ್ತಿಗೆ ಹಾಕಿ ಬಂದವಲ್ಲ, ನಮ್ಮ ಸಚಿವರು ಹೋಗಿ ಕುಂತು ಗುದ್ದಿ ಮಾಡಿಸ್ಬೇಕಾಗಿತ್ತು, ಮಾಡ್ತಾ ಇಲ್ಲ. ಮತ್ತೆ ಹೋಗ್ಬೇಕು, ನಾವು ಸಚಿವರ ಕ್ಯಾಬಿನೆಟ್ ನಾವೇ ಮಾತಾಡೋದು. ಈ ಟೆಕ್ನಿಕಲ್ ಮಿಸ್ಟೇಕ್ಸ್ ಇದೆ. ಇದು ಯಾಕಿದೆ? ಅಲ್ಲಿ ಒಂದು ತಂಡ ಇದೆ, 15 ಜನರ ತಂಡ ಇದೆ. 15 ಜನರ ತಂಡ ಯಾವುದೇ ಕಡೆ ಒಳ ಮೀಸಲಾತಿ ಆಗಬಾರ್ದು ಅಂತೀವಿ. ಮತ್ತು 15 ಜನ ಕನ್ವಿನ್ಸ್ ಮಾಡಬೇಕಲ್ಲ. ಸಿದ್ದರಾಮಯ್ಯವ್ರಿಗೆ ತಾಕತ್ತಿಲ್ಲ ನೀವು ಅಂತೀರಿ, ಒಳಗಡೆ ಇರ್ತಕ್ಕಂಥ ಸಂಕಷ್ಟಗಳನ್ನ ನಾವು ಮಾತಾಡೋಕ್ಕಾಗ್ತದ? ಅವರೇ ಮಾತಾಡ್ಬೇಕಲ್ವಾ? ಅದ್ರ ಬಗ್ಗೆ ನಮ್ಗೆ ಸಂಬಂಧ ಇಲ್ಲ. ಅದು ಒಳ ಮೀಸಲಾತಿ ಸಕ್ಸಸ್ ಆಗಬೇಕಾ? ಹೋರಾಟ ಮಾಡೋಣ, ಜೈಲಿಗೆ ಹೋಗೋಣ. ನಾನು ಮೊನ್ನೆ ಹೇಳಿದ್ದೇನೆ, ನೀವು ಲೈವ್ ನೋಡಿರ್ಬೇಕು. ಮಹದೇವಪ್ಪ ಅವರೇ, ನಾವು ನಿಮ್ಮ ಮನೆಗೆ ಬಂದಿರೋದು ಒಳ ಮೀಸಲಾತಿಯನ್ನು ನಿಷ್ಕಾಳಜಿ ವಹಿಸಿರ್ತಕ್ಕಂಥ ನಿಮ್ಮ ನಿರ್ಲಕ್ಷ್ಯದ ವಿರುದ್ಧ. ನಿಮಗೆ BP ಶುಗರ್ ಬಂದು ನಾವೇನು ಮಾಡೋಣ? ಆ್ಯಕ್ಚುಲಿ ಬರಬೇಕಾಗಿತ್ತು ನಮ್ಮ BP ಶುಗರ್ ಅಂತ ಹೇಳಿದ್ದೀವಿ. 2 ಗಂಟೆ ನೀರು ಬೆವರಿಳಿಸಿದ್ದೀವಿ, ಅದೆಲ್ಲ ಲೈವ್ ಬಿಡ್ಬೇಕಾ? ಹೌದಾ ಪರಿಹಾರ? ನಾವು ಒಬ್ಬ ಸಚಿವರವರು ಈ ಸಮುದಾಯಕ್ಕೆ ಅವರೇ ಸುಪ್ರೀಂ. ಪರಿಶಿಷ್ಟ ಜಾತಿಗಳ 101 ಜಾತಿಗಳು ಸುಪ್ರೀಂ. ಸಮಾಜ ಕಲ್ಯಾಣದ ಜೊತೆ ಜಗಳ ಆಡ್ಬೇಕು. ನೀವು ಹೆಂಗೆ ಜಗಳ ಆಡಿದ್ರು ಅಂತ ಅಲ್ಲಿ ಲೈವ್ ಇಟ್ಟು ಕಥೆಗಳು ಹೇಳ್ಬೇಕಾ? ಅದೇ ಪರಿಹಾರ? ಅದೇ ಲೈವಾ? ಅದೇನ ಕಥೆನಾ? ಲೈವ್ ಮಾಡ್ಬೇಕು. ಯಾವಾಗ ಮಾಡಬೇಕು? ಕೆಲಸ ಲೈವ್ ಮಾಡ್ಬೇಕು, ಅಗತ್ಯ ಇದ್ದಾಗ ಮಾಡೋಣ. ಅದಕ್ಕೋಸ್ಕರ ಬಂದೋಗಿ ನಾನು ಮತ್ತೆ ನಿಮ್ಮ ಕೈ ಮುಗಿದು ಹೇಳ್ತೀನಿ, ಈ ಥರ ಹತಾಶೆ ಮಾತುಗಳಾಡ್ತಕ್ಕಂಥ
ಬ್ರಹ್ಮನಿರ್ಸವಾಗಿ ಮಾತಾಡ್ತಕ್ಕಂಥ, ಅಹಂನಿಂದ ಮಾತಾಡ್ತಕ್ಕಂಥ, ಸೊಕ್ಕಿನಿಂದ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನ ಯಾರೇ ಸಹಿಸೇಬಾರ್ದು. ಇಲ್ಲಿಗೆ ಅವರೇ ಹೀರೋಗಳು ಅಂದ್ಕೊಂಡ್ಬಿಡ್ತಾರೆ. ಅವರಿಗೆ ಒಂದು ಸಲ ಚುಚ್ಚಬೇಕು ಅವರಿಗೆ. ನೀನು ಮಾತಾಡಿದ ತಪ್ಪದಮ್ಮ, ಇದರಿಂದ ಡ್ಯಾಮೇಜ್ ಆಗ್ತದೆ ಸಮುದಾಯ. ಅವ್ನು ಮಾಡಿರ್ತಕ್ಕಂಥ ಡ್ಯಾಮೇಜನ್ನು ಸರಿಪಡಿಸೋಕೆ 10 ವರ್ಷ ಬೇಕು. ಭಾಸ್ಕರ್ ಮಾಡಿರ್ತಕ್ಕಂಥ ಡ್ಯಾಮೇಜ್ಗಳನ್ನು ಸರಿಪಡಿಸೋಕೆ 10 ವರ್ಷ ಮತ್ತೆ ಕಷ್ಟಪಡ್ಬೇಕು. ನಾವೇನೆ ನಮ್ಮನ್ನು ನಾವು ಬೈಕೊಳ್ಳೋಣ. ಅದಕ್ಕೋಸ್ಕರ ಬಂಧುಗಳೇ, ಯಾವನೇ ತಪ್ಪು ಮಾಡಿ, ನಾನು ತಪ್ಪು ಮಾಡಿದ್ರು ವ್ಯಕ್ತಿಗತ ಫೋನ್ ಮಾಡಿರಿ, ಬೈರಿ, ಹಿಂಗೆ ಮಾಡೋಣ ಅಂತ ಹೇಳಿ, ನಮ್ಮ ಇದ್ದಲ್ಲಿ ಬರ್ರಿ, ಹೋರಾಟಕ್ಕೆ ಬರ್ರಿ. ಭಾಳ ಕಷ್ಟದಿಂದ ಕಟ್ತಾ ಇದ್ವಿ ಹೋರಾಟ. ಯಾಕಂದ್ರೆ ನಮ್ಮ ಪೊಲಿಟಿಕಲ್ ಸಪೋರ್ಟ್ ಇಲ್ಲ. ಮಂದಕೃಷ್ಣ ಅವರಿಗೆ ಪೊಲಿಟಿಕಲ್ ಸಪೋರ್ಟ್ ಇತ್ತು, ರಾಜಕೀಯ ವ್ಯಕ್ತಿಗಳು ಕನ್ವಿನ್ಸ್ ಮಾಡಿದ್ರು. ಅವ್ರು ಕರೆದ್ರೆ ಲಕ್ಷಾಂತರ ಜನಕ್ಕೆ ಬರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಇದೆ ಅವ್ರದ್ದು. ಅವ್ರು ಅನ್ಎಜುಕೇಟೆಡ್ ಆಗಿರ್ಬೋದು, ಆದರೆ ಅವರಿಂದ ದೊಡ್ಡ ಅಪಾರವಾಗಿರ್ತಕ್ಕಂಥ ಜನಸಂಖ್ಯೆ ಇದೆ. ಆ ಜನಸಂಖ್ಯೆನೇ RSS ಒಪ್ಪಿಸಿದ್ದು. ಇದು ಭಾಸ್ಕರ್ ಮುಂದೆ ಹೇಳಿದ್ದೆ ನಾನು. ಮಂದಕೃಷ್ಣ ಬಗ್ಗೆ ಅವ್ರು ಏನೇನೋ ತಿಳ್ಕೊಂಡಿದ್ದ. ಮಂದಕೃಷ್ಣ ಬಗ್ಗೆ ವ್ಯಕ್ತಿಗತ ಏನೇನೋ ಮಾತಾಡ್ತಿದ್ದ. ಭಾಸ್ಕರ್ ಹಂಗಲ್ಲ, ಈ ಶ್ರಮ ಇದೆ ಇಲ್ಲಿ ಅಂತ ಹೇಳಿದ್ರು. RSS ಕನ್ವಿನ್ಸ್ ಮಾಡಿದ್ದು, BJP ಕನ್ವಿನ್ಸ್ ಮಾಡಿದ್ದು, ಅಲ್ಲಿರ್ತಕ್ಕಂಥ ಎಲ್ಲ CMಗಳನ್ನ ಕನ್ವಿನ್ಸ್ ಮಾಡಿರ್ತಕ್ಕಂಥ ದಾಖಲೆಗಳಿದೆ ಮಂದಕೃಷ್ಣ ಹತ್ರ. ಕೇವಲ ತೆಲಂಗಾಣದ ಲೀಡರ್ ಅಲ್ಲ ಮಂದಕೃಷ್ಣ, ಆಲ್ ಇಂಡಿಯಾ ಲೀಡರ್. ಪ್ರೌಢದಿಂದ ಇರ್ತಿದ್ದ. ಅಷ್ಟು ಶ್ರಮ ಪಟ್ಟಿದ್ದೆವು. ಇದುವರೆಗೆ ನಿದ್ದೆನೂ ಮಾಡ್ತಾ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾರೆ ಅದು ಮಾಡಲ್. ಅದು ಮತ್ತೆ ಬೇರೆ ಮಾಡಲ್ ಎಲ್ಲಿ ಹುಡುಕಾಗ್ತಿಲ್ಲ ಭಾಸ್ಕರ್. ಇದೇ ಮಾಡಲ್. ಹಂಗಾಗಿ ಭಾಳಷ್ಟು ವಸ್ತುನಿಷ್ಠವಾಗಿ ಚರ್ಚೆ ಮಾಡೋಣ. ಬರೀ ಊಹಾಪೋಹಗಳು ಬೇಡ, ಭ್ರಮನಿರಸನಗಳು ಬೇಡ, ಕಥೆಗಳು ಬೇಡ, ಪುರಾಣಗಳು ಬೇಡ, ಒಬ್ಬರನ್ನೊಬ್ಬರು ಕಾಲಿಡೋ ಪ್ರಯತ್ನನೇ ಬೇಡ. ಹೋರಾಟ ಹೆಂಗೆ ಕಟ್ಟಬೇಕು ನಮಗೆ ಬಿಟ್ಬಿಡು. ನಿನಗೆ ಹೆಂಗೆ ಕಟ್ಟಬೇಕು ನೀನು ಕಟ್ಟು. ನಿನ್ನ ಹೋರಾಟ ನಾವೆಲ್ಲಿ ಬೇಡ ಅಂತ ಹೇಳಿಲ್ಲಪ್ಪ. ನಿನ್ನ ಹೋರಾಟಕ್ಕೆ ಯಾರು ನೋಡ್ಬೇಡ ಅಂತ ಹೇಳಿದ್ರು. ನನಗೆ ಕೇಳಿಬಿಡ್ತಾರೆ ನಮ್ಮ ಮಾತು. ನಮ್ಮ ಹೋರಾಟಕ್ಕೆ ನೀನು ಹೋಗ್ಬೇಡ ಅಂತ ಕೇಳಿಬಿಡ್ತಾರೆ. ಎಲ್ಲ ಜನಕ್ಕೆ ಏನೋ ಎಲ್ಲರೂ ಒಂದಾಗ್ಬೇಕಾದ್ರೆ ಹೆಂಗೆ ಒಂದಾಗಬೇಕು? ಹಿಂಗೆ ಬಿರಿ ಮಾಡಿದ್ರೆ ಆಗ್ತದೇನೋ? ತಲೆ ಹೊಡ್ಕೊಂಡ್ರೆ ಆಗ್ತದೆ. ಹೊಡ್ಕೊಂಬಿಡೋಣ ಒಂದ್ಸರಿ ಕಾಲ್ ಮಾಡಿ ಚಿಪ್ಪಿಲ್ ತಗೊಂಡು 1000 ಹೊಡ್ಕೊಂಬಿಡೋಣ ರಾಜ್ಯದಲ್ಲಿ ಆಗ್ತದ? ಒಳಗಡೆ ಸರ್ಕಸ್ಸೂ ಮಾಡಬೇಕಲ್ಲ. ನೀನು ಹೊಡ್ಕೊಳ್ಳೋದು ತಪ್ಪು ಅಂತ ಹೇಳಿಲ್ಲಪ್ಪ. ಹೊಡ್ಕ ಕೇಳಂಗಿಲ್ಲ. ನಿಂದೆ ಸ್ಟೈಲೇ ಬೇರೆ. 1000 ನೋಡ್ಕೊಂಬಿಡೋಣ ನಾಳೆ ಆಗಿಬಿಡ್ತದ? ಒಳಗಡೆ ಸರ್ಕಸ್ ಮಾಡಬೇಕಾಗಿಲ್ಲ. ಒಳಗಡೆ ಇನ್ನೂ ಸರ್ಕಸ್ ಮಾಡಬೇಕಾಗಿಲ್ಲ. ಯಾಕಂದ್ರೆ ಒಳಗುಂಟು ನಮ್ಗೆ ಗೊತ್ತಿದ್ದು. ಹಂಗಾಗಿ ಬಂಧುಗಳೇ, ನಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇದ್ದೀರಾ. ಅದು ನಿಮ್ಮ ಧರ್ಮ. ಯಾಕಂದ್ರೆ ನಾನು ನಿಮ್ಮ ತಮ್ಮ, ನಿಮ್ಮ ಒಡ ಹುಟ್ಟಿರ್ತಕ್ಕಂಥ ಸಹೋದರ ಅಂತ ಈಗ ಅರ್ಥ ಆಗ್ತಾ ಇಲ್ಲ. ಭಾಳಷ್ಟು ಜನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದಾರೆ. ಆರೋಗ್ಯ ಸರಿ ಇದೆ, ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಸ್ವಲ್ಪ ಆಯಾಸ ಆಗಿ ಸ್ವಲ್ಪ ಬಳಲಿಕೆ ಅನಿಸ್ತು. ಅದಕ್ಕೋಸ್ಕರ ನಾನು ಹಾಸ್ಪಿಟಲ್ ಇರಬೇಕಂತ ಡಾಕ್ಟರ್ ರಿಕ್ವೆಸ್ಟ್ ಮಾಡಿಕೊಂಡೆ. ಇವತ್ತು ನಾನು 6 ಗಂಟೆಗೆ ಡಿಸ್ಚಾರ್ಜ್ ಆಗ್ತೀನಿ. ಒಳಗಡೆ ನಿಮ್ಮ ಜೊತೆ ಇನ್ನೂ ನಿರರ್ಗಳಾಗಿ ಗಟ್ಟಿಯಾಗಿ ಮಾತಾಡಬಲ್ಲ, ಆಡಾಡಬಲ್ಲ ಅಂದ್ಕೊಂಡು ಈ ಪ್ರಿಮಿಸಸ್ಗೆ ಸ್ವಲ್ಪ ನಾನು ಚ್ಯುತಿ ತಂದಂಗೆ ಆಗಿದೆ. ನಾನು ಇಲ್ಲಿ ಪ್ರಿಮಿಸಸ್ ಅದಕ್ಕೆ ಬೇಗ ಹಾಕಿ ನಮ್ಮ ಸ್ನೇಹಿತರನ್ನೆಲ್ಲರನ್ನ ಹೊರಗಡೆ ಸೌಂಡ್ ಹೋಗ್ಲಾರ್ದಂಗೆ ನಿಮಗೆ ಸ್ವಲ್ಪ ಬಿಗುಡಿದು ಮಾತಾಡ್ತಾ ಇದ್ದೀನಿ. ಇದು ನನ್ನ ಬದ್ಧತೆ. ಸಾವಿನ ಜೊತೆ ಸಂಗೀತ ಆಡುವೆವು, ಕ್ರಾಂತಿ ತಾಯಿಗೆ ಲಾಲಿಸಲಾವು. ಸಾವಿನ ಜೊತೆ ಸಂಗೀತ ಆಡುವೆವು. ಸಹಾಯಕಾಲ ಕೂಡ ಆಡಾಡ್ತಾನೆ ಸತ್ತೋಗ್ತೀವಿ. ಇದು ನಮಗಿರ್ತಕ್ಕಂಥ ಒಂದು ನೈತಿಕತೆ, ನಾನು ಕಲಿಸಿರ್ತಕ್ಕಂಥ ಪಾಠ, ಹಿರಿಯರು ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ ಇದು. ಹಂಗಾಗಿ ಬಂಧುಗಳೇ, ಯಾರೇ ಬಗ್ಗೆ ಹಿರಿಮೆ ಗರಿಮೆಗಳು ಬೇಡ. ಅವ್ರನ್ನ ಪ್ರಾಮಾಣಿಕವಾಗಿ ನೀವು ನಂಬ್ರಿ, ಅವ್ರ ಹೋರಾಟದ ಬೆಂಬಲಿಸ್ರಿ, ಆ ಹೋರಾಟದ ಜೊತೆಗೆ ನೀವು ಇರ್ರಿ. ನಿಮ್ಗೆ ಅನುಮಾನ ಬಂತ ಅವ್ರ ಜೊತೆಗೆ ಬಂದು ಚರ್ಚೆ ಮಾಡಿ. ಫೇಸ್ಬುಕ್ಕಲ್ಲಿ ಬೇಡ ಅಂತ ನಾನು ಹೇಳ್ತೀನಿ. ಇವಾಗ ಆದರೂ ಕೆಲಸ ನಮ್ಮ ಹುಡುಗರು ನಮ್ಮನ್ನು ಫೇಸ್ಬುಕ್ಕಿಗೆ ಹೇಳ್ತಿರ್ತಾರೆ. ಆದರೂ ಬ್ಯಾಲೆನ್ಸ್ ಮಾಡಿ ನಾನು ಮಾತಾಡ್ತಿರ್ತೀನಿ. ಇವತ್ತು ಕೂಡ ನನಗೆ ಸಿಕ್ಕಾಪಟ್ಟೆ ಫೋನ್ಗಳು, ಅಣ್ಣ ಬೇಡ, ಯಾಕೆ ನಾನು ಯಾಕೆ ಬೈಯಕ್ಕೆ ಮಾಡಿಲ್ಲಪ್ಪ. ನನಗೆ ಬೈದವ್ರಿಗೆ ಇನ್ನೊಂದ್ಸಲ ಬೈಬೇಡ ಅಂತ ಹೇಳ್ರೋ ತಮ್ಮ ಅಂತ ನಿಮ್ಗೆಲ್ಲರೂ ಕೇಳಾಕತ್ತೀನಿ ಅಂತ ಅಂದಾರ. ಶ್ಯಾಮ ಅಂತ ಪಾಪ, ಅಣ್ಣ ದಯವಿಟ್ಟು ನಾನೇ ಹೇಳಿದಂತ ಹೇಳಿ ಫೇಸ್ಬುಕ್ಕಲ್ಲಿ ಕ್ಯಾನ್ಸಲ್ ಮಾಡಿಬಿಡೋಣ. ಇಲ್ಲಣ್ಣ, ನಾನು ಯಾರೂ ಬೈಯಕ್ಕೆ ಮಾಡಿಲ್ಲ. ನನಗೆ ನೋವು ಆಕತ್ತದ. ಆ ನೋವನ್ನು ನನ್ನಂತವೇ ಮಾತಾಡಿಸೋದು, ಬೇರೆಯವ್ರು ಯಾರು ಮಾತಾಡೋಂಗಿಲ್ಲ. ಹಂಗಾಗಿ ನಾನು ಮಾತಾಡ್ತಾನೆ, ನಾನು ಯಾರೋ ಬೈಯಕ್ಕೆ ಬಂದಿಲ್ಲ ಅಂತೇಳಿ ನಾನು ಬಂದೈತಲ್ಲ. ಸಮುದಾಯನ ಒಡುಕು ತಂದು ಸಮುದಾಯನ ಬೀದ ನಿಲ್ಲಿಸೋದು ನಮಗೆ ಶೋಭೆ ಅಲ್ಲ. ಇಷ್ಟು ವರ್ಷ ಹೋರಾಟ ಮಾಡಿದ್ರೆ ಬೆಲೆ ಇರ್ತದೆ. ಹಂಗಾಗಿ ಬಂದುಗಳೇ, ಇಷ್ಟಕ್ಕೆ ಮುಗಿಸೋಣ ಅಂತ ಅನಿಸ್ತದ. ನೀವು ಯಾರು ಫೋನ್ ಮಾಡೋದು ಮಾಡಿ. ಯಾಕಂದ್ರೆ ಫೋನ್ ಫ್ಲೈಟ್ ಮೋಡ್ ಮಾಡಿದಾರೆ ನಮ್ಮ ಹುಡುಗರು. ಬಂದ್ಬಿಟ್ರೆ ಡಿಸ್ಕಷನ್ ಮಾಡಿ ಡೈವರ್ಟ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಯಾರಾದ್ರು ಫೋನ್ ಮಾಡಲಿ, ಎನಿ ಟೈಮ್ ಮಾಡಿ. ಕಂಪಲ್ಸರಿ ಮಿಸ್ ಕಾಲ್ ಇದ್ದರೂ ನಿಮ್ಗೆ ಮಾಡ್ತೀನಿ. ಒಂದಂತೂ ಸತ್ಯ, ಒಳ ಮೀಸಲಾತಿಯನ್ನು ಹೈಕಮಾಂಡನ್ನು ಬಗ್ಗಿಸ್ತೀವಿ. ಮಾದೇಪ್ಪ ಅವ್ರನ್ನ ಮನವೊಳ್ಳಿಕ್ಕೆ ಅವ್ರನ್ನ ರಾಜೀನಾಮೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಅದರಲ್ಲೇ ನೋ ಎಕ್ಸ್ಕ್ಯೂಸ್. ಮಹಾದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು ಇರೋವರೆಗೂ ಒಳ ಮೀಸಲಾತಿ ಮುಂದಕ್ಕೆ ಹೋಗಂಗಿಲ್ಲ ಅನ್ನೋದು ಬರ್ಕೊಂಬಿಡ್ರಿ ನೀವು. ಇದು ನಾನು ಒಬ್ಬ ಕಾಂಗ್ರೆಸ್ಸಿಗೆ ನಂಗೆ ಅಂತೀನೋ, ಹೋರಾಟಗಾರ ಅಂತೀನೋ ನಿಮ್ಮ ತಿಪ್ಪಲ. ಸತ್ಯ ಹೇಳ್ಬೇಕು ಜನರ ಮುಂದೆ. ಅದು ಆಗ್ತದೋ ಬಿಡ್ತದೋ ಬೇರೆ. ಅದಕ್ಕೋಸ್ಕರ ಬಂಧುಗಳೇ, ಈ ಒಂದು ನಿಷ್ಕಾಳಜಿ ಮಾಡ್ತಕ್ಕಂಥ ಸಚಿವರನ್ನು ಮನೆ ಕಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ.
ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಅವರೇ ಇರಲಿ, ಇಲ್ಲದೆ ಹೋದರೆ CM ಅವರ ಖಾತೆ ತಗೊಳ್ಳಿ, CM ಅವರ ಖಾತೆ ತಗೊಳ್ಳಿ. ಒಳ ಮೀಸಲಾತಿ ಮುಗಿದ ಮೇಲೆ ಮತ್ತೆ ಇನ್ನೊಬ್ರು ಕೊಡ್ಲಿ ಖಾತೆ. ನಾವೇನು ಇನ್ನೊಬ್ರಿಗೆ ಖಾತೆ ಕೊಡಂತ ಹೇಳಿಲ್ಲ, ಮಲ್ಲಪ್ಪ ಕೊಡು ಎಲ್ಲಪ್ಪ ಕೊಡು ಅಂತ ಖಾತೆ ಕೇಳಿಲ್ಲ. ನಮ್ಮ ಖಾತೆಯನ್ನು ಸಮರ್ಪಕವಾಗಿ ಜಾರಿ ಮಾಡಲಾರ್ದಕ್ಕಂಥದ್ರಲ್ಲಿ ಮಾದೇವಪ್ಪನ ಉದಾಸೀನತೆ ಇದೆ, ನಿರ್ಲಕ್ಷ್ಯ ಇದೆ. ಅವರು ಉದ್ದೇಶಪೂರ್ವಕವಾಗೇ ಮಾಡ್ತಾ ಇದ್ದಾರೆ. ಅವರಿಗೆ ಸಮಾಜ ಕಲ್ಯಾಣದ ಇಲಾಖೆ ಗತ್ತು ಗೊತ್ತಿಲ್ಲ. ಅದಕ್ಕೋಸ್ಕರ ಗತ್ತು ಅವ್ರಿಗೆ ಅರ್ಥಪಡಿಸ್ಬೇಕಾದ್ರೆ ಅದು ಪದವಿ ತೆಗೆದು ಒಳ ಮೀಸಲಾತಿ ಆಗೋವರಿಗೆ ಬೇರೊಬ್ಬರು ನೇಮಕ ಮಾಡಿ, ಈಗ CM ಅವರೇ ತಗೊಳ್ಳಿ. ಇಂಥವ್ರು ಕೊಡಬೇಕನ್ನೋ ಲಾಭಿಗೆ ಆಗತ್ತಿಲ್ಲ. ಹಂಗಾಗಿ ಬಿಟ್ಟರೆ ಈ ಥರದ ಒಂದು ನಿಷ್ಕಲ್ಮಶವಾಗಿರ್ತಕ್ಕಂಥ ಹೋರಾಟ ಭಾಸ್ಕರ್ ಅಂತವ್ರು ಬಾಯಿ ಮುಚ್ಚಲಿಕ್ಕೆ ನೀವು ಬೀಗ ಹಾಕ್ಬೇಕು. ನನ್ನ ತಪ್ಪುಗಳಿದ್ರೆ ನನಗೆ ಆಗಲಿ, ಇವತ್ತು ನಾನು ಮಾತಾಡಿದ್ದೇನು ತಪ್ಪಿದ್ರೆ ನನಗೆ ಫೋನ್ ಮಾಡಿರಿ, ತಿಂದ್ಕೋತೀನಿ ನಾನು. ಆದರೆ ಮಾಡಲೇಬೇಕಾಗಿತ್ತು, ಯಾರೊಬ್ಬರು ಕ್ವಶನ್ ಮಾಡಬೇಕಾಗಿ. ಭಾಳಷ್ಟು ಜನ ಹಿರಿಯರು ನಾನು ರಿಕ್ವೆಸ್ಟ್ ಮಾಡಿಕೊಂಡ್ರು, ಅವರ ಆದೇಶನ ಮೀರಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇಲ್ಲಕ್ಕೆ ಅವನೇನಂತಾನೆ ಮತ್ತೆ ಹಾಕಿದ್ದ ವಾಪಸ್ ತಕ್ಕೊಂಡ, ಭಯಪಟ್ಟ, ಸತ್ತೋದ. ಸಹಾಯ ಜನ್ಮನ ಇದು ಒಬ್ಬನಿಗೆ ಎದುರ್ತಕ್ಕಂಥ ಜನ್ಮನ. 100 ಜನ ಪೊಲೀಸ್ ರೂಮಲ್ಲೇ ಕೆಡಿವೆ ಗಂಟೆಗಟ್ಟಲೆ ಹೋದ್ರೆ ಅಂದಲಾರದಂಥ ವಂಶನೊಂದು. 100 ಜನ ಪೊಲೀಸರು ಉಗುರುಗಳು ಕಿತ್ತಿ, ಬೇರೆಗಳು ಕಿತ್ತಿ, ಇಲ್ಲೀಗಲ್ ಟಾರ್ಚರ್ ಮಾಡಿದ್ರು ಕೂಡ ನನ್ನ ಸಿದ್ಧಾಂತವನ್ನು, ನನ್ನ ನಾಯಕರನ್ನು ಮೆಚ್ಚಿಕೊಂಡಿರ್ತಕ್ಕಂಥ ಇಮೇಜ್ ನಾವು ಸಂದರ್ಭ ಬಂದದಂತ ಹೇಳಕತ್ತೀನಿ. ನಿಮಗೆ ಹೇಳಲಿಲ್ಲ, ಇದರಿಗೆ ಒಳ ಮೀಸಲಾತಿ ಹೋರಾಟ ಕಥೆನೇ ಹೇಳ್ತಿದ್ದೆ ನಿಮಗೆ. ಹಂಗಾಗಿ ಇದಕ್ಕೇನೋ ನೀವು ವ್ಯಕ್ತಿಗತವಾಗಿ ನನಗೇನು ಕಿರೀಟ ಕೊಡಬೇಕಾಗಿಲ್ಲ, ನೀವು ಪದವಿ ಕೊಡಬೇಕಾಗಿಲ್ಲ, ನನ್ನ ಪ್ರಶಂಸೆ ಮಾಡಬೇಕಾಗಿಲ್ಲ. ಆದರೆ ಹೋರಾಟವನ್ನು ಸತ್ಯದ ದಾರಿಯಲ್ಲಿ ನಡೀತೀವಿ ಅನ್ನೋ ಸಮಾಧಾನ ನನಗಿದೆ. ಆ ಹೋರಾಟದ ಚ್ಯುತಿ ತರ್ತಕ್ಕಂಥ ಕೆಲಸನ ಸತ್ರು ಮಾಡೋಂಗಿಲ್ಲ. ಮನೇಲಿರ್ತೀನಿ. ಒಳ ಮೀಸಲಾತಿ ಹೋರಾಟ ನನ್ನ ಮಕ್ಕಳ ಹೋರಾಟ. ನನ್ನ ಸಮುದಾಯ ಜೊತೆ ನನ್ನ ಮಕ್ಕಳಿಗೂ ಒಳ ಮೀಸಲಾತಿ ಸಿಗ್ತದಂತ ಬಂದವನು ನಾನು. ನನ್ನ ಮಕ್ಕಳು ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ, ಓದಿರೋ ಇಲ್ಲ ಗೊತ್ತಿಲ್ಲ, SLC ಫೇಲ್ ಆಗಿರಬೇಕು. ಬಿಸ್ನೆಸ್ ಮಾಡೋಕ್ಕೆ ಹೇಳ್ತೀನಿ ನಾನು. ಇಡೀ ಕರ್ನಾಟಕದಲ್ಲಿ ಒಂದು 80 ಲಕ್ಷ ಹುದ್ದೆಗಳು ಈಗ ಖಾಲಿ ಆಗ್ತಾಯಿದೆ. ಬ್ಯಾಕ್ಲಾಗ್ಗಳು, ಬಡಿತಿಗಳು, ಬ್ಯಾಕ್ಲಾಗ್ ವಿಷಯಗಳು ಬಂದಾಗ ಮೊನ್ನೆ ನಾವು ಮಾತಾಡಿದ್ವಿ. ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಸಮಿತಿಗೆ ಮಾದೇವಪ್ಪನವರೇ ಅಧ್ಯಕ್ಷರು. ಇವರು ಯಾರು, ನಮ್ಮ ಮುನಿಯಪ್ಪನವರು ಅದಕ್ಕೆ ಸದಸ್ಯರಾಗಿದ್ದಾರೆ. ಬಟ್ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ ಅಂತ ಹೇಳ್ತೀವಿ. ಮಾಹಿತಿ ತರಿಸ್ಕೊಳ್ತಕ್ಕಂಥ ನಿಮ್ಮ ಜವಾಬ್ದಾರಿ ಅಲ್ವಾ? ಯಾಕೆ ಬರೋಂಗಿಲ್ಲ ಮಾಹಿತಿ? ಒಬ್ಬ ಸಚಿವರು ಮಾತು ಕೇಳಂಗಿಲ್ಲ ಅಂದ್ರೆ ಅದು ಅರ್ಥ ಏನು? ಸಚಿವರು ಮಾತು ಕೇಳಂಗಿಲ್ಲ ಅಂದರೆ ಅದು ಅರ್ಥ ನೀವೇ ಹಾಕಿರ್ಬೇಕು ಸಚಿವರಾಗಿ. ಬಿಟ್ಬಿಡಿ. ವೆಂಕಟಯ್ಯನವ್ರು ಹಾಕಿರ್ಬೇಕು 15 ವರ್ಷ. ಬೇರೆ ರಿಟೈರ್ಡ್ ಆಫೀಸರ್ ಇಲ್ವಾ ಕರ್ನಾಟಕದಲ್ಲಿ? 15 ವರ್ಷ ಇರಬೇಕಾ ರಿಟೈರ್ಡ್ ಆಫೀಸರ್? ಹಂಗಾಗಿ ಒಂದು ವೇಳೆ ಕೇವಲ ನಮ್ಮ ಮಣಿವಣ್ಣನವ್ರು ತೆಗೆದುಹಾಕಿದ್ರೆ ನಾವೇ ಖುಷಿಪಟ್ಟಿಲ್ಲ. ಅವರು ಜವಾಬ್ದಾರಿಯಿಂದ ಸರಿಯಾಗಿ ಮಾಡಿಕೊಂಡಿಲ್ಲ ಅಂದಾಗ ನಾವು ಅದನ್ನು ಕ್ವಶನ್ ಮಾಡಿದ್ವಿ, ಅವ್ರು ಹೋಗ್ಬೇಕಂತ ಹೇಳಿದ್ವಿ. ಹಂಗಾಗಿ ಇಪ್ಪತ್ತೊಂಬತ್ತು ಮಾಡಿದೆ. ಮೊದಲೇ ಕಿತ್ತಾಟ ಪ್ರಶ್ನೆ ಇಲ್ಲ. ನೀವು ಯಾಕೆ ಕಿತ್ತಾಟ ಅಂತೀರಿ? ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ಆದರೆ ಮುಂದೆ ಯಾರೇ ತಪ್ಪು ಮಾತಾಡ್ತಕ್ಕಂಥ ಕಿವಿಂಡತಕ್ಕಂಥ ಕೆಲಸ ಆಗಲಿ ಅಷ್ಟೇ. ಕಿತ್ತಾಟದೇನಿದೆ ಇದರಲ್ಲಿ? ಒಳ ಮೀಸಲಾತಿ ಯುದ್ಧ. ಆ ಯುದ್ಧದಲ್ಲಿ ಹಲವಾರು ಪಟ್ಟುಗಳಿರ್ತದೆ, ಅವ್ರವ್ರ ಪಟ್ಟುಗಳು ಮಾಡೋದು. ಬಟ್ ಇಂಡಿವಿಜುವಲ್ ಆಗಿ ಯಾರನ್ನ ಅಟ್ಯಾಕ್ ಮಾಡೋದು ಬೇಡ. ನೀನು ಮಾಡೋದು ಸರಿ ಇಲ್ಲ, ನೀವು ಬ್ರೋಕರ್, ಬೇಕ್ ಆಫ್ ನಾನ್ ಸೆನ್ಸ್, ಎಡವಟ್, ಇಡಿಯಟ್. ಏನು ಮಾತು? ಯಾರಲ್ಲೇ ಇಡಿಯಟ್ಟು? ಯಾರಲ್ಲೇ ಇಡಿಯಟ್ಟು? ಇಡಿಯಟ್ ಅನ್ನೋ ಅಧಿಕಾರ ನಿನಗಿದೆನಾ, ನನಗಿದೆನಾ? ನಾನು ಮಾಡ್ತಕ್ಕಂಥ ಹೋರಾಟ ನನಗೆ ಸರಿ ಅನಿಸಿದ್ರೆ ನಾನು ಇನ್ನೊಂದು 10 ಜನ ಇದ್ದಾರೆ, 10 ಜನ ಕುಂತು ನಿನ್ನ ಹೋರಾಟದಲ್ಲಿ 10 ಜನ ಇದ್ದಾರೆ, ತೀರ್ಮಾನ ಮಾಡಲಿ. ಇಡಿಯಟ್, ನಾನ್ ಸೆನ್ಸ್, ಬೇಕ್ ಆಫ್, ಇವು ಮಾತುಗಳು, ಹೋರಾಟದ ಮಾತುಗಳು ಇವು ಕ್ರಾಂತಿಕಾರಿ ಹೋರಾಟ. ಇದು ಕ್ರಾಂತಿಕಾರಿ ಹೋರಾಟ ಇದೆ. ಆಯ್ತು, ನಿನ್ನಿಷ್ಟ ಮಾಡ್ಕೊ. ನಿನ್ನ ಕ್ರಾಂತಿಕಾರಿ ಹೋರಾಟ ಬೆಲ್ಟ್ ತಗೊಂಡು ನೋಡ್ಕೊಳ್ಳೋದು, ನಿಂದು ತಲೆ ಚಚ್ಚೋದು, ಮಲ ಹಾಕ್ಕೊಳ್ಳೋದು ಅಥವಾ ನೇಣು ಹಾಕ್ಕೊಳ್ಳೋದು ಹೋರಾಟ ನಿಂದಿದ್ದು ನಾನೇನು ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ನಿನ್ನ ಪರಮಾಧಿಕಾರ ಅಲ್ಲಪ್ಪ. ಭಾಸ್ಕರ್ಗೆ ಪರಮಾಧಿಕಾರ ಐತಲ್ಲ. ನನ್ನ ಬಗ್ಗೆ ವ್ಯಕ್ತಿಗತವಾಗಿ ಬ್ರೋಕರ್ ಅನ್ಬೇಡಲ್ಲ ಹೇ ಅಂತೀನಿ ನಾನು. ಬ್ರೋಕರ್ ಅಂದರೆ ನಾನು ಒಳ ಮೀಸಲಾತಿನ ಸರಿಯಾಗಿ ಆಗಿದೆ ಅಂತೇಳಿ ಸಂಭ್ರಮ ಪಟ್ಟು ಮನೇಲಿ ಮಕ್ಕೊಂಡು ಅಥವಾ CM ಪರವಾಗಿ ನಾನು ವಕಾಲತ್ತು ಮಾಡಿದ್ರೆ ನೀನು ಬ್ರೋಕರ್ ಅನ್ನೋ ನಿನಗೆ ಅಧಿಕಾರ ಐತೆ. ಆದರೆ ವಿನಾಕಾರಣ ಹಿರಿಯರನ್ನು ಅಗೌರವ ಮಾಡ್ತಕ್ಕಂಥದ್ದು, ನಾನೇ ಸುಪ್ರೀಂ ಅಂತ ಹೇಳ್ತಕ್ಕಂಥದ್ದು ಯಾವ ವಿಷಯಕ್ಕಲ್ಲ, ಇನ್ಕ್ಲೂಡಿಂಗ್ ಮೇ. ನಾನು ಹೇಳ್ತಾ ಇದ್ದೀನಿ, ನನ್ನ ಜೊತೆಗೆ ಪ್ರಚಾರ ಮಾಡಿದವರು, ಅಪಪ್ರಚಾರ ಮಾಡಿದವರು, ನಮ್ಮನ್ನು ಹಿಂಸೆ ಮಾಡಿದವರು, ನಮಗೆ ನಿಂದಿಸಿದವರು ನಮ್ಮ ಜೊತೆಗಿದ್ದಾರೆ. ಯಾಕೆ ಜೊತೆಗಿದ್ದೀವಿ ಅಂತ ಹೇಳ್ತಿದ್ದೀನಲ್ಲ. ಇದು ಮೈತ್ರಿ, ಇದು ಒಬ್ಬರು ಸಮುದಾಯದಾಗ ಒಬ್ಬರು ಮಾಡೋ ಕೆಲಸ ಅಲ್ಲ. ಇದು ಎಲ್ಲ ಆ್ಯಂಗಲ್ಗಳಲ್ಲಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಅದೇ ಥರ ಅಂಜನೇಯನವರಾಗಲಿ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಮಾತಾಡಿ. ಮುನಿಯಪ್ಪನವರು ಮಾತಾಡಿಲ್ಲ ಅಂದ್ಕೊಂಡಿದ್ದು ನೀವು. ಮುನಿಯಪ್ಪನವ್ರ ಜೊತೆ ಮಾತಾಡಿದ್ವಿ, RB ತಿಮ್ಮಪ್ಪನ ಜೊತೆ ಮಾತಾಡಿದ್ವಿ, ಎಚ್ ಆಂಜನೇಯ ಜೊತೆ ಮಾತಾಡಿದ್ವಿ.
ಯತೀಂದ್ರ ಸಿದ್ದರಾಮಯ್ಯವ್ರ ಜೊತೆ ಮಾತಾಡಿದ್ವಿ, ಪ್ರಿಯಾಂಕಾ ಅವ್ರ ಜೊತೆ ಮಾತಾಡಿದ್ವಿ, ಶಿವರಾಜ್ ಸಚಿವ ತಂಗಡಿ ಜೊತೆ ಮಾತಾಡಿದ್ವಿ, ಸಂತೋಷ್ ಲಾಡ್ ಜೊತೆ ಮಾತಾಡಿದ್ವಿ, NS ಬೋಸರಾಜ್ ಅವ್ರ ಜೊತೆ ಮಾತಾಡಿದ್ವಿ, ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ವಿ. ಇದು ನಮಗಿರ್ತಕ್ಕಂಥ ಇತಿಮಿತಿಗಳಲ್ಲ, ಇದು ದೊಡ್ಡ ಕೆಲಸ ಅಲ್ಲ, ಇದು ನಮ್ಮ ಕೆಲಸ, ಇದು ವಕಾಲತ್ ಮಾಡಬೇಕಲ್ಲ. ಭಾಳ ಸಚಿವನ ಭೇಟಿಯಾಗಿದ್ವಿ. ಮೊನ್ನೆ ಪ್ರಿಯಾಂಕಾ ಅವ್ರ ಜೊತೆ ಸುಮಾರು 1 ತಾಸು ಚರ್ಚೆ ಆಗಿದೆ. ನೀವು ಒಳ ಮೀಸಲಾತಿ ವಿಚಾರದಲ್ಲಿ ತಪ್ಪು ಮಾಡಿದ್ರಿ ಅಂತ. ಇಲ್ಲ, ಮಾತಾಡೋಣ 1% ಬಗ್ಗೆ ಹೆಚ್ಚು ಮಾಡೋಣ ಅಂತೇಳಿ ಭಾಳ ಅಲೆಮಾರಿಗಳು ಭಾಳ ಸ್ಪಷ್ಟವಾಗಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, 49 ಅಧ್ಯಕ್ಷರು ಇರ್ಬೋದು, ಅಲ್ಲಿ ನಮ್ಮ ಥರ ಸಣ್ಣ ಪುಟ್ಟು ವಿಮರ್ಶೆಗಳು ಇರ್ತವೆ. ಆದರೆ ಈ ಹೋರಾಟದಲ್ಲಿ ಅವ್ರ ಗಟ್ಟಿತನ ಇದೆಯಲ್ಲ, ಡೆಲ್ಲಿಗೆ ಹೋಗಿರ್ತಕ್ಕಂಥದ್ದು, ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಆ ರಾಜರೋಷದ ಪೊಲೀಸರು ಎದುರಾಕೊಂಡಿರೋದು, ಬುತ್ತಿ ಕಟ್ಕೊಂಡು ಬಂದಿರೋದು, ಅಲ್ಲಿ ಯಾವುದೋ ಒಂದು ಹಾಸ್ಟೆಲಲ್ಲಿ ಉಳ್ಕೊಂಡಿರೋದು, 15-20 ದಿನ ದೊಡ್ಡ ತ್ಯಾಗ. ಈ ತ್ಯಾಗಕ್ಕೆ ನೀವೇನು ಬೆಲೆ ಕಟ್ತಾರೆ? ಮಾರಾಟ ಆಗ್ಯದ ಅಂತ ಹೇಳ್ಬಿಟ್ಟೆ ಆಯಿತು. ಅಲೆಮಾರಿಗಳಿಗೆ ಹೂ ಬಿಡಿಸಿದ್ರು ಅಂದ್ರಿ. ಅವ್ರು ಹುಚ್ಚರೇನು? ಅವರು ಹೂ ಬಿಡ್ಸೋಕೆ ನಾವು ಹುಚ್ಚರ? ನಮಗೇನು ಬದ್ಧತೆ ಇಲ್ವ? ಯಾರಿಗ್ಯಾರು ಹುಚ್ಚಿಡ್ಸೋಕ್ಕಾಗಲ್ಲ, ಹೂ ಇಡೋಕ್ಕಾಗಲ್ಲ. ಅವರದೇ ಆಗಿರ್ತಕ್ಕಂಥ ಬದ್ಧತೆ ಇರೋದು, ಅವರೇ ಆಗಿರ್ತಕ್ಕಂಥ ಆಯ್ಕೆ ಮಾಡ್ಕೊತಾರೆ, ಅವರೇ ಆಗಿರ್ತಕ್ಕ ಹೆಜ್ಜೆಗಳು ನಡೀತಾರೆ ಹೋರಾಟದಲ್ಲಿ. 500 ಜನ ಹೋರಾಟದಲ್ಲಿ 15 ದಿನ 20 ದಿನ ಜೊತೆಗಿರ್ತಾರೆ. ಅಂದರೆ ಒಂದು ದಿನ ಮನೆ ಬಿಡಲಾರದಂಥ ಪರಿಸ್ಥಿತಿಯಲ್ಲಿ ಅಲೆಮಾರಿಗಳಿಗೆ ಬದ್ಧತೆ ಇರಬೇಕು. ನಾನು ಹೇಳ್ತಾ ಇಲ್ಲ, ಒಳ ಮೀಸಲಾತಿ ಹೋರಾಟಗಾರ ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿಲ್ಲ, ಬಟ್ ಅವರು ಹೋದರು. ಭಾಳ ಸ್ಪಷ್ಟವಾಗಿ ಹೇಳಿದರು ಸುರ್ಜೇವಾಲಾ ಅವರಿಗೆ, ನೋಡಿ ಸರ್, ನಮ್ಗೆ ಪ್ಯಾಕೇಜ್ ಬೇಕಾಗಿಲ್ಲ, ನಮಗೆ ನಿಗಮ ಬೇಕಾಗಿಲ್ಲ, ನಮಗೆ MLC ಬೇಕಾಗಿಲ್ಲ, ನಮಗೆ 1% ಬೇಕು. ಮತ್ತು ಇಷ್ಟು ಸ್ಪಷ್ಟವಾಗಿದ್ದಾಗ ಮಾರಾಟ ಯಾವ್ದಾಗ್ತದೆ? ಹೆಂಗಾಯ್ತಪ್ಪ ಮಾರಾಟ? ಯಾರು ಹೇಳಿದ್ರ ಅದನ್ನು? ಏನದು ಆಪರೇಷನ್ ಮಾಡೋದು? ಎಲ್ಲಾಗಿದೆ ಆಪರೇಷನ್? ಈಗೂ ಉಂಟೆ ಅನ್ನೋ ಕಥೆಗಳಲ್ವ ಇದು? ಸತ್ಯ ಇದ್ದರೆ ನೀನು ಅವ್ರ ಜೊತೆ ಅಲೆಮಾರಿಗಳ ಜೊತೆ ಮಾತಾಡು, ಹೋಗಿ ನಿಮ್ಗೆ ಹಿಂಗೆಲ್ಲ ಮೋಸ ಮಾಡಿದ್ರು, ನಿಮ್ಗೆ ಹಿಂಗೆ ಅನ್ಯಾಯ ಆಗ್ಯದ, ನಿಮ್ಮನ್ನು ಕರ್ಕೊಂಡೋಗಿ ಹೂ ಇಟ್ಟರು ಅಂತ ಅವ್ರ ಜೊತೆ ಮಾತಾಡಲ್ಲ. ಯಾಕೆ ಅವರು ನಿಮ್ಮ ಜೊತೆ ಮಾತಾಡೋಕೆ ಬರೋಂಗಿಲ್ಲ, ಎಲ್ಲರ ಜೊತೆ ಮಾತಾಡ್ತಾರೆ. ಹಂಗಾಗಿ ಬಂದರೆ ಇದು ಇಷ್ಟಂತೂ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ನಾನು ಹೇಳೋದು ಒಂದೇ ಮಾತು, ಯಾರೇ ಇರಲಿ ವ್ಯಕ್ತಿಗತವಾಗಿ ಟೀಕೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ಆ ಟೀಕೆ ಬಿಟ್ಟಿಗೆ ಹೋರಾಟದಲ್ಲಿ ಭಾಗವಹಿಸೋಣ, ಯಾರ ಪಾಡಿಗೆ ಅವ್ರು ಕೆಲಸ ಮಾಡೋಣ. ಯಾಕಂದರೆ ನಿಮಗೂ ನಮಗೂ ತಾಳೆ ಆಗ್ತಾ ಇಲ್ಲ. ನಿಮ್ಮ ಹೋರಾಟದ ಸ್ಟೈಲೇ ಬೇರೆ, ನಮ್ದು ಅಪ್ಡೇಟ್ ಆಗಿಲ್ಲ ಅಂತೀರಿ, ಬಿಟ್ಬಿಡಿ ನಮ್ಮನ್ನು. ನಮ್ಗೆ ತಿಳಿದಾಗ ನಾವು ಹೋರಾಟ, ನಮ್ಮದು ತಂಡ ಇದೆ, ಒಂದು 23 ಜನ ಸೀರಿಯಸ್ ಇದ್ದೀವಿ. ನಿಂದು ಅಪ್ಡೇಟ್ ಆಗಿದೆ, ನಾನು ರಿಸಲ್ಟ್ ಏನು ಅನ್ನೋದು ನಾನು ಈಗ ಮಾತಾಡೋಂಗಿಲ್ಲ. ನಿನ್ನ ರಿಸಲ್ಟ್ ಏನೇನಾಗಿದೆ ಎಲ್ಲ ಗೊತ್ತಾಗ, 0 ರಿಸಲ್ಟ್. ನೀನು ಮಾತಾಡಿದ್ಬಿಟ್ರೆ ಏನು ರಿಸಲ್ಟ್ ಇಲ್ಲ, ಫಲಿತಾಂಶನೇ ಇಲ್ಲ. ಬ್ಯಾಕ್ಲಾಗ್ ಉದ್ಯೋಗ ಯಾಕೆ ನಿಂತಿದ್ದಾವೆ, ಬಡ್ತಿ ಯಾಕೆ ನಿಂತಿದೆ, ಒಳಗಡೆ ಏನು ಒಳ ರಾಜಕಾರಣ ನಡೆದವ, ಏಕೆಗಡಿಗಳ ಸಮಸ್ಯೆ ಏನು ಅನ್ನೋದೆಲ್ಲದರ ಬಗ್ಗೆ ನಾವು ವಸ್ತುನಿಷ್ಠವಾಗಿ ಮಾತಾಡ್ತಕ್ಕಂಥ ಪಯಣದಲ್ಲಿ ನಾವಿದ್ದೀವಿ. 4,75,000 ಜನ AKD ಸರ್ಟಿಫಿಕೇಟ್ನ ಪಬ್ಲಿಷ್ ಮಾಡಿ ಅಂತ ಹೇಳಿ ಮಾಡಿದರೆ ಅಲ್ಲಿ ಕಳ್ಳರು ಯಾರು, ಸುಳ್ಳು ಯಾರು, ಫೇಕ್ ಯಾರು ಅಂತ ಗೊತ್ತಾಗ್ತದೆ. ಇದು ಅಡ್ಮಿನಿಸ್ಟ್ರೇಟಿವ್ ಆಗ್ತಕ್ಕಂಥ ಕೆಲಸ, ಅಡ್ಮಿನಿಸ್ಟ್ರೇಟಿವ್ ಮೂಲಕ ಆಗ್ತಕ್ಕಂಥ ಕೆಲಸ. ಕುಂತು ಮಾಡಿಸ್ಬೇಕು. ಒಬ್ಬ ಹೋರಾಟಗಾರ ಎಷ್ಟು ಸಲ ಹೋಗ್ತೀವಿ ಅಡ್ಮಿನಿಸ್ಟ್ರೇಷನ್ಗೆ ನೋಡೋಣ, ನಾವು ಓದ್ಬಿಟ್ಟು ಅಧಿಕಾರಿಗಳು ಕೇಳ್ತಾರೆ. ಅದಕ್ಕೋಸ್ಕರ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ಫ್ರೂಟ್ಫುಲ್ ರಿಸಲ್ಟ್ ಬರ್ತಿತ್ತು. ಅದು ಸಮಸ್ಯೆ ಆಗಿದೆ. ಅದಕ್ಕೋಸ್ಕರ ಅವ್ರನ್ನೂ ಕೆಲಸ ಇಟ್ಕೊಂಡು ಅವ್ರನ್ನೂ ಜೊತೆಗೆ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಆ ಪಯಣ ನಾವು ಮಾಡೋಣ. ಬಟ್ ಇಂಡಿಸ್ಟ್ ನೀವು ಮಾಡಿ, ಬಟ್ ವ್ಯಕ್ತಿಗತ ಬ್ರೋಕರ್ಸು ಅನ್ನೋದು ಅಧಿಕಾರ ನಿನಗಿಲ್ಲ. ನಾನು ಮತ್ತೆ ಹೇಳ್ತಾ ಇರೋದು, ನನಗಷ್ಟೇ ಅಲ್ಲ, ನಾನು ನನ್ನಂಥವ್ರು ಸಹಿಸ್ತೀನಿ. ನಾನು ನಿನ್ನಂಥವ್ರು 1000 ಜನ ನೋಡಿದ್ದೀನಿ, ನಿನ್ನಂಥವ್ರು 1000 ಜನ ಜೊತೆ ಎದುರಾಕ್ಕೊಂಡು ಬದುಕಿದ್ದೀನಿ. ನೀನೊಬ್ಬನಲ್ಲ, ನಿನ್ನಂಥವ್ರು 1000 ಜನ ಎದುರಾಕ್ಕೊಂಡು ಬದುಕಿದ್ದೀನಿ. ನಾವು ಇನ್ನೂ ಗಟ್ಟಿದ್ದೀನಿ, ನಾನು ಇನ್ನೂ ಎದುರಾಕ್ಕೊಳ್ತೀನಿ. ಅದಕ್ಕೋಸ್ಕರ ಈ ಮಾತನ್ನು ನಾನು ಸಹಿಸೋ ಪ್ರಶ್ನೆ ಇಲ್ಲ. ಇದು ನೀವು ವಾಪಸ್ ತೊಗೋಬೇಕು, ಮುಂದೆ ಮಾತಾಡಬಾರ್ದು. ನೀನು ಹೋರಾಟ ಮಾಡಿ ಬೇಕಾದ ಹೋರಾಟ, ನೇಣನ್ನು ಹಾಕೋ, ಅವ್ರನ್ನ ಹಾಕೋ, ಏನಾದರೂ ಮಾಡೋದು ವ್ಯಕ್ತಿಗತ ತೀರ್ಮಾನ. ನಿಂದೊಂದು ಸಂಘಟನೆ ಇದೆ, ಒಂದು 6 ಸಂಘ ಮಾಡಿದ್ದೆ, 6 ಅಧ್ಯಕ್ಷ ಮಾಡಿದ್ದೆ, ಹೌದಲ್ಲ? ಅದನ್ನು ನಾನು ಹೆಂಗೆ ಬೇಡ ಅನ್ನೋಕ್ಕಾಗ್ತದೆ? ಅದು ಇದು ಒಂದಾಗ ಸಾಧ್ಯನಾ? ನಮ್ದು ಯಾವುದು ಸಂಘ ಇಲ್ಲ, ಒಳ ಮೀಸಲಾತಿ ಹೋರಾಟ ಅಷ್ಟೇ. MRHS ಇಲ್ಲ, ದಂಡೋರಿಲ್ಲ, ಸುಡುಗಾಡಿಲ್ಲ, ಸಿದ್ಧಪಟ್ಟಿಲ್ಲ. ಒಳ ಮೀಸಲಾತಿ ಹೋರಾಟಗಾರ ಅಷ್ಟೇ. ಆ್ಯಕ್ಚುಲಿ ನನ್ನ ಇವತ್ತು ಪೋಸ್ಟಲ್ಲಿ ಕೂಡ ಹಿರಿಯ ಹೋರಾಟಗಾರರು ಏನಿಲ್ಲ, ಹಿರಿಯ ಇಲ್ಲ, ಕಿರಿಯ ಇಲ್ಲ, ಒಳ ಮೀಸಲಾತಿ ಹೋರಾಟಗಾರ ಮಾಡಿ ಕ್ಲೋಸ್. ಯಾವ ಸಂಚಾಲಕಿಲ್ಲ, ಪಂಚಾಲಕಿಲ್ಲ. ಇದು ನನಗಿರ್ತಕ್ಕಂಥ ಬದ್ಧತೆ. ನನಗೆ ಸಂಘನೇ ಬೇಕಾಗಿಲ್ಲ. ಈ ಥರದ ಒಂದು ಬದ್ಧತೆ ಜಿಲ್ಲೆಯಲ್ಲಿದೆ. 1997ರಿಂದ ನಾವು ಹೋರಾಟದಲ್ಲಿ ಒಳ ಮೀಸಲಾತಿ ಹೋರಾಟದಲ್ಲಿ ಫುಲ್ ಟೈಮ್ ಆಗಿದ್ದು 2023. ಯಾಕಂದರೆ 2000ರಲ್ಲಿ ಬಹುದೊಡ್ಡ ಸೆಮಿನಾರ್ ಆದಾಗ ಇಡೀ ರಾಜ್ಯದ ರಾಜಕಾರಣಿಗಳೆಲ್ಲ ಬಂದು, ರಾಜಕಾರಣಿಗಳಿಂದ ಕೆಲಸ ಆಗಂಗಿಲ್ಲ, ಹೋರಾಟಗಾರರು ಬರೋ ಇವು ಒಂದು ವ್ಯಾಪ್ತಿಯನ್ನು ಹಂಚಬೇಕಂತ ಹೇಳಿದಾಗ MRHS ಫಾರ್ಮ್ ಆಗಿತ್ತು. 97ರಲ್ಲಿ ರಾಯಚೂರಾಗ ಹೋರಾಟ ಸ್ಟಾರ್ಟ್ ಆಗಿತ್ತು. 97ರಲ್ಲಿ 2000ರಲ್ಲಿ ಒಂದು ದೊಡ್ಡ ಚರ್ಚೆ ಆಯಿತು. KV ಶಾಣಪ್ಪ ಅವರಿದ್ದರು, G ರಾಮಕೃಷ್ಣ ಅವರಿದ್ದರು, ಎಲ್ಲ ಮಂತೆ ಬಂದಿದ್ದರು. ಆ ದೊಡ್ಡ ಸೆಮಿನಾರ್ ಆಯಿತು. ಆ ಸೆಮಿನಾರ್ 2 ದಿನದಲ್ಲೇ ನಾನು ಅರೆಸ್ಟ್ ಆಗಿ ಮತ್ತೆ ಬರೋಕ್ಕೆ 2 ವರ್ಷ ಆಯಿತು. ಬಂದು ಕೂಡ ನಾನು ಒಳ ಮೀಸಲಾತಿ ಹೋರಾಟದಲ್ಲೇ ದುಡುಕಿದ್ದೆ. ಹಂಗಾಗಿ
ಹೆಚ್ಚಿನ ಅಗತ್ಯ ಇಲ್ಲ. ಹಂಗಾಗಿ ನೀನು ಕಾಂಗ್ರೆಸ್ಸು ಬ್ರೋಕರ್ ಭಾಸ್ಕರ್ ಸರ್ ಬಗ್ಗೆ ಮಾತನಾಡಬೇಡ, ಆಯಿತಾ? ಮತ್ತೆ ಕಾಂಗ್ರೆಸ್ ಬ್ರೋಕರ್ ಅಂತ ಆಯ್ತು. ಭಾಸ್ಕರ್ ಬಗ್ಗೆ ನಾನು ಮಾತಾಡಲಿಲ್ಲ, ಭಾಸ್ಕರ್ ನನ್ನ ಬಗ್ಗೆ ಮಾತಾಡ್ಬೇಡ ಅಂತ ಹೇಳೋ ತಮ್ಮ ಯಾವನು ಬಸವರಾಜ್ ಹೇಳಕತ್ತಾನ. ನೀವು ಕಾಂಗ್ರೆಸ್ ಬ್ರೋಕರ್ ಆಗಿದ್ರೆ ಮತ್ತು ಮಾದೇವಮ್ಮನಿಗೆ ಮುತ್ತಿಗೆ ಆಗ್ತಿದ್ರೆ ಅಂದರೆ ಇವ್ರಿಗೆ ಆನ್ಸರೇ ಇಲ್ಲ, ಇವರು ದರಿದ್ರ. ಅದಕ್ಕೋಸ್ಕರ ಗದರ್ಸ್ಬೇಕೆ ನಿಂತವ್ರು ಅವನು ನಮ್ಮ ಭಾಸ್ಕರ್ ಗದರ್ಸಕ್ಕೆ ಹೇಳೋ ಅದು ಕಾಣಬೇಕೇನೋ. ಸಿ ಎಂ ವಿರುದ್ಧ ಹೋರಾಟ ಮಾಡಕ್ಕೆ ಹೊಂಟಿವು, ಸಿ ಎಂ ಮನೆಗೆ ಗೆಳವು ಮಾಡ್ಬೇಕಂತ ಹೊಂಟಿವಿ. ಮತ್ತು ಕಾಂಗ್ರೆಸ್ ಬ್ರೋಕರ್ ಹೆಂಗಾಗ್ತಾರಲ್ಲ ತಮ್ಮ? ACC ಕಚೇರಿನ ಮುತ್ತಿಗೆ ಹಾಕ್ತೀವಿ, ಹೆಂಗಾರೆ ಕಾಂಗ್ರೆಸ್ ಬ್ರೋಕರ್ ತಮ್ಮಲ್ಲಿ? ಮಾತಾಡೋದಕ್ಕೊಂದು ಬದ್ಧತೆ ಇರ್ಬೇಕಲ್ಲಪ್ಪ. ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ವಿಚಾರಗಳು ಸುಮ್ಮನೆ ಮಾತಾಡ್ಬಿಟ್ರೆ ಅನಗತ್ಯ ಪ್ರವೋಕ್ ಮಾಡಬೇಡ್ರಿ, ಸಮಯ ಒಳಬಿಸ್ಲಾಕಿ ಕೊಡೋಣ. ಬ್ರೋಕರ್ ಗೀಕರ್ ಬಿಟ್ಬಿಡ್ರಿ. ಬ್ರೋಕರ್ಗಳು ಗುಲಾಮಗಿರಿ ಮಾಡೋರೆಲ್ಲ ಸಮುದಾಯದ ಗುಲಾಮರಾಗೋಣ. ನಾನು ಸಮುದಾಯದ ಗುಲಾಮ, ನಾನು ಸಮುದಾಯದ ಬ್ರೋಕರ್, ಸಮುದಾಯದ ಕಾವಲು ನಾಯಿ ಬರ್ಕೋ. ಹಂಗಾಗಿ ಸಮುದಾಯಕ್ಕೆ ನಾವು ಗುಲಾಮರಾಗೋಣ. ಯಾರ್ಯಾರು ಗುಲಾಮರಾಗೋದು ಬೇಡ, ಯಾರ್ಯಾರು ಗುಲಾಮರು ಅಂತ ಹೇಳೋದು ಬೇಡ, ಪದ ಬಳಕೆ ಬೇಡ. ಇನ್ನು ಮುಂದಾದರೂ ಶಿಸ್ತುಬದ್ಧವಾಗಿ ಹೋರಾಟ ಕಟ್ಟೋಣ. ನಮ್ಮ ಹೋರಾಟ ನಾವು ಮಾಡೋಣ ಎಲ್ಲರೂ ಸೇರಿ. ಯಾವುದು ಸರಿ ಇದೆ ಜನ ಆಯ್ಕೆ ಮಾಡ್ತಾರೆ. ಜನ ಯಾವುದಕ್ಕೂ ದುಡ್ಡು ಕೊಡಬೇಕಂತೂ ತೀರ್ಮಾನ ಮಾಡ್ಯಾರ. ಇವರೇನೋ ಬ್ರಹ್ಮಾಂಡ ಬಯಲು ಮಾಡಿ ಬೆಂಗಳೂರಲ್ಲಿ ಬಿದ್ದು ಹಿಂಗೆ ಮಾಡಿ ಅಲ್ಲೋಲ್ ಕಲ್ಲೋರು ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಜನ ಸಪೋರ್ಟ್ ಮಾಡೋದು. ಅವಾಗ ನಾವು ಸುಮ್ಮನೆ ಇದ್ವಲ್ಲ, ನಾವೇನು ಹೋರಾಟ ತಪ್ಪಂತ ಹೇಳಿಲ್ಲ. ಹಂಗಾಗಿ ಭಾಸ್ಕರ್ ಒಬ್ಬ ಮೂರ್ಖ ಆಗಿರ್ಕೊಂಡು ಬೇಕಾಗಿಲ್ಲ. ಅವರು ನಮ್ಮ ತಮ್ಮ ಎಮೋಷನಾಗಿ ಕೆಲಸ ಎಕ್ಸೈಟ್ ಆಗಿರ್ತಾರೆ. ಅವ್ರು ಯಾರು ಹೇಳೋರು ಇರಲಾರ್ದಾಗ ಹಂಗೆ ಮಾತಾಡ್ತಿರ್ತಾರೆ. ಅವ್ರು ಮೂರ್ಖ ಅಂತ ಯಾಕೆ ತಿದ್ದಬೇಕಲ್ಲ? ಮೂರ್ಖನ ಯಾಕೆ ತಿದ್ದಬೇಕಪ್ಪ? ಮೂರ್ಖ ಆಗ್ತಾನೋ ಉತ್ಸಾಗ್ತಾನೋ ಏನಾಗ್ತಾನೋ ಅವ್ನು ತಿದ್ದಬೇಕಲ್ವಾ? ತಿದ್ದಲಿಕ್ಕೆ ಅವ್ನು ಮೂರ್ಖ ಆಗ್ತಾನೋ ಉತ್ಸಾಗ್ತಾನೋ ಮತ್ತು ಇಲ್ಲಿಗೆ ನಿನ್ನ ಕೆಡಗಕ್ಕೆ ಹೋಗ್ತೇನೋ. ಅದಕ್ಕೋಸ್ಕರ ಅವ್ನು ಬುದ್ಧಿ ಹೇಳ್ತಕ್ಕಂಥ ಕೆಲಸ ಆಗಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ನಾನು ಹೇಳೋಷ್ಟು ಬುದ್ಧಿ ಹೇಳಿದ್ದೀನಿ. ಯಾವಾಗ ಬುದ್ಧಿ ಹೇಳಿದ್ರೆ ಅದು ಉಪಯೋಗ ಆಗಂಗಿಲ್ಲ ಅಂದ್ರೆ ಸುಮ್ಮನೆ ಆಗಿದ್ದೀನಿ. ಅವ್ನು ಏನೇನು ಮಾತಾಡೀನಿ, ಏನೇನು ಬರ್ದ ಟೈಮ್ ಮುಗಿದೈತಾ? ಇಲ್ಲ ಸ್ಟಾರ್ಟ್ ಬಂಧುಗಳೇ, ಇಷ್ಟು ಸಾಕರಿಸ್ತದ. ನನಗೇನು ಆಯಾಸ ಆಗಿಲ್ಲ. ಬಟ್ ಇಲ್ಲಿ ಹಾಸ್ಪಿಟ್ಲಿಗೆ ಪ್ರಿಮಿಸಸ್ಸಲ್ಲಿ ನಾನು ಇರೋದ್ರಿಂದ ಸ್ವಲ್ಪ ಪಕ್ಕದ ರೂಮಲ್ಲಿ ಡಿಸ್ಟರ್ಬ್ ಆಗ್ತದೆ. ಪದೇ ಮಾಡೋಕತ್ತಿದ್ದಾರೆ. ನೀವು ದಯವಿಟ್ಟು ಫೋನ್ ಮಾಡಿ. ನನ್ನ ಉದ್ದೇಶ ಇಷ್ಟೇ, ಯಾರನ್ಯಾರು ಮೂರ್ಖರ ತೀರ್ಮಾನ ಮಾಡೋದು ಬೇಡ. ಅವರಿಗೆ ಆಗಿರ್ತಕ್ಕಂಥ ತಾಕತ್ತು ಇರ್ತದೆ, ಅವರಿಗೆ ಆಗಿರ್ತಕ್ಕಂಥ ಪ್ರತಿಭೆಗಳಿರ್ತವೆ, ಅವರಿಗೆ ಆಗಿರ್ತಕ್ಕಂಥ ನೈಪುಣ್ಯತೆ ಇರ್ತದೆ. ಅವ್ರವ್ರ ನೈಪುಣ್ಯತೆ ಅವ್ರಾಗ್ತಿರಲಿ. ಅವ್ರ ನೈಪುಣ್ಯದ ಪ್ರಶ್ನೆ ಮಾಡೋದು ನಾವೇ ಆಗುತ್ತೆ. ಅವ್ರವ್ರ ನೈಪುಣ್ಯ ಒಂದೊಂದರಲ್ಲಿ ಹೆಚ್ಚಿಗೆ ಇರ್ತದೆ. ಅವೆಲ್ಲ ಸೇರಿದರೆ ಸಾಗರ ಆಗುತ್ತೆ. ಆ ಥರ ಸಾಗರ ತುಂಬಿಕೊಡ ಸಣ್ಣ ಹಳ್ಳಕೊಳ್ಳಗಳಾಗಿ ಅರೆದು ಬೇಡ ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ, ನಾವು ಎಲ್ಲ ಹಿರಿಯರನ್ನು ಜೊತೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಾಸೆಸ್ಸಲ್ಲೇ ಇದ್ದೀವಿ. ನಾನು ಹೇಳಿದ್ದೆಲ್ಲ, ನಮ್ಮನ್ನು ಬೈತಕ್ಕಂಥ, ನಮ್ಮನ್ನು ಹೀಯಾಳಿಸಿರ್ತಕ್ಕಂಥ, ನಮ್ಮನ್ನು ಅವಮಾನ ಮಾಡಿರ್ತಕ್ಕಂಥ ನಾಯಕರನ್ನು ಹೆಗಲ ಮೇಲೆ ಕುಡಿಸ್ಕೊಂಡು ಮುಂದಕ್ಕೆ ಹೋಗಕ್ಕೆ ತಯಾರಿದ್ದೀವಿ ನಾವು. ಯಾಕಂದ್ರೆ ನಮ್ಮ ಉದ್ದೇಶ ಒಳ ಮೀಸಲಾತಿ ಜಾರಿ ಆಗಬೇಕು. ಅದು ಜಾರಿ ಆಗಲ್ಲ ಜನ ಯಾರೂ ನಂಬಂಗಿಲ್ಲ ನಿಮಗೆ. ನಮ್ಮನ್ನು ಹೀರೋಗಳು ಅಥವಾ ನಾಯಕರನ್ನು ನೀವು ಯಾವಾಗ ಅಂತೀರಂದರೆ ಒಳ ಮೀಸಲಾತಿ ಕೊಡಿಸಿದ್ರೆ 35 ವರ್ಷದಾಗ ನಾವೇನು ತಲೆ ಮಾಡೋಣ ಅಂತೀವಿ ಅಲ್ವಾ? 35 ವರ್ಷದಾಗ ಏನು ಮಾಡೋಣ ತಗೊಂಡು ಏನು ಬೆಂಕಿ ಹಚ್ಬೇಕು ನೋಡಂತ ಸತ್ಯ ಅಲ್ವ? ಹಂಗಾಗಿ ಹುದ್ದೆಗಳು ಹೆಚ್ಚಿಗೆ ಹಾಳಾಗಲಾರ್ದಂಗೆ ಒಂದು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ನಾಳೆ ನಾಡ್ದೇ ನಮ್ಮ ತಂಡ ಆಲ್ರೆಡಿ ನಿನ್ನೆನೂ ಹೋಗಿದೆ. ಯತೀಂದ್ರ ಸಿದ್ದರಾಮಯ್ಯ ಜೊತೆ ಚರ್ಚೆನೂ ನಡೆದಿದೆ. ಮೋಸ್ಟ್ಲಿ ನಾಳೆ ನಮ್ಮ ನಾಯಕರು ಭೇಟಿ ಆಗ್ಬೋದು. ಸಾಮೂಹಿಕವಾಗಿರ್ತಕ್ಕಂಥ ಪ್ರಯತ್ನ ಇದೆ, ಪ್ರಾಮಾಣಿಕ ಪ್ರಯತ್ನ ಇದೆ. ಅದು ಸಕ್ಸಸ್ ಆಗ್ತದೋ ಬಿಡ್ತದೋ ಕೂಡ ಹೋರಾಟದ ಮೇಲೆ ನಿಂತಿದೆ. ಅದು ವ್ಯಕ್ತಿಗತವಾಗಿರ್ತಕ್ಕಂಥ ನಾಯಕರಲ್ಲ. ಬಟ್ ನಾವು ಗುಲಾಮರಲ್ಲ. ಯಾವುದೇ ಕಾರಣಕ್ಕೆ ಪಕ್ಷದ ಇದಕ್ಕೋಸ್ಕರ ಪಕ್ಷದ ಹಿತಾಸಕ್ತಿಗೋಸ್ಕರ ನಾವು ಸಮುದಾಯದ ಬಲಿ ಕೊಡೋಕ್ಕೆ ತಯಾರಿಲ್ಲ ಅನ್ನೋ ವಿನಮ್ರ ಮನವಿಯನ್ನು ನಾನು ಹೃದಯ ಬಿಚ್ಚಿ ಹೇಳಬಲ್ಲೆ, ಎದೆ ತಟ್ಟಿ ಹೇಳಬಲ್ಲೆ. ಅದನ್ನು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಯಾರು ವ್ಯಕ್ತಿಗತವಾಗಿ ಯಾರನ್ನೂ ಬೈಯೋದು ಬೇಡ. ನಾಳೆಯಿಂದ ಭಾಸ್ಕರ್ಗೆ ಬುದ್ಧಿ ಹೇಳ್ರಿ. ಭಾಸ್ಕರ್ ಹೋರಾಟದ ಬದಲಿಸ್ಕೊಳ್ಳಿ. ಭಾಸ್ಕರ್ ಎಲ್ಲರನ್ನೂ ಗೌರವಿಸಲಿ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಸಾಧ್ಯವಾದರೆ ನಾಳೆ ನಿಮ್ಗೆ ಯಾರಾದರೂ ಫೋನ್ ಮಾಡೋಂಗಿರೋ ಮಾಡ್ರಿ. ಅವ್ನು ಏನೇನು ಮಾಹಿತಿ ಹಾಕಿ ಅವನು ನನ್ನ ತುಳಿತೀನಿ ಅಂತಾನೆ, ಗಾಂಚಾಲಿ ಬೇಡ ಅಂತ ನಾವು ಈ ಮಾತಾಡೋ ಸ್ಟೈಲ್ ನನ್ನಲ್ಲಿ ಅಧಿಕೃತವಾಗಿದೆ. ಅವ್ನು ಬರಬೇಕು ಇಲ್ಲ ಭಾಸ್ಕರ್ ತಪ್ಪು ತಿಳ್ಕೊಂಡಿದ್ದೀನಿ ಅಂತೇಳಿ ನೋಡ್ತಾ ಇಗಿ ಅವ್ರಿಗೆ ನಾನು ಗಾಂಚಾಲಿ ಅಂತ ಮಾತಾಡೋಕೆ ಹೋಗಲಿಲ್ಲಲ್ಲ. ನಾನು ಸಭ್ಯತೆ ಅಲ್ಲ, ನನಗೊಂದು ಪದ್ಧತಿ ಇದೆ. ಇವು ತಮ್ಮ ಮಾತಾಡೋ ರೀತಿ ಒಬ್ಬ ಅಣ್ಣನಿಗೆ ಹೋರಾಟಗಾರಗಳು ಹಾಳಾಗೋಗಲಿ. ಒಬ್ಬ ಅಣ್ಣ ನಾನಂತೂ 56 ಅವ್ನಿಗೆ 50 ವರ್ಷ ಬನ್ನಿ ಆಗ್ಯದ, 6 ವರ್ಷ ದೊಡ್ಡವನು. ನನಗೆ ಕೊಡ್ತಕ್ಕಂಥ ಗೌರವ ಒಂದು ಗಾಂಚಾಲಿ ಮಾಡಬೇಡ, ನನಗೆ ಗೊತ್ತಲ್ಲ ಅಂತ. ನೀನೇನು ಗೊತ್ತು ನನಗೆ ಗೊತ್ತಾ? ನೀನೇನು ಗೊತ್ತ ನನಗೆ ಗೊತ್ತಿಲ್ವಾ? ನಾನೇನು ಗೊತ್ತ ನಿನಗೆ ಗೊತ್ತಿಲ್ವಾ? ಈ ಪ್ರಶ್ನೆ ಯಾರಿಗೆ ಹೇಳಬೇಕು? ಶತ್ರುಗಳಿಗೆ ಹೇಳಬೇಕು. ನಮ್ಮ ಒಳ ಮೀಸಲಾತಿ ವಿರೋಧಿಗಳು ಯಾರಿದ್ರೆ ಅವ್ರಿಗೆ ಹೇಳಬೇಕು ನಾನು ಯಾರಂತ. ನನಗೆ ಹೇಳ್ತೀಯ ನೀನು ಅದು ತಗೊಂಡು ನಾನೇನು ಮಾಡಪ್ಪ?
ಹಂಗಾಗಿ ನೀನು ವ್ಯವಹಾರ, ನೀನು ಉಪಯೋಗ, ನೀನೇನು ಬೇಕಾದ್ದು ಮಾಡ್ಕೋ, ಅದ್ರ ಬಗ್ಗೆ ನಮ್ದು ಏನು ಅಭ್ಯಂತರ ಇಲ್ಲ. ಆದರೆ ಸಮುದಾಯವನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಸಹನೆ ಇರಬೇಕು. ಫೇಸ್ಬುಕ್ಕಿಗೆ ಹೆಚ್ಚಿಗೆ ನಾವು ವಿಷಯಗಳು ಹಸ್ತಾಂತರ ಮಾಡಬಾರ್ದು ಅಂತಲೇ ನಾನು ಭಾಳ ಬ್ಯಾಲೆನ್ಸಿಂದ ಮಾತಾಡ್ತಾ ಇದ್ದೀನಿ, ವೆರಿ ಕಾನ್ಷಿಯಸ್ ಆಗಿ ಮಾತಾಡ್ತಾ ಇದ್ದೀನಿ ನಾನು. ಹಂಗ ಒಂದು ಪರಂಪರೆಯನ್ನು ಹುಟ್ಟಾಕೋಣ ನಾವು. ಅದಕ್ಕೋಸ್ಕರ ಇದನ್ನು ಅನ್ಯತಾ ಯಾರನ್ನೋ ಟೀಕೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಒಡಕಂತೇನಿಲ್ಲ, ಒಡಕಲ್ಲ ಇದು, ಒಡಕಾಗ ಪ್ರಶ್ನೆ ಗಟ್ಟಿ ಆಗ್ತದೆ ಇದರಿಂದ. ನಾವು ಅವನ ಥರ ಎಡವಟ್ಟಾಗಿ ಮಾತಾಡಿ ಅವನ ಥರ ಎಮೋಷನ್ ಆಗಿ ಎಕ್ಸೈಟ್ ಆಗಿ ಬೈದರೆ ಅದು ಖಂಡಿತ ಒಡಕಾಗ್ತದೆ. ಒಡಕಾಗ ಪ್ರಶ್ನೆನೇ ಇಲ್ಲ. ಹೋರಾಟದಲ್ಲಿ ಯಾವನು ಗಟ್ಟಿದಾರ ಎಲ್ಲರೂ ತಬ್ಬಿಕೊಂಡು ಹಬ್ಬಿಕೊಂಡು ಹೋಗ್ತದೆ. ನನಗೆ ಇನ್ನೊಂದು ಯಾಕೆ ನಂಬಿಕೆ ಇದೆ ಅಂದರೆ, ವಿಮರ್ಶೆ ಆತ್ಮವಿಮರ್ಶೆ ಎಂಬ ದೊಡ್ಡ ಸರ್ಕಸ್ನಲ್ಲಿ ಕೆಲಸ ಮಾಡಿದವು ನಾವು. ವಿಮರ್ಶೆ ಆತ್ಮವಿಮರ್ಶೆ ಅನ್ನೋ ಸಂಘಟನೆಯಲ್ಲಿ ಹೋರಾಟ ಮಾಡಿದೆವು. ವಿಮರ್ಶೆ ಯಾವ್ದು ಮಾಡ್ಕೋಬೇಕು, ತಪ್ಪು ಯಾವುದೇನು ತಿದ್ಕೋಬೇಕು, ಆ ತುರುಂಕನಿರಲಿ. ಸಂಘಟನೆ ಸುಪ್ರೀಂ, ಸಿದ್ಧಾಂತ ಸುಪ್ರೀಂ. ನಿನ್ನ ವ್ಯಕ್ತಿಗತ ಪ್ರತಿಷ್ಠೆ ಸುಳ್ಳು, ಬೋಗಸ್ ಅನ್ನೋ ಸಿದ್ಧಾಂತದಲ್ಲಿ ಬೆಳೆದು ಬಂದವರಿಂದ ನನ್ನ ವಿಮರ್ಶೆಗಳು ಭಾಳ ಪಾರದರ್ಶಕ ತಗೊಂತೀನಿ, ಸ್ಪೋರ್ಟಿವ್ ಆಗಿ ತಗೊಂಡು, ನಾನು ನೆಗೆಟಿವ್ ಯಾರು ತಗೊಂಡಿದ್ದೀನಿ. ಹಂಗಾಗಿ ನೀರು ಭಾಳಷ್ಟು ಜನ ನೋಯಿಸಿದೆ ಅನಿಸ್ತದೆ. ಮಾತಾಡ್ತಾನೆ ಏನು ಗಾಬರಿ ಆಗ್ತಿದ್ರಿ, ಏನು ಮಾತಾಡೋ ಪ್ರಶ್ನೆ ಇಲ್ಲ. ಆದರೂ ನಾನು ಇವತ್ತಿನ ಲೈವ್ ಮಾಡಬೇಕಾಗಿತ್ತು, ಸಾಕು ಅನ್ನಿಸ್ತದೆ. ಬಟ್ ಹಂಗೇನಿದ್ರೆ ನಾನು ಫೋನ್ ಚಾಲು ಮಾಡ್ತೀನಿ, ನೀವು ಮಾತಾಡೋಣ. ಬಟ್ ಇದು ಖಂಡಿತ ಭಾಸ್ಕರ್ ನಾಳೆ ಇದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ, ಮಾಡಲಿ. ಆದರೂ ಕೂಡ ಅವನಿಗೆ ಏನು ಬುದ್ಧಿ ಹೇಳ್ತೀರಿ ಹೇಳ್ರಿ, ನನಗೆ ಹೇಳ್ತೀನಿ ಹೇಳ್ರಿ. ಬಟ್ ಯಾವುದೇ ಕಾರಣಕ್ಕೂ ವ್ಯಕ್ತಿಗತವಾಗಿ ಟೀಕೆಗಳು ಮಾಡೋದು ಅದು ನಿಷ್ಪ್ರಯೋಜಕ ಅನ್ನೋದನ್ನ ತೀರ್ಮಾನ ಆಗಬೇಕು ಸಮುದಾಯಕ್ಕೆ. ಇಲ್ಲಿಗೆ ಸಮುದಾಯಕ್ಕೆ ನಾವು ತೊಂದರೆ ಕೊಡ್ತೀವಿ ಅಂತ, ನಾಟ್ ಓನ್ಲಿ ಅಂಬಣ್ಣ ಅಂತ ಭಾಸ್ಕರ್, ಸಮುದಾಯಕ್ಕೆ ನಾವು ತೊಂದರೆ. ಸಮುದಾಯದ ಗುಲಾಮರು ಅಂತ ಹೇಳ್ತಾರೆ. ಕಾಂಗ್ರೆಸ್ ಗುಲಾಮ ಅಲ್ಲಪ್ಪ, ಇಲ್ಲಿ ಭಾಸ್ಕರ ಬರ್ಕೊಂಬಿಡು. ನಾನು ಸಮುದಾಯದ ಗುಲಾಮ, ಸಮುದಾಯಕ್ಕೋಸ್ಕರ ಸಾಯ್ತೀನೋ ಡೌಟ್ ಇದ್ದು ನಿನ್ನೆಷ್ಟು ನಾನೇನು ಮಾಡಿ. ಹಂಗಾಗಿ ಇಬ್ಬರು ಕುಳಿತು ಮಾತಾಡೋದೇ ನೋಡೋದಿಲ್ಲ, ಅವ್ನು ಮಾತಾಡೋಕೆ ರೆಡಿ ಇಲ್ಲ. ಅವನ ಹತ್ರ ಏನು ಮಾತಾಡ, ನಾನು ಮಾರಾಟ ಹಿಂಗಪ್ಪ ಏಲಾಕೆ ಬೇಕಂತ. ಈಗ ಮಾರ್ಯಪ್ಪ ಅವರು, ನಾನು, ಬಸವರಾಜ್ ಕೌತಳೆ ಎಲ್ಲರೂ ಚೆಪ್ಪಿಲ್ ತಗೊಂಡು ನೋಡ್ಕೋಬೇಕು. ಅವ್ನಿಗೆ ಹೋರಾಟ ಇಷ್ಟೇ ಅಲ್ಲ, ಮತ್ತೆ ಇನ್ನೇನಾಯ್ತು ಹೋರಾಟ ಅವ್ನಿಗೆ? ಎಲ್ಲ ಬಿಹಾರಕ್ಕೆ ಹೋಗಿ ಏಲ್ ಹಾಕ್ಕೋಬೇಕಂತ, ಮಲಸೂರ್ಗೆ ಹೋಗ್ಬೇಕಂತ, ಇದು ಮಾಡ್ಬೇಕು ಅವ್ನ ಜೊತೆ ಕೂತು ಬಿಟ್ಬಿಟ್ರಿ. ಯಾವಾಗ ಸುಪ್ರೀಮಲ್ಲಿದೆ ಈ ಹೋರಾಟ ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಇಡಬೇಕು. ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಿಸ್ಬೇಕು, ಸರ್ಕಾರದ ಮನವರಿಕೆ ಮಾಡಬೇಕು, ಸರ್ಕಾರನ ಕೆಲಸ ಮಾಡಿಸ್ಬೇಕು. ಅದು ಹೆಂಗೆ ಮಾಡಿಸ್ರೋ ನಿಮ್ಮ ತಿಪ್ಪಲ. ಅದಕ್ಕೋಸ್ಕರ ಅಲ್ಲೇನು ಜೀವಜರ್ ಅಂತ ಯಾವ ಕಾರ್ ಮುಗಿಯೋ ಪ್ರಶ್ನೆನೇ ಇಲ್ಲ. ಆ ಜಾಯಮನೆ ನಮ್ದಲ್ಲ. ತಪ್ಪು ತಿಕ್ಕೊಂಡ್ರೆ ನೀವು ಯಾರು ತಿಕ್ಕೊಂಡ್ರೆ ಕಾಲಿಗೆ ತೊಳೆ ಪ್ರಶ್ನೆನೇ ಇಲ್ಲ. ಹಂಗಾಗಿ ಬಂಧುಗಳೇ, ಭಾಳಷ್ಟು ಜನ ನನಗೆ ಫೋನಲ್ಲಿ ಮಾತಾಡ್ತಾ ಇದ್ದೀರಿ, ಮೆಸೇಜ್ ನೋಡ್ತಾ ಇದ್ದೀನಿ. ಸಾಕನಿಸ್ತದಿಷ್ಟು. ದಯವಿಟ್ಟು ನೀವೆಲ್ಲ ನನಗೆ ಫೋನ್ ಮಾಡಿ, ನಾನು ಮಾತಾಡಿದ್ರೆ ತಪ್ಪಿದ್ರೆ ಹೇಳಿ, ನಾನು ತಿದ್ಕೋತೀನಿ. ಯಾಕಂದರೆ ನಾನು ನಿಮ್ಮನ್ನು ಬಿಟ್ಟಿಲ್ಲ, ನಿಮ್ಮನ್ನು ಬಿಟ್ಟರೆ ಹೋರಾಟ ಬಿಟ್ಟಂಗೆ ಆಗ್ತದೆ. ಹಾಗಾಗಿ ನನಗೆ ಇದುವರೆಗೆ ಸಲಹೆಗಳಿರ್ತಕ್ಕಂಥ, ನನಗೆ ಹಲವಾರು ವಿಷಯಗಳನ್ನು, ಅನುಭವಗಳನ್ನು ಹಂಚಿರ್ತಕ್ಕಂಥ ನೀವೆಲ್ಲರ ತಿರುಳುಣಿ ನಾನು ಖಂಡಿತ ಈ ಫೋನ್ ಮುಗಿದ ನಂತರ ನೀವು ಫೋನ್ ಮಾಡಿ ಸ್ಟಾರ್ಟ್ ಆಗ್ತದೆ. ನಾನು ಹಾಸ್ಪಿಟ್ಲಲ್ಲಿ ಇದ್ದರೂ ಕೂಡ ನಿಮ್ಮ ಜೊತೆ ಮಾತಾಡ್ತೀನಿ. ಯಾವ ಫೋನ್ ರಿಸೀವ್ ಮಾಡೋಂಗಿಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ನಿಮಗೆಲ್ರಿಗೂ ಅಭಿನಂದನೆಗಳು, ನಿಮಗೆಲ್ಲರಿಗೂ ಜೈ ಭೀಮ್, ನಿಮಗೆಲ್ಲರೂ ಜೈ ಮಾದಿಗ, ಲಾಲ್ ಸಲಾಮ್ ಹೇಳಿ, ನನಗೇನಾದರೂ ತಪ್ಪು ಮಾತಾಡಿದರೆ ನನಗೆ ಫೋನಲ್ಲಿ ಮಾಹಿತಿ ಕಳಿಸಿ, ಮೆಸೇಜ್ ಕಳಿಸಿ ಮಾತಾಡ್ತೀನಿ. ಥ್ಯಾಂಕ್ ಯು.